Very good morning to all of you. It's a very honest and humble day. World is today celebrating World Environment Day. So World Environment Day as June 5th is a day to remember because this is time where we also make a pledge that we work towards specifically the environment as such. ರೈಟ್, ಈ ಒಂದು ಮಾತುಗಳೊಂದಿಗೆ ಇವತ್ತಿನ ಈ ಒಂದು ಸಣ್ಣ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮ ನಮ್ಮ ಅಕಾಡೆಮಿಯ ಫೌಂಡೇಶನ್ ಕೋರ್ಸ್ ನ 2ನೇ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀವಿ. ಕಳೆದ ಸುಮಾರು 10 ವರ್ಷಗಳಿಂದ ಇದೇ ದಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸ್ಪರ್ಧಾತ್ಮಕತೆಯ ಒಂದು ಸಂಸ್ಕೃತಿಯನ್ನ ಈ ಒಂದು ನಾಡಲ್ಲಿ ಸ್ಥಾಪಿಸಬೇಕು ಅಂತ ನಮ್ಮ ಸಂಸ್ಥಾಪಕರಾದ ಶ್ರೀನಿವಾಸ್ ಸರ್ ಆಗ್ಬೋದು, ಚೇರ್ಮನ್ ಆದ ಕೇದಾರ್ ಸರ್ ಆಗ್ಬೋದು, ನಮ್ಮ ಎಂಟೈರ್ ಟೀಮಿನ ಒಂದು ಉದ್ದೇಶವಾಗಿದೆ. Across Karnataka, the spirit of competition and competitiveness is something that we have to inculcate. The simple idea is that the understanding that need for competitiveness, having competitive exams is something that there is very less found. So in this larger perspective, we have to understand that there are more and more exams that are available and all of you can make use of those exams. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಈ ರೀತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಇದನ್ನ ನಾವು ಕೂಡ ತಗೊಳ್ಬಹುದು ಅಂತ ಅರಿವಿನ ಕೊರತೆನೆ ತುಂಬಾ ಜಾಸ್ತಿ ಇದೆ. ಸೊ ಆ ಒಂದು ನಿಟ್ಟಲ್ಲಿ ಇಂಡಿಯಾ ಫಾರ್ ಐಎಎಸ್ ಒಂದು ಅಕಾಡೆಮಿ ಆಗಿ ಒಂದು ತಂಡವಾಗಿ ತುಂಬಾನೇ ಶ್ರಮ ಪಡ್ತಾ ಇದ್ದೀವಿ. ಅಕ್ರಾಸ್ ಕರ್ನಾಟಕ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀವಿ, ಕಾಲೇಜಸ್ ಹೋಗ್ತಾ ಇದ್ದೀವಿ, ಸ್ಟೂಡೆಂಟ್ಸ್ ಗೆ ಇದೆಲ್ಲದ್ರ ಬಗ್ಗೆ ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ಅಕಾಡೆಮಿಯಲ್ಲಿ ಒಂದು ಕಲ್ಪನೆಯಿಂದ ಶುರುವಾಗಿ ಜನವರಿಯಲ್ಲಿ ನಾವು ನಮ್ಮ ಫಸ್ಟ್ ಫೌಂಡೇಶನ್ ಕೋರ್ಸ್ ಮಾಡಿದ್ವಿ. ಫೌಂಡೇಶನ್ ಕೋರ್ಸ್ ಹೆಸರು ಇದ್ದಾಗೆ ಮೂಲಭೂತವಾಗಿ ಎಲ್ಲಾ ಸ್ಟೂಡೆಂಟ್ಸ್ ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆಗೆ ತಗೊಂಡು ಹೋಗುವಂಥದ್ದು. ಸೊ ಆಸ್ ಅ ಟಾರ್ಗೆಟ್ ಆಡಿಯನ್ಸ್ ಸ್ಪೆಸಿಫಿಕಲಿ ಸ್ಟೂಡೆಂಟ್ಸ್ ಹೂ ಆರ್ ಇನ್ ದಿಯರ್ PUC, ಅವರು ನಮ್ಮ ಫಸ್ಟ್ PUC ಅಲ್ಲಿ ಇರ್ಬೋದಾಗ್ಬೋದು ಅಥವಾ ಸೆಕೆಂಡ್ PUC ಮುಗಿಸಿರೋರು ಆಗ್ಬೋದು, ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಇನ್ನು ಡಿಗ್ರಿ ಓದ್ತಾ ಇರೋ ಹಂತದಲ್ಲಿ ಇರುವಂತಹ ವಿದ್ಯಾರ್ಥಿಗಳಾಗ್ಬೋದು. ಫಾರ್ ಆಲ್ ಆಫ್ ದೆಮ್ this is a course which will set a solid foundation. Though we call this civil services foundation course, the course is designed in such a manner that this will help not only civil services but almost all competitive exams. The academy has thoroughly gone through all the syllabus of multiple competitive exams. ಕರ್ನಾಟಕದಾಗಬಹುದು ಅಥವಾ ರಾಷ್ಟ್ರ ಮಟ್ಟದಲ್ಲಿರುವಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿಲೆಬಸ್ ಅನ್ನ, ಪೇಪರ್ಸ್ ನ ಅನಲೈಸ್ ಮಾಡಿ ಯಾವ ಒಂದು ಸಿಲೆಬಸ್ ಅಥವಾ ಯಾವ ಬೇಸಿಸ್ ಮೇಲೆ ಕ್ವೆಶನ್ ಪೇಪರ್ಸ್ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಆ ಒಂದು ಹಂತದಲ್ಲಿ ನಾವು ಈ ಫೌಂಡೇಶನ್ ಕೋರ್ಸ್ ನ ಶುರು ಮಾಡ್ತಾ ಇದ್ದೀವಿ. ಫೌಂಡೇಶನ್ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಗ್ ನಡೆಯುತ್ತೆ ಏನು ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತೀವಿ. ಬಟ್ ಇವತ್ತಿನ ಉದ್ದೇಶ ಫೌಂಡೇಶನ್ ಕೋರ್ಸ್ ನ ಒಂದು ವಿದ್ಯುಕ್ತವಾಗಿ ಒಂದು ಲಾಂಚ್ ಮಾಡುವ ಒಂದು ಉದ್ದೇಶ. ಮೊದಲೇ ಹೇಳಿದಾಗೆ ಇದು ನಮ್ಮ 2ನೇ ಅಧ್ಯಾಯ. ಮೊದಲೇ ಫೌಂಡೇಶನ್ ಕೋರ್ಸ್ ನ ಜನವರಿಯಲ್ಲಿ ಶುರು ಮಾಡಿ ಏಪ್ರಿಲ್ ಅಂತಕ್ಕೆ ನಾವು ಕೊನೆಗೊಳಿಸಿದ್ವಿ. ತುಂಬಾ ಯಶಸ್ವಿಯಾಗಿ ಫೌಂಡೇಶನ್ ಕೋರ್ಸ್ ನಡೆದು ಸುಮಾರು 75ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ನಮ್ಮಲ್ಲಿ ಫೌಂಡೇಶನ್ ಕೋರ್ಸ್ ಅನ್ನು ತಗೊಂಡಿದ್ರು. ಅದರಲ್ಲಿ ಆಲ್ಮೋಸ್ಟ್ 70 ಆಫ್ ದೆಮ್ ಹ್ಯಾವ್ ಜಾಯಿನ್ಡ್ ಅವರ್ ಫುಲ್ ಕೋರ್ಸ್ ದಿಸ್ ಟೈಮ್. ಇನ್ನು ಉಳಿದವರು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರೋದ ಕಾರಣ ಅವರು ನಂತರ ಸೆಕೆಂಡ್ ಅಥವಾ ಥರ್ಡ್ ಇಯರ್ ಡಿಗ್ರಿಯಲ್ಲಿ ಈಗ ಫುಲ್ ಕೋರ್ಸ್ ನ ಜಾಯಿನ್ ಆಗೋ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಬಟ್ ಅವರು ಕೂಡ ಕಂಟಿನ್ಯೂಸ್ ಆಗಿ ಟೆಸ್ಟ್ ಸೀರೀಸ್ ಮತ್ತು ಗೈಡೆನ್ಸ್ ಮೂಲಕ ಇದೇ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪಿಯರ್ ಅಲ್ಲಿ ಮುಂದುವರಿಸ್ತಾರೆ. ಶ್ರೀನಿವಾಸ್ ಸರ್ ಅವ್ರನ್ನ ಮಾತಾಡೋದಕ್ಕೆ ಕರೆಯಕ್ ಮುಂಚೆ ನಾವು ಕೊನೆದಾಗ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಇದೇ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಸುಮಾರು 10-15 ಎಕ್ಸಾಮ್ಸ್ ಇರೋದನ್ನ ಎಲ್ಲವನ್ನೂ ಕಂಬೈನ್ ಮಾಡಿ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ ಒಂದು ಏಜೆನ್ಸಿ ಮಾಡಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್, ಗ್ರೂಪ್ ಬಿ ಮಟ್ಟದಲ್ಲಿರುವಂತ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಕ್ಲಬ್ ಮಾಡಿ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ತರ ಮಾಡುವ ಚಿಂತನೆ ಮಾಡಿದೆ. 2020 ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಮಾಡಿ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂಡರ್ ಈ ಒಂದೇ ಎಕ್ಸಾಮ್ ನಡೆಸುವಂತ ಚಿಂತನೆ ಇತ್ತು. ಕೋವಿಡ್ ಕಾರಣದಿಂದ ಇದು ಡಿಲೇ ಆಗಿದೆ. ಪ್ರಾಯಶಃ ಈ ವರ್ಷ ಅಥವಾ ಮುಂದಿನ ವರ್ಷ ಇದು ಮತ್ತೆ ಕಾರ್ಯಗತಗೊಳ್ಳಲು. ಈ ಒಂದು ಎಕ್ಸಾಮಿನ ಉದ್ದೇಶ ಏನು ಅಂತಂದ್ರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ 10 to 15 ಡಿಫರೆಂಟ್ ಎಕ್ಸಾಮ್ಸ್, ಇಫ್ ಯು ರೈಟ್ ಒನ್ ಎಕ್ಸಾಮ್ ಅಂಡ್ ದಿ ಓವರ್ ಆಲ್ ಒನ್ ಎಕ್ಸಾಮ್ ಗಿವ್ಸ್ ಯು ಅ ಸ್ಕೋರ್. ಆ ಸ್ಕೋರ್ ನಿಮಗೆ 2 ವರ್ಷದ ಮಟ್ಟಿಗೆ ವ್ಯಾಲಿಡ್ ಇರುತ್ತೆ. ಅಂಡ್ ಆ 2 ವರ್ಷದಲ್ಲಿ ಗವರ್ಮೆಂಟ್ ಅಲ್ಲಿ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಆದ್ರೂ ಈ ಸ್ಕೋರಿನ ಬೇಸಿಸ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ನಿಮಗೆ ನಿಮ್ಮ ಸ್ಕೋರಿನ ಬಗ್ಗೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ದೆನ್ ಯು ಆರ್ ಅಲೌಡ್ ಟು ರೈಟ್ ದಿ ಎಕ್ಸಾಮ್ ಒನ್ಸ್ ಅಗೇನ್. ಸೊ ವರ್ಷದಲ್ಲಿ 2 ಬಾರಿ ಎಕ್ಸಾಮ್ ನಡೆಯುತ್ತೆ. And twice in a year, every 6 months, you can retake the exam so that you can improve your score also. So ಇದೊಂದು ಸುವರ್ಣಾವಕಾಶ ಆಗಲಿದೆ ಎಲ್ಲಾ ಯೋಜನೆಗೂ ಕೂಡ. ಬಿಕಾಸ್ ಆಫ್ಟರ್ ಡಿಗ್ರಿ ಜನರಲಿ ವಾಟ್ ಅನ್ನೋ ಪ್ರಶ್ನೆಗೆ ನೀವು ಈಗ್ಲಿಂದಾನೇ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದ್ರೆ, ಎಸ್ ದ ಡ್ರೀಮ್ ಇಸ್ IAS at 21. 21 ವರ್ಷದ ವಯಸ್ಸಿನಲ್ಲಿ ನೀವು ಡಿಗ್ರಿ ಮುಗಿಸಿದ ನಂತರನೇ ನೀವು ಒಂದು IAS ಅನ್ನೋ ಒಂದು ಉನ್ನತ ಹುದ್ದೆಗೆ ನೀವು ಕನಸು ಕಂಡು ಅದನ್ನ ನನಸು ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಮಟ್ಟದಲ್ಲಿ ನೀವು ಸುಮಾರು 40 ವರ್ಷಗಳು ಸೇವೆ ಸಲ್ಲಿಸುವಂತ ಅವಕಾಶ ಸಿಗುತ್ತೆ.
So in that sense, when you are working towards that ultimate dream, this is also something that can take you towards multiple other destinations, because be it the state exams or the other central exams that also open you up. So with these few words, I welcome all of you to this orientation session. There is almost more than 400 students who are attending online through YouTube and Zoom. To welcome all of you who are attending online also. It's a very humble occasion. As we said, the world is celebrating Environment Day, and we take a pledge to protect and to safeguard, do all those things necessary to keep our environment safe. I welcome also the guest for the day. Our guest for the day is Mr. Chidanand Murthy sir. Thank you so much. He's been director of Ayush department, has served immensely in the Ayush department. Ayush, all of you know, is a department established for traditional medicinal systems. And it's doing a lot of good work across India establishing, and this is also spreading across the world. Thank you so much, sir, for being along with us too. I also request Ms. Hemlata to join us on stage. She was also a director of Government of Karnataka department. Please join us on stage, ma'am. So I now invite our CEO, Srinivas sir, a pillar of support, a guiding pole to all of us on this occasion, to talk to you, introduce the idea of foundation course, because it has been his dream that we have to start early. Catch them young is a philosophy that he introduced. Adarsh Bega Yondu Deshadalli Shuru Madananta. I now invite Srinivas sir to speak a few words, give you the larger idea of what is foundation course, why a foundation course, what is the objective of the institution, and then at the end we will take you to the finer details of the foundation. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಾವು ಹೊಸ ಫೌಂಡೇಶನ್ ಕೋರ್ಸ್ ಅನ್ನ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕಾಕತಾಳೀಯವಾಗಿ ನಾನು ದೆಹಲಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ನಮಗೆಲ್ಲ ಕನ್ನಡದ ಮಕ್ಕಳಿಗೆ, ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ಗೆ ಬಂದಂಥ ಮಕ್ಕಳಿಗೆ, ತುಂಬ ಜನ ಬಡಬಗರು ಮಕ್ಕಳು ಡೆಲ್ಲಿಗೆ ಕನಸನ್ನ ಹೊತ್ತು ಬರ್ತಾ ಇದ್ರು IAS ಮಾಡಬೇಕು ಅಂತ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಅವರಿಗೆಲ್ಲ ಅಡ್ಮಿಷನ್ಸ್ ಕೊಡಿಸ್ತಕ್ಕಂಥದ್ದು, ಆಫೀಸರ್ಸ್ ಅನ್ನ ಕರೆದು ಅವರಿಗೆ ಮಾರ್ಗದರ್ಶನ ಕೊಡಿಸ್ತಕ್ಕಂಥ ಕೆಲಸಗಳನ್ನ ನಮ್ಮ ಈ ಇಬ್ಬರು ದಂಪತಿಗಳು ಮಾಡಿದ್ದಾರೆ. ಇವತ್ತು ಆಕಸ್ಮಿಕವಾಗಿ ಮನೆಗೆ ಬಂದರು. ಈ ಒಂದು ಸುವರ್ಣಾವಕಾಶ ನನಗೂ ಕೂಡ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತೇಳಿ ಇವತ್ತು ಅವ್ರನ್ನ ಆಹ್ವಾನಿಸಿದೆ, ಬಂದಿದ್ದಾರೆ. ಇಬ್ಬರು ಕೂಡ ಯೋಗ, ನ್ಯಾಚುರೋಥೆರಪಿ ಮತ್ತು ಏನು ಟ್ರೆಡಿಷನಲ್ ಮೆಡಿಸಿನ್ ಇದೆ ಅದರಲ್ಲಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಆಸ್ ಎ ಸೆಕ್ರೆಟರಿ ಒಂದು ಕೆಪಾಸಿಟಿನಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಅವರನ್ನ ಪರಿಚಯಿಸ್ತಕ್ಕಂಥ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಇವತ್ತಿನ ಒಂದು ಏನು ಈ ಕೋರ್ಸನ್ನು ಹೊಸದಾಗಿ 2ನೇ ಆವೃತ್ತಿ, ಇದು ಸೆಕೆಂಡ್ ಎಡಿಷನ್. ಮೊದಲು ನಾವೆಲ್ಲ ಆಸ್ ಎ ಟೀಮ್ ಇಂಡಿಯಾ ಫಾರ್ IAS ನಮ್ಮ ಬಹುಕಾಲದ ಕನಸು ಏನಂದ್ರೆ, ನಾವು ಮಕ್ಕಳನ್ನ ಏನ್ ಮಾಡ್ತೀವಿ, ಗ್ರಾಜ್ಯುಯೇಷನ್ ಮುಗಿದ ನಂತರ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅದೊಂದು ಟ್ರೆಡಿಷನ್, ಗ್ರಾಜ್ಯುಯೇಷನ್ ಆಗಲಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ನಂತರ ನಾವು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡ್ತೀವಿ. ಯಾಕೆ ಅಂದರೆ ಅಷ್ಟೊತ್ತಾಗಲೇ ನಿಮಗೆ 3-4 ವರ್ಷಗಳ ಅವಧಿ ಮುಗಿದೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಬೇರೆ ಪ್ರಪಂಚದ ಜೊತೆ ನೀವು ಕಾಂಪೀಟ್ ಮಾಡಬೇಕಾಗ ಉತ್ತರ ಭಾರತದಲ್ಲೆಲ್ಲ PUC ನಂತರದ ದಿನಗಳಲ್ಲಿ ಅಥವಾ 10+2 ಆದ ನಂತರದ ದಿನಗಳಲ್ಲಿ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗ್ರಾಜ್ಯುಯೇಷನ್ ಮಾಡ್ತಾನೆ ಜೊತೆನಲ್ಲೇ ಪ್ರಿಪೇರ್ ಆಗ್ಬಿಡ್ತಾರೆ. ಸೊ BA BCom ಮುಗೀತು ಅಥವಾ BSc ಮುಗೀತು, ಇಂಜಿನಿಯರಿಂಗ್ ಯಾವುದೇ ಗ್ರಾಜ್ಯುಯೇಷನ್ ಮುಗಿದ ನಂತರ ವೆರಿ ಫಸ್ಟ್ ಇಯರ್ ಅವರು ಅಷ್ಟೊತ್ತು ಆಲ್ರೆಡಿ ಅವರ ಪ್ರಿಪ್ರೇಷನ್ ಮುಗಿದಿರುತ್ತೆ, ಕೋಚಿಂಗ್ ಮುಗಿದಿರುತ್ತೆ. ಎಕ್ಸಾಮ್ಸ್ಗಳನ್ನ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗ್ಬೋದು, ಡಿಫೆನ್ಸ್ ಆಗ್ಬೋದು, ರೈಲ್ವೆ ಆಗ್ಬೋದು, UPSC ಎಕ್ಸಾಮ್ಸ್ಗಳಾಗ್ಬೋದು, ಅಥವಾ ಅವರವರ ಸ್ಟೇಟ್ ಸರ್ವಿಸ್ ಕಮಿಷನ್ಸ್ ಎಕ್ಸಾಮ್ಸ್ಗಳನ್ನ ಬಹಳ ಎಂಗೇಜ್ ಅಲ್ಲಿ ಅವರು ತೆಗೆದುಕೊಂಡು ಪಾಸ್ ಆಗ್ತಾರೆ.
ಸೊ ಆ ರೀತಿ ಪಾಸ್ ಆಗೋದ್ರಿಂದ ಈಗ ಸಪೋಸ್ ನಮ್ಮಲ್ಲಿ ಒಬ್ರು 22 ಅಥವಾ 21ನೇ ಏಜ್ಗೆ IAS ಆದ್ರೆ ಕೊನೆಯ ದಿನಗಳಲ್ಲಿ ಅಂದ್ರೆ ಅವರು ರಿಟೈರ್ಡ್ ಆಗುವ ಹೊತ್ತಿಗೆ ಅವರು ಬಹಳ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನ ಅಲಂಕರಿಸಬಹುದು. ಯಾವ ರೀತಿ ಅಂದ್ರೆ ಈಗ ಸಪೋಸ್ ಒಬ್ಬ ತನ್ನ 28ನೇ ಏಜು 30ನೇ ಏಜ್ಗೆ IAS ಆದ್ರೆ 21ನೇ ಏಜ್ಗೆ IAS ಆದಂತಹ ವ್ಯಕ್ತಿ ಇನ್ನೂ ಕೂಡ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ 60 ಇಯರ್ಸ್ ಆದ್ರೂ ಕೂಡ. ಆ ಸಂದರ್ಭದಲ್ಲಿ ಇವರು ಕ್ಯಾಬಿನೆಟ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಫಾರಿನ್ ಸೆಕ್ರೆಟರಿ ಅಥವಾ IPS ಆದ್ರೆ CBI ಚೀಫ್ ಆಗ್ಬೋದು ಅಥವಾ ರಾಗೆ ಚೀಫ್ ಆಗ್ಬೋದು. ಈ ತರದ ಉನ್ನತ ಹುದ್ದೆಗಳಿಗೆ ತಲುಪತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಅದು ಒಂದು. ಇನ್ನೊಂದು ವಿಚಾರ, ನಮ್ಮಲ್ಲಿ ಗ್ರಾಜ್ಯುಯೇಷನ್ ಮುಗಿದ ನಂತರದ ದಿನಗಳಲ್ಲಿ ನಮ್ಮ ಯುವಜನತೆಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರ್ತಕ್ಕಂತಹ ಒಂದು ಏಜ್ ಅದು. ಗ್ರಾಜ್ಯುಯೇಷನ್ ಮುಗಿದ ಮೇಲೆ ತಮ್ಮ ಒಂದು ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗಿರ್ತದೆ. ಎಷ್ಟೋ ಜನ ತಮ್ಮ ಆರ್ಥಿಕ ಮತ್ತೆ ಸಾಮಾಜಿಕ ಸ್ಥಿತಿಗತಿಗಳು ಮಕ್ಕಳಿಗೆ ಸರಿ ಇರೋದಿಲ್ಲ. ತಂದೆ ರಿಟೈರ್ಡ್ ಆಗಿರ್ತಾರೆ ಅಥವಾ ತಂಗಿಗೆ ಮದುವೆ ಮಾಡಿರ್ಬೇಕು ಅಥವಾ ಮನೆ ಕಟ್ಟಬೇಕು. ಈ ತರದ ಒಂದು ಸಮಸ್ಯೆಗಳಿರ್ತಕ್ಕಂಥ ವಯೋಮಾನ. ಆ ಟೈಮಲ್ಲಿ ಎಷ್ಟೋ ಜನ, ಸುಮಾರು 90ಕ್ಕೂ ಹೆಚ್ಚು ಮಕ್ಕಳು ಸಿವಿಲ್ ಸರ್ವಿಸಸ್ಗಳಿಗೆ ತಮ್ಮ ಫುಲ್ ಎಫರ್ಟ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಇಂಡಿಯಾ ಫಾರ್ IAS ಟೀಮ್ ಬಹಳ ಮುತುವರ್ಜಿ ವಹಿಸಿ ಒಂದು ಕೋರ್ಸ್ ಅನ್ನ ಅಂಡರ್ ಗ್ರಾಜುಯೇಟ್ ಮಕ್ಕಳಿಗೆ ಎಸ್ಪೆಷಲಿ ಒಂದು ಕೋರ್ಸ್ ಅನ್ನು ನಾವು ಸೈಂಟಿಫಿಕಲಿ ಡಿಸೈನ್ ಮಾಡಿದ್ವಿ. ಅದು ಹೇಗೆ ಅಂದ್ರೆ ಪ್ರತಿ ಸಾಟರ್ಡೆ ಮತ್ತೆ ಸಂಡೇ ನಿಮ್ಮ ಏನು ಗ್ರಾಜ್ಯುಯೇಷನ್ ಸಿಲೆಬಸ್, ನಿಮ್ಮ ಅಕಾಡೆಮಿಕ್ಸ್ ಏನಿದೆ, ನಿಮ್ಮ ಅಕಾಡೆಮಿಕ್ಸ್ ಅನ್ನ ನೀವು ಜೊತೆನಲ್ಲೇ ಓದ್ತಾ ಇರ್ತೀರಿ. ಅದಕ್ಕೆ ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. ನಿಮ್ಮ ಟೈಮನ್ನು ಕೂಡ ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. ಶನಿವಾರ ಮತ್ತೆ ಭಾನುವಾರ, ಸಾಟರ್ಡೆ ಸಂಡೇ ನೀವು 2 ದಿನ ಸೇರಿ ನಮಗೆ 5 ತಾಸನ್ನ ಕೊಟ್ರೆ ನಿಮ್ಮ ಗ್ರಾಜ್ಯುಯೇಷನ್ ಮುಗಿಯುವಷ್ಟರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಸಿಕ್ಸ್ ಏನಿದೆ ನಿಮಗೆ, ಆ ಬೇಸಿಕ್ಸ್ ಅನ್ನ ನಾವು ಕವರ್ ಮಾಡಿಕೊಟ್ಟಿರ್ತೀವಿ. ಸೊ ಹಾಗಾಗಿ ನೀವು ಗ್ರಾಜ್ಯುಯೇಷನ್ ಮುಗಿದ ತಕ್ಷಣ ಒಂದೇ ಬಾರಿ ನಮಗೆ ಇಷ್ಟೆಲ್ಲ ಓದ್ಬೇಕು ಅನ್ನಿಸ್ತದೆ. ಸ್ವಲ್ಪನೇ ಬೆಟ್ಟ ನೀವು ಹತ್ಕೊಂಡು ಹೋದ್ರೆ ನಿಮಗೆ ಹೆಚ್ಚು ಕಷ್ಟ ಆಗಲ್ಲ, ಹೆಚ್ಚಿಗೆ ಪ್ರಯತ್ನ ಪಡ್ತಕ್ಕಂಥ ಅವಶ್ಯಕತೆ ಬೀಳಲ್ಲ. ಆ ಕಾರಣದಿಂದ ಇದನ್ನ ನಾವು ಉತ್ತರ ಭಾರತದಲ್ಲೆಲ್ಲ ಅದೇ ರೀತಿ ಇರುವಂತದ್ದು. ನಾವು ಇತ್ತೀಚೆಗೆ ಇದನ್ನ ನಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ತಾ ಇದೀವಿ. ಇಲ್ಲ, ನೀವು ಗ್ರಾಜ್ಯುಯೇಷನ್ ಟೈಮಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದಬೇಕು, ಹಾಗೂ ಯಾವುದೇ ಒಂದು ಒಳ್ಳೆಯ ಉನ್ನತ ಹುದ್ದೆ ಏನಿದೆ ಅದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮುಖಾಂತರನೇ ಸಿಗುವಂಥದ್ದು. ಯಾಕೆಂದ್ರೆ ನಾವೆಲ್ಲ ನೀವು ನೋಡಿದೀವಿ, ಎಷ್ಟೋ ಕಾಲೇಜ್ಗಳಲ್ಲಿ ಗ್ರಾಜ್ಯುಯೇಷನ್ 99, 100, 95 ಸ್ಕೋರ್ಗಳೆಲ್ಲ ತಗೊಂಡು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಬರ್ತಿದೀವಿ. ಆದರೆ ಆ ಸರ್ಟಿಫಿಕೇಟ್ಗೆ ಇಂಡಸ್ಟ್ರಿನಲ್ಲಿ ಎಲ್ಲಿ ವ್ಯಾಲ್ಯೂ ಇದೆ, ಎಷ್ಟು ಜನಕ್ಕೆ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗ್ತಿದೆ, ಅದೆಲ್ಲವನ್ನು ನಾವು ನೋಡಿದಾಗ ಯಾವುದೇ ಒಂದು ಹುದ್ದೆಗೆ ಹೋಗ್ಬೇಕು ಅಂದ್ರೆ ನೀವು ಈ ಪ್ರಪಂಚದ ಜೊತೆ ಕಾಂಪೀಟ್ ಮಾಡಲೇಬೇಕು. ಎಷ್ಟೋ ಜನ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾರೆ, BA, BCom, BSc ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾರೆ. ಒಂದು ಎಸ್ಸೆ ಬರೀರಪ್ಪ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಅಂದ್ರೆ ಎಸ್ಸೆ ಬರೀಲಿಕ್ಕೆ ಬರಲ್ಲ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ತಾರೆ, ಅವ್ರ ವೊಕ್ಯಾಬ್ಯುಲರಿ ಚೆನ್ನಾಗಿರಲ್ಲ, ಅವ್ರ ರೈಟಿಂಗ್ ಸ್ಕಿಲ್ಸ್ ಚೆನ್ನಾಗಿರಲ್ಲ. ಸೊ ಎಷ್ಟೋ ಜನ ನಮ್ಮ ಹಳ್ಳಿ ಮಕ್ಕಳು ತುಂಬಾ ರಾ ಟ್ಯಾಲೆಂಟ್ ಇದೆ, ಎಲ್ಲವನ್ನು ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಮಕ್ಕಳಿಗಿದೆ, ಅವ್ರಿಗೆ ಬೇಸಿಕ್ ಇಂಗ್ಲಿಷ್ ನಾಲೆಡ್ಜ್ ಇದೆ, ಆಪ್ಟಿಟ್ಯೂಡ್ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ನಾವು ಗ್ರಾಜ್ಯುಯೇಷನ್ ಅಲ್ಲಿ ಎಷ್ಟೇ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರು ಕೂಡ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಮಾರ್ಕ್ಸ್ ಎಲ್ಲೂ ಕೂಡ ನಿಮಗೆ ಜೊತೆ ಕೊಡಲ್ಲ. ಯಾಕೆಂದ್ರೆ ನಾವು ಪ್ರಪಂಚ ಏನನ್ನ ನಮ್ಮಿಂದ ಡಿಮ್ಯಾಂಡ್ ಮಾಡ್ತಿದೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಎನಿ ಇಂಡಸ್ಟ್ರಿಗೆ ಹೋಗಿ ಯಾವುದೇ ಎಕ್ಸಾಮ್ ಅನ್ನ ನೀವು ಬರೀರಿ, ನಿಮ್ಮ ಜನರಲ್ ಇಂಗ್ಲಿಷ್ ಏನು 10th ವರೆಗೂ ಓದಿರ್ತಾರಲ್ಲ ಅದೇ ಅಷ್ಟೇ ಇಂಗ್ಲಿಷ್ ಸಾಕು. ಜನರಲ್ ಇಂಗ್ಲಿಷ್ ನಿಮ್ಗೆ ಚೆನ್ನಾಗಿರ್ಬೇಕು, ಒಳ್ಳೆ ಆಪ್ಟಿಟ್ಯೂಡ್ ಸ್ಕಿಲ್ಸ್ಗಳು ನಿಮ್ಗೆ ಇರಬೇಕು. ಅದೇ ರೀತಿ ಪ್ರತಿನಿತ್ಯ ನಿಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಿದೆ, ನಮ್ಮ ದೇಶದ ಆರ್ಥಿಕತೆ ಹೇಗಿದೆ, ನಮ್ಮ ದೇಶದ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿದೆ, ನಮ್ಮ ದೇಶದ ಶೈಕ್ಷಣಿಕ ಸ್ಥಿತಿಗತಿಗಳು ಹೇಗಿದೆ, ನಮ್ಮ ದೇಶದ ಇಂಡಸ್ಟ್ರಿ ಹೇಗಿದೆ, ಅಗ್ರಿಕಲ್ಚರ್ ಹೇಗಿದೆ, ಎಲ್ಲ ವಿಚಾರಗಳನ್ನ ನಮ್ಮ ಮಕ್ಕಳು PUC ನಂತರದ ದಿನಗಳಲ್ಲೇ ತಿಳ್ಕೊಳ್ಳಿಕ್ಕೆ ಶುರು ಮಾಡಬೇಕು ಅನ್ನೋದು. ತುಂಬಾ ನಮ್ಮೆಲ್ಲ ಯೂನಿವರ್ಸಿಟೀಸ್ಗಳಾಗ್ಬೋದು ಅಥವಾ ಕಾಲೇಜ್ಗಳಾಗ್ಬೋದು, ನಾನೆಲ್ಲ ನಮ್ಮ ವರ್ಕ್ಶಾಪ್ಗಳಲ್ಲಿ ಇದನ್ನೇ ಹೇಳ್ತಿರ್ತೀನಿ. ನಾವೆಲ್ಲ ಡಿಗ್ರಿಯನ್ನ ಕೊಡೋದರಲ್ಲಿ ಮತ್ತೆ ನಮ್ಮ ಮಕ್ಕಳು ಡಿಗ್ರಿಯನ್ನ ತಗೊಳ್ಳೋದ್ರಲ್ಲೇ ವ್ಯಸ್ತ ಆಗ್ಬಿಟ್ಟಿದ್ದೀವಿ.
ಆ ಏನು 4 ಮತ್ತೆ 3-4 ವರ್ಷಗಳ ಒಂದು ಆ ಕಾಲಘಟ್ಟ ಇದೆ ನಮ್ಮ ಮಕ್ಕಳು ಗ್ರಾಜ್ಯುಯೇಷನ್ ಮಾಡುವಾಗ, ಆ ದಿನಗಳಲ್ಲೇ ನಮ್ಮ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಕು. ಆ ರೀತಿ ಪ್ರಿಪ್ರೇಷನ್ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಎಲ್ಲ ಬೇರೆ ಬೇರೆ, ನೀವು ಬೇರೆ ಇಂಜಿನಿಯರಿಂಗ್ ಹೋಗ್ಬೋದು ಅಥವಾ ಯಾರೋ ಪ್ರೊಫೆಸರ್ ಆಗ್ಬೋದು, ಎಲ್ಲೇ ಹೋಗ್ಲಿ ನಿಮಗೆ ಎಲ್ಲ ಕಡೆ ಕೂಡ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಆ ಒಂದು ಜ್ಞಾನ ನಿಮ್ಮನ್ನ ಜೊತೆ ಕೊಡುತ್ತೆ. ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ತಯಾರಿ ಮಾಡುವಲ್ಲಿ ಪಡೆದುಕೊಂಡಿರ್ತಕ್ಕಂಥ ಜ್ಞಾನ ನಿಮ್ಮನ್ನು ಕೈ ಹಿಡಿದು ನಡೆಸ್ತದೆ ಎನ್ನುವಂಥದ್ದು. ಆ ಕಾರಣದಿಂದ ವಿಶೇಷವಾಗಿ ನಾನೆಲ್ಲ ತುಂಬ ಜನ ಮಕ್ಕಳನ್ನ ಕೌನ್ಸಿಲಿಂಗಲ್ಲಿ ಭೇಟಿ ಮಾಡ್ತಿರ್ತೀನಿ. ಪೋಷಕರು, ತಂದೆ ತಾಯಿಗಳು ಕರ್ಕೊಂಡು ಬರ್ತಾರೆ ಮಕ್ಕಳನ್ನ, ವಿಶೇಷವಾಗಿ ನಮ್ಮ ಹೆಣ್ಮಕ್ಳನ್ನ. ನೋಡಿ ಸರ್, ಇನ್ನೊಂದು ವರ್ಷ ಈಗ ಗ್ರ್ಯಾಜುಯೇಷನ್ ಮುಗಿದಿದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದಿದೆ ನಮ್ಮ ಮಗಳಿಗೆ, ಇದೊಂದು ವರ್ಷ ಅವಳಿಗೆ ಚಾನ್ಸ್ ಕೊಡ್ತೀವಿ ನಾವು. ಈ ವರ್ಷ IAS ಮಾಡಿಕೊಂಡ್ರೆ ಉಂಟು, ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷ ನಾವು ಮದುವೆ ಮಾಡಬೇಕು ಅಂತ ನೋಡ್ತಿದ್ದೀವಿ. ಹೆಣ್ಮಕ್ಳಿಗೆ ನಾವು ಗ್ರ್ಯಾಜುಯೇಷನ್ ನಂತರ ಹೆಚ್ಚಿಗೆ ಟೈಮ್ ಕೊಡುವುದೇ ಇಲ್ಲ, ನಮ್ಮ ಸಾಮಾಜಿಕ ಸ್ಥಿತಿಗತಿಗಳೇ ಆಗಿ. ಹಾಗಾಗಿ ವಿಶೇಷವಾಗಿ ನೀವು PUC ನಂತರದ ದಿನಗಳಲ್ಲೇ ಈ ಥರದ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಎಲ್ಲ ರೀತಿಯ ಎಕ್ಸಾಮ್ಸ್ಗಳು, ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಹೋಗಿ, ರೈಲ್ವೇಸ್ಗೆ ಹೋಗಿ, ಡಿಫೆನ್ಸ್ಗೆ ಹೋಗಿ, ಬೇರೆ ಇನ್ಯಾವುದೋ FDA ಎಕ್ಸಾಮ್ಸ್ಗಳಿರ್ಬೋದು, KPSC ಎಕ್ಸಾಮ್ಸ್ ಆಗ್ಬೋದು, UPSC ಆಗ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬೇರೆ ಬೇರೆ ಭಾರತ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳು ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಒಂದು ಮಾನದಂಡ ಇದೆ. ಅದಕ್ಕೆಲ್ಲ ನೀವು ಪ್ರತಿದಿನ ನಿಯತಕಾಲಿಕೆಗಳನ್ನ, ನ್ಯೂಸ್ ಪೇಪರ್ಸ್ ಅನ್ನು ಓದಬೇಕು. ಇವತ್ತೆಲ್ಲ ಒಳ್ಳೊಳ್ಳೆ ವೆಬ್ಸೈಟ್ಗಳಿದೆ, ಟೀಮ್ಗಳೆಲ್ಲ ಕೂತ್ಕೊಂಡು ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಪ್ರಿಪೇರ್ ಮಾಡಿ ಎಕ್ಸಾಮ್ ದೃಷ್ಟಿಕೋನದಿಂದ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಆರಾಮಾಗಿ ಓದ್ಕೋಬಹುದು ಮನೆಯಲ್ಲಿ. ಮೊದಲಿನ ಹಾಗೆ ನಾವೆಲ್ಲ ಡೆಲ್ಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಡೆಲ್ಲಿಗೆ ಬರ್ತಾ ಇದ್ರು. ಅಲ್ಲಿನ ವ್ಯವಸ್ಥೆಗಳನ್ನ ನೀವು ನೋಡಿದ್ರೆ ಈ ತರದ ಒಂದು ಇಕೋಸಿಸ್ಟಮ್ ಇನ್ನೂ ಕರ್ನಾಟಕದಲ್ಲಿ ಡೆವಲಪ್ ಆಗಿರಲಿಲ್ಲ. ಬಡಬಗರು ಮಕ್ಕಳು ಅಥವಾ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು, ಪ್ರತಿಭಾವಂತರು ಸಿವಿಲ್ ಸರ್ವಿಸ್ ಕನಸನ್ನ ಕಾಣದೇ ಇರ್ತಕ್ಕಂಥ ಸ್ಥಿತಿಗತಿಗಳು ಇನ್ನೊಂದು 5-6 ವರ್ಷದ ಹಿಂದೆ ಹೋದ್ರೆ ಇತ್ತು. ಇವತ್ತು ನೀವು ಈ ಚಂದ್ರ ಲೇಔಟ್ ಅಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಇವತ್ತು ಒಂದು ಒಳ್ಳೆಯ ಪ್ರತಿಭೆಗಳಿಗೆ ಇದೊಂದು ಸ್ವರ್ಗದ ತಾಣ. ಆರಾಮಾಗಿ ಬಂದು ನೀವು ಬಹಳ ಕಡಿಮೆ ಫೀಸಲ್ಲಿ ನೀವು ಕನಸನ್ನು ಕಟ್ಕೊಳ್ತಕ್ಕಂಥ ಎಲ್ಲ ಸದಾವಕಾಶಗಳು ಇದೆ. ಇಂಡಿಯಾ ಫಾರ್ IAS ನ ಒಂದು ಮೂಲ ಗುರಿ ನಮ್ಮ ಮಕ್ಕಳು, ಎಲ್ಲ ರೈತಾಪಿ ಮಕ್ಕಳಾಗ್ಬೋದು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳು ಕೂಡ ಕೇವಲ ನನ್ನ ಕೈಲಿ ಫೀಸ್ ಕಟ್ಲಿಕ್ಕೆ ಆಗಲ್ಲ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಅವರ ಕನಸು ಕಮರಿ ಹೋಗಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಬಹಳ ಒಂದು ಕಡಿಮೆ ಫೀಸಲ್ಲಿ ನಿಮ್ಗೆ ಒಂದು ಒಳ್ಳೆಯ ಉನ್ನತ ಗುಣಮಟ್ಟದ ಮಾರ್ಗದರ್ಶನ ಮತ್ತೆ ತರಬೇತಿಯನ್ನು ಕೊಡುವಲ್ಲಿ ನಮ್ಮ ಇಂಡಿಯಾ ಫಾರ್ IAS ಟೀಮ್ ಏನಿದೆ ಕಟಿಬದ್ಧ ಆಗಿದೆ ಅನ್ನೋದು. ಎಲ್ಲರೂ ಕೂಡ ನಮ್ಮ ಟೀಮಲ್ಲಿ ಇರ್ತಕ್ಕಂಥವ್ರು UPSC ಮತ್ತು KPSCಗೆ ಹಲವು ಬಾರಿ ಇಂಟರ್ವ್ಯೂ ಫೇಸ್ ಮಾಡಿರ್ತಕ್ಕಂಥ ಒಂದು ಪ್ರತಿಭಾನ್ವಿತರ ತಂಡ ಇದೆ. ಎಲ್ಲ ಕೂಡ ಪ್ಯಾಷನ್ ಇಂದ ಕೆಲಸ ಮಾಡ್ತಿದ್ದಾರೆ. ತಾವು ತಿಳಿದುಕೊಂಡಿರ್ತಕ್ಕಂಥ ಜ್ಞಾನವನ್ನ ನಮ್ಮ ನೆಕ್ಸ್ಟ್ ಜೂನಿಯರ್ಸು ಅವ್ರಿಗೂ ಸಿಗ್ಬೇಕು ಅಂತೇಳಿ ಬಹಳ ಒಂದು ಮುತುವರ್ಜಿಯಿಂದ ನಿಮ್ಗೆಲ್ಲ ಅವರು ಗೈಡ್ ಮಾಡ್ತಿದ್ದಾರೆ. ಈ ಒಂದು ಸದಾವಕಾಶವನ್ನು ನೀವು ಪಡೆದುಕೊಳ್ಬೇಕು. ಇನ್ನೊಂದು ವಿಶೇಷವಾಗಿ ಈ ಕೋರ್ಸನ್ನು ನಾವು ಡಿಸೈನ್ ಮಾಡಿರೋದೇನಪ್ಪಾ ಅಂದ್ರೆ, ನಿಮ್ಗೆ ಎಕ್ಸಾಮ್ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಿಮಗೆ ಯೂನಿಟ್ ಟೆಸ್ಟ್ಗಳಿರ್ಬೋದು ಅಥವಾ ಆನ್ಯುವಲ್ ಎಕ್ಸಾಮ್ಸ್ ಇದ್ದಾಗ ನಾವು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗೋಣ. ಯಾವ್ಯಾವಾಗ ನಿಮಗೆ ಫ್ರೀ ಟೈಮ್ ಇರ್ತದೆ ಆ ಟೈಮ್ಗಳಲ್ಲಿ ನಾವು ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮ್ಮನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಬಹಳ ಕೆಲವು ಸೆಷನ್ಗಳಿರುತ್ತೆ, 16ರಿಂದ 17 ಸೆಷನ್ಗಳಿರುತ್ತೆ. ಇದಕ್ಕೆ ತಗಲಬಹುದಾಗಿರ್ತಕ್ಕಂತಹ ಒಂದು ಫೀಸನ್ನು ಕೂಡ ಬಹಳ ನಾಮಿನಲ್ ಆಗಿ ಇಟ್ಟಿದ್ದೀವಿ. ಸೊ ದಟ್ ಎವ್ರಿ ಒನ್ ಕ್ಯಾನ್ ಡ್ರೀಮ್ ಇಲೈಟ್ ಸರ್ವಿಸಸ್ ಅಂತ. ಸೊ ಈ ಸದಾವಕಾಶವನ್ನು ಪಡ್ಕೊಳ್ಳಿ. ಡಾಕ್ಟರ್ CS ಕೇದಾರ್ ಅವರು ಈ ಒಂದು ಇಂಡಿಯಾ ಫಾರ್ IAS ಅಕಾಡೆಮಿಯ ನೇತೃತ್ವ ವಹಿಸಿದ್ದಾರೆ. ಅವರ ಕನಸು ಕೂಡ ಒಂದೇ, ಏನಂದ್ರೆ ನಮ್ಮ ಮಕ್ಕಳು ಇಂಡಿಯಾ ಫಾರ್ IASಗೆ ಬಂದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಆರ್ಥಿಕವಾಗಿರ್ತಕ್ಕಂತಹ ಒಂದು ಇದನ್ನ ಇಟ್ಕೊಂಡು ಅವರು ಈ ಪ್ರಿಪ್ರೇಷನ್ ಮಾಡಲೇ ಇರಬಾರ್ದು ಅಂತೇಳಿ ಅದಕ್ಕೆ ನಾವು ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನು ಕೂಡ ಪ್ರತಿ ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಕಳೆದ 1.5 ತಿಂಗಳಿಂದ ಅಕ್ರಾಸ್ ಕರ್ನಾಟಕ ನಾವು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಿದ್ವಿ. ಅದರ
ಎಷ್ಟೋ ಜನ ನಮ್ಮ ಮಕ್ಕಳು ಫಲಾನುಭವಿಗಳು ಇದ್ದಾರೆ. ಸೊ ಆ ರೀತಿ ಯಾರೋ ಒಬ್ಬ ಪ್ರತಿಭಾವಂತ ನಾನು ಓದ್ತೀನಿ ಅಂತ ಅವನ ಮನಸ್ಸಲ್ಲಿ ಆ ಒಂದು ದೃಢ ಸಂಕಲ್ಪ, ಆತನಿಗೆ ಒಂದು ಆ ಕಮಿಟ್ಮೆಂಟ್, ಒಂದು ಸೆಲ್ಫ್ ಮೋಟಿವೇಶನ್ ಇದ್ರೆ ಇಂಡಿಯಾ ಫಾರ್ IAS ಅಕಾಡೆಮಿ ಯಾವತ್ತೂ ಕೂಡ ಅವರ ಜೊತೆಗಿರುತ್ತೆ. ಎಷ್ಟೋ ಜನ ಹೇಳ್ತಾರೆ ತುಂಬಾ ನೆಪಗಳಿರುತ್ತೆ, ಎಸ್ಪೆಷಲಿ ಎಲ್ರಿಗೂ ಅಲ್ಲ, ಕೆಲವರು ಯಂಗ್ಸ್ಟರ್ಸ್ ನನಗೆ ಸರ್ ಅವಕಾಶಗಳಿಲ್ಲ, ನಮ್ಗೆ ಅವೇರ್ನೆಸ್ ಇಲ್ಲ, ನಮ್ಗೆ ಗೈಡ್ ಮಾಡೋದಿಲ್ಲ, ನಮಗೆ ಬಡತನ ಇದೆ, ಓದ್ಲಿಕ್ಕಾಗಲ್ಲ ಅನ್ನೋದು. ಸೊ ಅದೆಲ್ಲವನ್ನು ನೀವು ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇವತ್ತು ಬಡತನ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಳಗಡೆ ಇದೆ. ಸಾಕಷ್ಟು ಒಳ್ಳೆ ಜನ ಈ ಭೂಮಿ ಮೇಲೆ ಇದ್ದಾರೆ. ಯಾರೇ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಅವನು IAS ಮಾಡ್ತಾನೆ ಅಥವಾ ಇನ್ನೊಂದು ಯಾವುದೋ ಉನ್ನತ ಹುದ್ದೆಗಳಿಗೆ ಪ್ರಿಪರೇಷನ್ ಮಾಡ್ತಿದ್ದಾನೆ ಅಂದ್ರೆ ಅವರು ಸಹಾಯ ಮಾಡಲಿಕ್ಕೆ ಸಾವಿರಾರು ಜನ ಮುಂದೆ ಬರ್ತಾರೆ. ಎಲ್ಲಿವರೆಗೆ ಆ ಡಿಸರ್ವ್ ಏನಿದೆ ಆ ಒಂದು ಇದನ್ನ ನೀವು ಗಳಿಸ್ಕೋಬೇಕಷ್ಟೆ. ತುಂಬಾ ಜನ ಮಕ್ಕಳನ್ನ ನಾನು ನೋಡಿದ್ದೀನಿ, ಬೇರೆ ಬೇರೆ ಎಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಿಂದ ನಮ್ಮಲ್ಲಿ ಮಕ್ಕಳು ಬರ್ತಾರೆ. ಸೊ ಬಂದಂತ ಮಕ್ಕಳಿಗೆ ಸಪೋಸ್ ನಾವು ಅಕಾಡೆಮಿಯಿಂದ ಒಂದಷ್ಟು ಅವರಿಗೆ ಒಂದು ಸ್ಕಾಲರ್ಶಿಪ್ ಕೊಡ್ತೀವಿ. ಮಿಕ್ಕಿದ್ದನ್ನ ಆ ಭಾಗದಲ್ಲಿ ಇರ್ತಕ್ಕಂಥ ಯಾರು ಧನಿಕರು ಇರ್ತಾರೆ, MLA MP ಇರ್ತಾರೆ, ಅವ್ರಿಗೆ ಹೇಳಿ ನಿಮ್ಮ ಭಾಗದಿಂದ ಒಬ್ರು ಪ್ರತಿಭಾವಂತರಿದ್ದಾರೆ, ಬಡ ಹುಡುಗ ಇದ್ದಾನೆ, ಈ ಮಕ್ಕಳಿಗೆ ನೀವು ಹೆಲ್ಪ್ ಮಾಡಿ ಅಂತ ಹೇಳಿ ಅವ್ರ ಕಡೆಯಿಂದನೂ ಕೂಡ ಹೆಲ್ಪ್ ಮಾಡಿಸ್ತಾರೆ. ನಿಜವಾಗ್ಲೂ ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ, ಛಲ ಇರ್ತಕ್ಕಂಥವ್ರು, ಆ ರೀತಿಯ ಸೆಲ್ಫ್ ಮೋಟಿವೇಶನ್ ಇರ್ತಕ್ಕಂಥವ್ರು, ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಬ್ಯಾರಿಕೇಡ್ಗಳು ಅವರನ್ನ ಸಾಧನೆ ಮಾಡೋದ್ರಿಂದ ತಡಲಿಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ನೆಪಗಳಿದ್ರೆ ಅದು ನಮ್ಮದೇ ಓನ್ ನೆಪಗಳಷ್ಟೇ. ಸೊ ಆ ಕಾರಣದಿಂದ ಇವತ್ತೆಲ್ಲ 60,000 70,000 ರೂಪಾಯಿಗೆಲ್ಲ ಇವತ್ತು IAS ಕೋಚಿಂಗ್ ಅನ್ನ ಇವತ್ತು ನಾವಿಲ್ಲಿ ಕೊಡ್ತಿದ್ದೀವಿ. ಮೊದಲೆಲ್ಲ ನೀವು ಡೆಲ್ಲಿಗಳಿಗೆ ಹೋದ್ರೆ 6-7 ಲಕ್ಷ ಖರ್ಚು ಮಾಡಿಕೊಂಡು ಅಲ್ಲಿನ ವೆದರ್ ಮತ್ತೆ ಅಲ್ಲಿನ ಊಟದ ವ್ಯವಸ್ಥೆ, ನಿಮ್ಮ ಹೆಲ್ತ್ ಕೂಡ ಹಾಳು ಮಾಡ್ಕೊಂಡು ಬರ್ತಾ ಇದ್ದಂತ ಸಂದರ್ಭಗಳೇ ಜಾಸ್ತಿ ಇತ್ತು. ಇದೆಲ್ಲವನ್ನು ನಾವು ಮನಗಂಡು ನಮ್ಮ ಮಕ್ಕಳಿಗೆ ನಮ್ಮದೇ ನೆಲದಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗಬೇಕು, ಪ್ರಪಂಚಕ್ಕೆ ಗೈಡ್ ಮಾಡ್ತಕ್ಕಂಥ ಶಕ್ತಿ ಕನ್ನಡಿಗರಿಗೆ ಇದೆ, ಬೇರೆ ರಾಜ್ಯದ ಜನ ಇಲ್ಲಿಗೆ ಬರಲಿ, ನಾವು ಬೇರೆ ರಾಜ್ಯಕ್ಕೆ ಹೋಗೋದು ಬೇಡ ಅಂತೇಳಿ ಈ ಎಲ್ಲ ಒಂದು ಇಕೋಸಿಸ್ಟಮ್ ಅನ್ನ ನಾವಿಲ್ಲಿ ಒಂದು ಕ್ರಿಯೇಟ್ ಮಾಡಿದ್ವಿ. ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದು ಫೌಂಡೇಶನ್ ಕೋರ್ಸ್ ಯಾವತ್ತೂ ಕೂಡ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ, ಯಾರಿಗೂ ಕೂಡ ಟಫ್ ಅನ್ಸ್ಬಾರ್ದು. ಏನು ನೀವು 10th ವರೆಗೆ ಓದಿದ್ದೀರಾ ಅದೇ ಸಿಲೆಬಸ್ ಅನ್ನ ಮತ್ತೆ ನಾವು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ನ ದೃಷ್ಟಿಕೋನದಿಂದ ನಿಮ್ಗೆ ಹೇಳ್ಕೊಡ್ತೀವಿ. ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ, ಸಿಲೆಬಸ್ ಏನಿದೆ, ಅದರಲ್ಲಿ ನೀವು ಯಾವ ರೀತಿ ನ್ಯೂಸ್ ಪೇಪರ್ ಅನ್ನ ಓದಬೇಕು, ಯಾವ್ಯಾವ ವಿಚಾರಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ನ್ಯೂಸ್ ಪೇಪರ್ ಓದುವಾಗ, ಅದೇ ರೀತಿ ನಿಮ್ಮ ರೈಟಿಂಗ್ ಸ್ಕಿಲ್ಸ್, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಇನ್ಕ್ಲೂಡಿಂಗ್ ನೀವು ಇಂಟರ್ವ್ಯೂವರೆಗೂ ಹೋಗುವವರೆಗಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಇಂಡಿಯಾ ಫಾರ್ IAS ಅಕಾಡೆಮಿ ಕೊಡುತ್ತೆ. ಸೊ ಹಾಗಾಗಿ ಈ ಸದಾವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ವಿಶೇಷವಾಗಿ ತುಂಬಾ ಕಾಲೇಜ್ಗಳು, ಯೂನಿವರ್ಸಿಟೀಸ್ಗಳು ಈ ಒಂದು ನಮ್ಮ ಹೊಸ ಕೋರ್ಸ್ ಏನು ಸ್ಟಾರ್ಟ್ ಮಾಡಿದ್ವಿ ಇದರಲ್ಲಿ ಅಭಿರುಚಿಯನ್ನ ತೋರಿಸ್ತಾ ಇದೆ. ಆ ಒಂದು ಈಗಾಗಲೇ ಪ್ರಶಾಂತ್ ಅವರು ಹೇಳಿದ ಹಾಗೆ ಒಂದು ಕಲ್ಚರ್ ಅನ್ನು ನಮ್ಮ ಮಕ್ಕಳಲ್ಲಿ ಯಂಗ್ ಏಜ್ ಅಲ್ಲೇ ನಾವು ಅವ್ರಿಗೆ ಡೆವಲಪ್ ಮಾಡ್ತೀವಿ. ಎಲ್ಲಿವರೆಗೆ ನೀವು ಈ ಪ್ರಪಂಚದ ಜೊತೆ ಕಾಂಪೀಟ್ ಮಾಡ್ತಕ್ಕಂಥ ಮನೋಭಾವವನ್ನ ಗಳಿಸ್ಕೊಳ್ಳಲ್ಲ, ನಿಮ್ಗೆ ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಉನ್ನತ ಹುದ್ದೆ ಸಿಗಲ್ಲ. ನಾವೆಲ್ಲ ಒಂದು ಕಾಲ ಇತ್ತು ಡಾಕ್ಟರ್ಸ್, ಇಂಜಿನಿಯರ್ಸ್ ಮಾಡಿದ್ರೆ ಅದೇ ದೊಡ್ಡ ಹುದ್ದೆ ನಮಗೆ. ವಿತ್ ರೆಸ್ಪೆಕ್ಟ್ ಟು ದೋಸ್ ಪ್ರೊಫೆಷನ್ಸ್, ನಮ್ಮ ಕನ್ನಡಿಗರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಬರಬೇಕು, ಅಧಿಕಾರಿಗಳಾಗಬೇಕು. ನಮ್ಮ ಮಕ್ಕಳಲ್ಲಿ ಆ ಒಂದು ಸಾಂಸ್ಕೃತಿಕ ಯಾವುದು ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಮನೋಭಾವ ಯಂಗ್ ಅಲ್ಲೇ ಬೆಳಿಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಇಂಡಿಯಾ ಫಾರ್ IAS ಹಾಕೊಂಡಿದೆ. ಒಟ್ಟು ನಮ್ಮ ತಂಡ, ನಮ್ಮ ಡಾಕ್ಟರ್ CS ಕೇದಾರ್ ಸರ್ ಆದಿಯಾಗಿ ನಾವು ಈ ಕೆಲಸವನ್ನು ಮಾಡ್ತಿದ್ದೀವಿ. ಈ ಸದುಪಯೋಗನ ಪಡಿಸ್ಕೊಳ್ಳಿ. ಮತ್ತೆ ಗ್ರಾಜ್ಯುಯೇಷನ್ ಈಗಾಗಲೇ ಹೇಳಿದಾಗೆ ಗ್ರಾಜ್ಯುಯೇಷನ್ ಕೊಡೋದು, ಗ್ರಾಜ್ಯುಯೇಷನ್ ತಗೊಳ್ಳೋದ್ರಲ್ಲೇ ವ್ಯಸ್ತ ಆಗದೇನೆ ನಿಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಎಲ್ಲಿ ಎಷ್ಟು ಉಪಯೋಗ ಬರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗಿನಿಂದಲೇ ಇಷ್ಟೊಂದು ಲಕ್ಷಾಂತರ ಹುದ್ದೆಗಳಿದೆ. ನನ್ನ ಫ್ರೆಂಡ್ ಮಿಸ್ಟರ್ ನಾಗರಾಜ್ ಅಂತ ಹೇಳಿ IAS ಆಫೀಸರ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರೀಜನಲ್ ಡೈರೆಕ್ಟರ್, ಚೆನ್ನೈನಲ್ಲಿದ್ದಾರೆ. ಅವ್ರು ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ರು, ನೋಡಿ ಶ್ರೀನಿವಾಸ್, ಸುಮಾರು 1.25 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿವೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ನಮ್ಮ ಕನ್ನಡಿಗರು ಬರೀತಕ್ಕಂಥದ್ದು 0.1%. ಎಕ್ಸಾಮ್ಸ್ಗಳೇ ತಗೊಳ್ಳಲ್ಲ. ಗ್ರಾಜ್ಯುಯೇಷನ್ ಆದ ತಕ್ಷಣ ಒಂದು ಯಾವುದೋ CV ರೆಡಿ ಮಾಡ್ಕೊಂಡು
ಒಂದು ಬಯೋಡಾಟಾ ರೆಡಿ ಮಾಡ್ಕೊಂಡು ನಿಮ್ಮ ಮಕ್ಕಳು ಸಣ್ಣ ಪುಟ್ಟ ಕಂಪ್ನಿಗಳು ಅಥವಾ ಯಾವುದೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹತ್ರ ಹೋಗಿ ನಮಗೆ ಜಾಬ್ ಕೊಡಿ ಅಂತ ನಿಂತು. ನಮ್ಮ ಮನಸ್ಥಿತಿ ಯಾವ ರೀತಿ ಆಗಿದೆ, ಗ್ರಾಜ್ಯುಯೇಷನ್ ಮಾಡದ ಸರ್ಟಿಫಿಕೇಟೇ ನಮಗೆ ಏನು ಉದ್ಯೋಗಕ್ಕೆ ಒಂದು ಮಾನದಂಡ ಅಂತ ತಿಳ್ಕೊಂಡಿರ್ತಕ್ಕಂಥ ದಿನಗಳು. ಗ್ರಾಜ್ಯುಯೇಷನ್ ಏನಕ್ಕೆ ಮಾಡಿದೀವಿ ನಾವು? ಗ್ರಾಜ್ಯುಯೇಷನ್ ನಂತರದ ದಿನಗಳಲ್ಲೇ ನಿಜವಾದ ಜೀವನ ಕಟ್ಕೊಳ್ತಕ್ಕಂಥ ಕ್ರಿಯೆ ಮಾಡಬೇಕು ಇರುವಂಥದ್ದು. ಸೊ ಆ ಕಾರಣದಿಂದ ಉತ್ತರ ಭಾರತದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಅವರಿಗೆ ಗ್ರಾಜ್ಯುಯೇಷನ್ ಒಂದು ನೆಪ ಮಾತ್ರ. ಕರೆಸ್ಪಾಂಡೆನ್ಸ್ ಅಲ್ಲಿ ಯಾವುದೇ BA BCom BSc ಕಟ್ತಾರೆ 40% 50% ಸರ್ಟಿಫಿಕೇಟ್ ಅಷ್ಟೇ ಬೇಕಾಗುತ್ತೆ ಅಷ್ಟೇ. ಮಿಕ್ಕಿದ ಎಲ್ಲ ಎಕ್ಸಾಮ್ಸ್ಗಳಿಗೂ ಅವರು ಪ್ರಿಪೇರ್ ಆಗ್ತಿರ್ತಾರೆ. ಗ್ರಾಜ್ಯುಯೇಷನ್ ಜೊತೆನಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ. ಎಲ್ಲಿವರೆಗೆ ನಮ್ಮ ಕನ್ನಡ ನಾಡು ಈ ಒಂದು ಸೂಕ್ಷ್ಮ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮಲ್ಲಿ ನಿರುದ್ಯೋಗ ಅನ್ನುವಂಥದ್ದು ಇದೇ ರೀತಿ ಇದೆ. ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ಲಕ್ಷಾಂತರ ಹುದ್ದೆಗಳಿವೆ. ಡಿಫೆನ್ಸ್ ಅಲ್ಲಿ ಎಷ್ಟು ಹುದ್ದೆಗಳಿವೆ ಯಾರು ಬರೀತಿಲ್ಲ. ರೈಲ್ವೇಸ್ ಅಲ್ಲಿ ಎಷ್ಟೊಂದು ಹುದ್ದೆಗಳಿವೆ, ಬರೆಯೋದಿಲ್ಲ. ಗ್ರಾಜ್ಯುಯೇಷನ್ ಆದ ತಕ್ಷಣ ಯಾವುದೇ ಶ್ರಮ ಇಲ್ಲದೆ ಉದ್ಯೋಗ ಬೇಕು ನಮ್ಮ ಜನಕ್ಕೆ. ಬಂದ್ರಪ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡಿ ಅಂದ್ರೆ ಮಾಡಿ. ಏಕೆ ಪರಿಶ್ರಮ ಬೀಳಬೇಕಲ್ಲ, ಕಾಂಪೀಟ್ ಮಾಡ್ಬೇಕಲ್ಲ ಜಗತ್ತಿನ ಜೊತೆ. ಸೊ ಎಲ್ಲಿವರೆಗೆ ನಾವು ಅದನ್ನ ಮಾಡಲ್ಲ ಅಲ್ಲಿವರೆಗೆ ನಿಮ್ಗೆ ಯಾವುದೇ ಉನ್ನತ ಹುದ್ದೆ ಸಿಗುತ್ತೆ. ಎಷ್ಟೋ ಜನ, ಈಗ ನಾ ಡೆಲ್ಲಿಯಿಂದ ನಾ ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರತಿ ಬಾರಿ ಏರ್ಪೋರ್ಟ್ ಅಲ್ಲಿ ಇಳ್ಕೊಂಡು ಉಬರ್ ಡ್ರೈವರ್ ಕುತ್ಕೊಂಡ್ರೆ ಡ್ರೈವರ್ ಕೇಳ್ತಿದ್ದೇನೆ, ಏನಪ್ಪ ಯಾವ ಊರು, ಏನ್ ಮಾಡ್ತಿದ್ದೆ? ಸರ್ ನಾನು KR ಪೇಟೆ ಸರ್, ನಾನು ನಿಧಿ ಸೇವೆ ಸರ್, ಇನ್ಕಮ್ ಮಾಡಿದ್ದೀನಿ. ಇನ್ಕಮ್ ಮಾಡ್ಕೊಂಡು ನೀನು ಉಬೇರಲ್ಲಿ ಕೆಲಸ ಮಾಡ್ತಿದ್ದೀಯಲ್ಲ ಡ್ರೈವರ್ ಆಗಿ, ನಮ್ಗೆ ಯಾರು ಕೊಡ್ತಾರೆ ಸರ್ ಜಾಬ್? ಈ ತರದ ಒಂದು ಉದಾತ್ತ ಮಾತು. ಜಾಬನ್ನು ಯಾರು ಕೊಡಲ್ಲ, ನೀವು ಗಳಿಸ್ಕೋಬೇಕು. ನಿಮ್ಮ ಸ್ವಶಕ್ತಿಯಿಂದ, ನಿಮ್ಮ ಪ್ರತಿಭೆಯಿಂದ, ನಿಮ್ಮ ಪರಿಶ್ರಮದಿಂದ ಗಳಿಸ್ಕೋಬೇಕು. ನೀವು ಯಾರು ತಂದು ನಿಮ್ಗೆ MCom ಮಾಡಿದ್ಯಾ, ನೀನು MA ಮಾಡಿದ್ಯಾ, PhD ಮಾಡಿದ್ಯಾ ಅಂತ ಜಾಬನ್ನ ಯಾರು ಕೊಡಲ್ಲ. ಸಾಕಷ್ಟು ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿವೆ. ನಮ್ಮ ಜನ ಬರೆಯಲ್ಲ, ಊರ್ ಬಿಡಲ್ಲ. ಬಹಳ ದೊಡ್ಡ ಸಮಸ್ಯೆ, ಊರ್ ಬಿಡಲ್ಲ. ಎಲ್ಲ ಮನೆ ಪಕ್ಕನೇ ಇರ್ಬೇಕಿಲ್ಲ, ಒಳ್ಳೆ ಊಟ ಸಿಗ್ಬೇಕು, ಒಳ್ಳೆ ವೆದರ್ ಇರ್ಬೇಕು. ಮಕ್ಕಳಿಗೆ ಮಧ್ಯಪ್ರದೇಶಕ್ಕೆ ಹೋಗಿಂದ್ರೆ ಹೋಗಲ್ಲ, ಡೆಲ್ಲಿಗೆ ಪೋಸ್ಟಿಂಗ್ ಆಗಿದೆ ಅಂದ್ರೆ ಹೋಗಲ್ಲ, ಇನ್ನೆಲ್ಲೋ ಬೇರೆ ಕಡೆ ತೆಲಂಗಾಣ ಆಗಿದೆ ಅಂದ್ರೆ ಹೋಗಲ್ಲ. ಎಲ್ಲ ಇಲ್ಲೇ ಕರ್ನಾಟಕದ ಒಳಗಡೆನೆ ಜಾಬ್ ಬೇಕು ನಮಗೆ. ಇದೊಂದು ಬಹಳ ದೊಡ್ಡ ದುರಂತ. ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸರಿಯಾಗಿ ನಮ್ಮ ಯುವಜನತೆ ಪ್ರಿಪೇರ್ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು 25-30% ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗಲ್ಲ. ಗ್ರಾಜ್ಯುಯೇಷನ್ ಆದ ತಕ್ಷಣ ನಮ್ಗೆ ನೌಕರಿ ಬೇಕಷ್ಟೇ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಬಂದು ಪ್ರಿಪರೇಷನ್ ಮಾಡ್ರಿ, ಮಾಡಿ. ಪರಿಶ್ರಮ ಪಡ್ಲಿಕ್ಕೆ ನಮ್ಮ ಜನ ರೆಡಿ ಇದೆ. ಹಾಗಾಗಿ ಸಾಕಷ್ಟು ವಿಪುಲವಾಗಿರ್ತಕ್ಕಂಥ ಅವಕಾಶಗಳು ಈ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೊಟ್ಟಿದೆ. ಸೊ ಅದನ್ನ ನಮ್ಮ ಯುವಜನತೆ ಉಪಯೋಗಿಸ್ಕೊಂಡು ನಮ್ಮ ಜೀವನ ಕಟ್ಕೋಬೇಕು ಅಂತ. ಸೊ ಹಾಗಾಗಿ ಇವತ್ತಿನ ಈ ಫೌಂಡೇಶನ್ 2ನೇ ಆವೃತ್ತಿಯನ್ನ ಪ್ರಾರಂಭ ಮಾಡ್ತೀವಿ. ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ, ಯಾರ್ಯಾರು ಗೊತ್ತಿದ್ದಾರೆ ಅವರೆಲ್ಲ ನಾವು ಒಳ್ಳೆ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಫೀಸ್ಗೆ ಮೋಸ್ಟ್ಲಿ ಎಲ್ಲೂ ಕೂಡ ಈ ತರದ ಒಂದು ಮಾರ್ಗದರ್ಶನ ತರಬೇತಿ ಯಾರು ಕೊಡಲಿಲ್ಲ. ಇದನ್ನು ಮೂಲಭೂತವಾಗಿ ಸೇವೆ ಅಂತ ತಿಳ್ಕೊಂಡು ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿ ಮಾಡ್ತಿದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ದು ಯಾವತ್ತೇ ಏನೇ ಡೌಟ್ಸ್ ಇದ್ರು ಕೂಡ ನಮ್ಮ ತಂಡ ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೆ ಇಲ್ಲೇ ಉಪಸ್ಥಿತರಿರ್ತಾರೆ. ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗೆ ನಮ್ಮ ತಂಡ ನೆರವನ್ನ ನೀಡ್ತಿದೆ, ಸಹಾಯವನ್ನ ಮಾಡ್ತಿದೆ. ಸೊ ಅದನ್ನ ಪಡ್ಕೊಂಡು ನಿಮ್ಮ ಜೀವನವನ್ನ ಕಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. So in simple, the idea of a foundation course is to give you a clear picture of what is competitive exam and competitive exams ಅಲ್ಲಿ ನೀವು ತಯಾರಾಗಬೇಕಾದಂತ ಬೇಸಿಕ್ ವಿಷಯಗಳೇನು ಅಂತ. So sir has given you a larger objective of ಯಾಕೆ ಮಾಡ್ತಾ ಇದ್ದೀವಿ, ಉದ್ದೇಶ ಏನಿದೆ, and ಉದ್ದೇಶದಲ್ಲಿ ನಿಮ್ಮನ್ನ ಯಾವ ಮಟ್ಟಕ್ಕೆ ನಾವು ಕೊಂಡೊಯ್ಯಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. And that is something sir has conveyed. So in this line, I will now take about 15-20 minutes max, where I'll give you a larger outline into how will the next 16 weeks be planned, and we'll outlay the plan to you. And with that, we'll also take questions from your side. People online also, you can actively post questions on the chat box. Also on YouTube, you can post the questions. We'll be answering all your questions.
So I will use the board, give you a larger picture of how does the course work. It's a planned 16-week course. Per week there will be 2 sessions. And as sir has clearly said, we will not be in any way disturbing your academics. ನೀವೆಲ್ಲರೂ ಓದ್ತಾ ಇರುವಂತ ಡಿಗ್ರಿ ಆಗ್ಬೋದು ಅಥವಾ ನಿಮ್ PUC ಆಗ್ಬೋದು, ನಿಮ್ಮ ಕೋರ್ಸ್ ನಿಮಗೆ ಅಷ್ಟೇ ಇಂಪಾರ್ಟೆಂಟ್, ನಮಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ದಿಸ್ ಇಸ್ ಕ್ಲಿಯರ್ಲಿ ಡಿಸೈನ್ ಓನ್ಲಿ ಆನ್ ವೀಕೆಂಡ್, ಸ್ಯಾಟರ್ಡೇ ಅಂಡ್ ಸಂಡೇ. ಸ್ಯಾಟರ್ಡೇ ವಿಲ್ ಟೇಕ್ 2.5 hours, Sunday will take 2.5 hours. At times it may extend to another half an hour. You will also have the unique opportunity to listen to some very important guest lectures that we organize, serving officers, serving bureaucrats, retired bureaucrats, and some of them who are recently selected. So the first such opportunity is tomorrow. ನಾಳೆ ನಮ್ಮಲ್ಲಿ ಸಂಜೆ 5:30 ಗಂಟೆಗೆ ಈ ವರ್ಷದ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿ 369ನೇ ರ್ಯಾಂಕ್ ತಗೊಂಡಿರೋ ಹರ್ಷವರ್ಧನ್ ಬಿಜೆ ಅನ್ನೋರು ನಮ್ಮ ಜೊತೆಗೆ ಇರ್ತಾ ಇದ್ದಾರೆ. Harshavardhan is somebody who dreamed of becoming an IPS officer from the time he started civil services preparation. He already had 2 different services, but he wanted IPS. ಈ ಸತಿ ಅವರು ಫಾರ್ಮ್ ಫಿಲ್ ಅಪ್ ಮಾಡಿದಾಗ IPS ಒಂದನ್ನು ಬಿಟ್ಟು ಬೇರೆ ಯಾವುದನ್ನೂ ಫಿಲ್ ಮಾಡಿರಲಿಲ್ಲ. He only wanted IPS. So he is very happy to associate. Tomorrow he will be here at 5:30 p.m. 5:30 1 ಗಂಟೆಗಳ ಕಾಲ ಒಂದು ಗೆಸ್ಟ್ ಲೆಕ್ಚರ್ ಇರುತ್ತೆ. ಅವರು ತಮ್ಮ ಜರ್ನಿಯನ್ನ ತುಂಬಾ ಅವರ ಮಾತುಗಳಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ತಗೊಂತಾರೆ. There will be many things that he will be answering also. So we invite all of you here, both present offline and those who are online. You can join us tomorrow. We will be sharing the link of the session for tomorrow at 5:30 p.m. So I now request both our guests, Hemlata ma'am and Chidanmohanty sir, to wish the students present here and also give a few words of guidance and advice. ಎಲ್ರಿಗೂ ಕನ್ನಡ ಬರುತ್ತಲ್ಲ? ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಬಗ್ಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾನು ತುಮಕೂರು ಜಿಲ್ಲೆ ಒಂದು ಸಣ್ಣ ಹಳ್ಳಿನಲ್ಲಿ ಕನ್ನಡ ಮೀಡಿಯಂ ಓದಿದವನು, SLC ವರ್ಗನು. ಇಂಗ್ಲಿಷ್ ಉತ್ತರ ಬರ್ತಾನೆ ಇರಲಿಲ್ಲ. ಆದ್ರೆ ನಾನು ಕಷ್ಟಪಟ್ಟೆ. PUC ನಲ್ಲಿ ಇಂಗ್ಲಿಷ್ 1 ವರ್ಷದಲ್ಲೇ ಬೈಹಾರ್ಟ್ ಮಾಡಿ ನಾನು PUC ಸೈನ್ಸ್ ಅವಾಗ ಪಾಸ್ ಮಾಡಿದೆ. ನೇಚುರೋಪತಿ ಡಾಕ್ಟರ್ ಆಗಿ ಹೈದರಾಬಾದಲ್ಲಿ ಡಿಗ್ರಿ ಮಾಡಿಕೊಂಡೆ. ಕರ್ನಾಟಕ ಗೌರ್ಮೆಂಟ್ ಇಂದ ಸ್ಟೈಫಂಡ್ ಅಲ್ಲಿ ಓದಿದ್ದು ನಾನು. ಮನೆಯವರಿಗೆ ಭಾರ ಆಗಬಾರ್ದು ಅಂದ್ಬಿಟ್ಟು ಓದಿದೆ. ಅದರಿಂದ ಇಮಿಡಿಯೇಟ್ ಆಗಿ ನನಗೆ 1976 ಅಲ್ಲಿ ಜೈಪುರಲ್ಲಿ ನೌಕರಿ ಸಿಕ್ತು. ಹಾಗೆ ಬಿರ್ಲಾಸು, ಹಾಗೆ ಇಡೀ ದೇಶದಲ್ಲಿ ಕೆಲಸ ಮಾಡಿದೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಾನು ಓದ್ಬೇಕಾದ್ರೆ, ನಾನು 3rd ಕ್ಲಾಸ್ ಸ್ಟೂಡೆಂಟು, ಫೇಲ್ ಆಗ್ತಿದ್ದೆ ಅನ್ಕೊಳ್ಳಿ. SLC ನಲ್ಲಿ ಫಸ್ಟ್ ಟೈಮ್ ಪಾಸ್ ಆಗಿಲ್ಲ. ಹಾಗೆ PUC ನಲ್ಲೂ ಅಷ್ಟೇನೆ. ಆದ್ರೆ ನಾನು ಈ ಪ್ರೊಫೆಷನ್ ಬರೀ ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗ್ತಾರೆ ಆ ರೀತಿ ಹೋಗೋದು ಬೇಡ ಅಂತ ನನಗೆ ಒಂದು ಬೇರೆ ತರ ಮಾಡಬೇಕು, ಯುನಿಕ್ ಆಗಿರ್ಬೇಕು ಸ್ವಲ್ಪ ಅಂದಿದ್ದು. ಅದೇ ರೀತಿ ನನ್ನ ಒಂದು ಮನೋಬಲದಿಂದ ನಾನು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನೇಚುರೋಪತಿ ಡೈರೆಕ್ಟರ್ ಆದೆ, ಇಡೀ ಇಂಡಿಯಾದಲ್ಲೇ 2000 ಅಲ್ಲಿ. ನಾನು ಜಿಂದಾಲ್ ಅಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಆಗಿದ್ದೆ, ಪ್ರಿನ್ಸಿಪಲ್ ಆಗಿದ್ದೆ ಜಿಂದಾಲ್ ಇನ್ಸ್ಟಿಟ್ಯೂಟ್ ಆಫ್ ನೇಚುರೋಪತಿ ಯೋಗದಲ್ಲಿ. ಸೊ ನನ್ನ ಪ್ರಯತ್ನದಿಂದ ದೇವ್ರ ಬಲೆ ದಯೆಯಿಂದ ಇಂಡಿಯಾದಲ್ಲೇ ಇವತ್ತು ಕೂಡ ನನ್ನ ನಂಬರ್ ಸೀನಿಯರ್. ಇವಾಗಲೂ ನನಗೆ 70 ವರ್ಷ ಆಗಿದೆ. ಇವಾಗಲೂ ನಾನು 2 ಪೋಸ್ಟ್ ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೀನಿ ಬೆಂಗಳೂರಲ್ಲಿ. ವಿಜಯವಾಡದಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಆಂಧ್ರ ಪ್ರದೇಶ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತೀನಿ. ಅಂದ್ರೆ ಮನೋಬಲ ಬೇಕು. ಈಗ ನಾನು ನೋಡಿದಾಗ ಇಡೀ ಇಂಡಿಯಾದಲ್ಲಿ ನಾನು ಇಡೀ ಇಂಡಿಯಾ ಯಾವ ಸ್ಟೇಟು ಬಿಟ್ಟಿಲ್ಲ. ಈಗ ವಿಶೇಷವಾಗಿ ಈಗ ಬಿಹಾರಲ್ಲಿದ್ರೆ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್, ಎಕಾನಮಿಕಲಿ ಬ್ಯಾಕ್ವರ್ಡ್, ಕ್ರಿಮಿನಲಿ ನಂಬರ್ 1 ಸ್ಟೇಟು. ಬಟ್ ಇವತ್ತು ಇಂಡಿಯಾದಲ್ಲಿ ಒಂದು ಕಾಲದಲ್ಲಿ 50% ಬರೀ IAS IPS ಕಾಂಪಿಟೇಟಿವ್ ಎಕ್ಸಾಮ್ ಬರೀ ಬಿಹಾರ ಅವರೇ ಬರ್ತಾ ಇದ್ರು. ಅವರಾಗೆ ಶ್ರೀನಿವಾಸರು ಹೇಳಿದಂಗೆ ಅವರು ಕಾಲೇಜ್ಗೆ ಹೋಗೋದಿಲ್ಲ, ಮನೇಲೆ ಕೂತ್ಕೊಂಡು ಕರೆಸ್ಪಾಂಡೆನ್ಸ್ BA BSc ಡಿಗ್ರಿ ಬೇಕು, ಮಿನಿಮಮ್ ಎಲಿಜಿಬಿಲಿಟಿ ಡಿಗ್ರಿ ಬೇಕು ಅಂತ ಮಾಡ್ತಾರೆ. ಬಟ್ ಆ ಡಿಗ್ರಿ ಅದ್ರ ಜೊತೆಗೇನೆ ಅವರು ಫಸ್ಟ್ ಇಯರ್ ಇಂದಲೇ ಅವ್ರ PUC ಇಂದಲೇ ಅವರು UPSC ಕಾಂಪಿಟೆಂಟ್ ಎಕ್ಸಾಮ್ಗೆ ಅವರು ಕೋಚಿಂಗ್ ಹೋಗ್ತಾ ಇರ್ತಾರೆ. ಹಾಗೆ ಮೋಸ್ಟ್ ಬ್ಯಾಕ್ವರ್ಡ್ ಸ್ಟೇಟ್ ಎಜುಕೇಶನ್ ಅಲ್ಲಿ ಅಂತ ಸ್ಟೇಟ್ ಅಲ್ಲಿ IAS 50% ಇದೆ. ಇವತ್ತು ಬ್ಯಾಂಕ್ಗಳಿಗೆ ಹೋದ್ರೆ ಎಲ್ಲ ಬಿಹಾರೀಸ್ ಲೇಡೀಸ್ ಇದ್ದಾರೆ, ಕೆನರಾ ಬ್ಯಾಂಕಲ್ಲೆಲ್ಲ ಹೋದ್ರೆ, ಈವನ್ ಬೆಂಗಳೂರಲ್ಲಿ ಕೂಡ. ಹಾಗೆ ನಾವು ಈಗ ಎಂದು ನಮ್ಮ ಕನ್ನಡಿಗರ ಒಂದು ದುರ್ಬಲತೆ ಅಂತಂದ್ರೆ, ನಾವು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಮನೆ ಹತ್ರ ಕೆಲಸ ಅದನ್ನ ಬಿಡ್ಬೇಕು, ಎಲ್ಲ ಹೋಗ್ಬೇಕು ಹೊರಗಡೆ, ಆಚೆಗೆ ಹೋಗ್ಬೇಕು. ಆಚೆಗೆ ಹೋದ್ರೇನೆ ನಾವು ಬೆಳೆಯೋದು. ಮಲಯಾಳಿಗಳು ನೋಡಿ ಎಲ್ಲಿ ಬೇಕಾದ್ರೂ ಚಂದ್ರಲೋಕದಲ್ಲಿ ಬೇಕಾದ್ರೆ ಸಿಗ್ತಾರೋ. ಮೊದಲು ಟೀ ಶಾಪ್ ಓಪನ್ ಮಾಡ್ಬಿಡ್ತಾರೆ, ಇಲ್ಲದ್ರೆ ನರ್ಸ್ ಆಗ್ತಾರೆ, ಇಲ್ಲ ಅಂದ್ರೆ ಸ್ಟೆನೋಗ್ರಾಫರ್ ಆಗ್ತಾರೆ. ಪ್ರೊಫೆಷನಲಿ
ಅಷ್ಟು ಕೇರಳ ರಿಚ್ ಸ್ಟೇಟ್ ಅಲ್ಲ ಮೊದಲೆಲ್ಲ, ಇವಾಗ ದುಬೈಯಿಂದ ದುಡ್ಡೆಲ್ಲ ಹಾಗೆ. ಸೊ ನಾವು ಎಕನಾಮಿಕಲಿ ಎಜುಕೇಶನ್ ಅಲ್ಲಿ ನಂಬರ್ 1 ಸ್ಟೇಟ್ ಇನ್ ಕರ್ನಾಟಕ. ಬಟ್ ಅದರಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಅಲ್ಲಿ ಲಾಸ್ಟ್. ಯಾಕೆಂದ್ರೆ ನಮ್ಮ ಮನೋಬಲ, ನಾವು ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಇನ್ನೊಂದು ಹೇಳೋದು ಅಂತಂದ್ರೆ, ನಾನು ನ್ಯಾಷನಲಿ ಡೈರೆಕ್ಟರ್ ಆಗಿದ್ರೆ, ಆದ್ರೆ ನಮ್ಮ ಬಾಸ್ ಎಲ್ಲ ಆರ್ಟ್ಸ್ ಇಂದ ಬಂದವರು. ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಅವರೆಲ್ಲ ಆರ್ಟ್ಸ್ ಇಂದ. ಎಲ್ಲರೂ ಮೋಸ್ಟ್ಲಿ MA ಇಂಗ್ಲಿಷ್, ಅಥವಾ ಒಬ್ರು ಮಾತ್ರ BSc ಬಯಾಲಜಿ ಮಾಡಿದವ್ರಿಗೆ IFS ಆದ್ರೆ ಅವರು. ಬರೀ IFS ಗೆ ಮಾತ್ರ BSc ಬಯಾಲಜಿ ಕಂಪಲ್ಸರಿ ಬೇಕು. ಬೇರೆ ಕಾಂಪಿಟೇಷನ್ ಯಾವ್ದಾದ್ರು ಆಯ್ತು, 3rd ಕ್ಲಾಸ್ BCom BA ಏನ್ ಬೇಕಾದ್ರೂ ಅವ್ರು ಪಾಸ್ ಆಗಬೇಕು. ಹಾಗೋಸ್ಕರ ನೀವು ಎಷ್ಟೇ ದೊಡ್ಡ ಇಂಜಿನಿಯರ್ ಆದ್ರೂ ಯು ಹ್ಯಾವ್ ಟು ವರ್ಕ್ ಅಂಡರ್ IAS ಪೀಪಲ್, ಅಡ್ಮಿನಿಸ್ಟ್ರೇಟಿವ್. ನಾವು ಸೂಪರ್ ಎಕ್ಸ್ಪರ್ಟ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಬಾಸ್ IAS ಅವರೇ ಇರ್ತಾರೆ. ಸೊ ಅದರಿಂದ ನಾವು ಪಾಸ್ ಆಗ್ಬೇಕಂದ್ರೆ UPSC ಎಕ್ಸಾಮ್ ಅಲ್ಲಿ 24 ಕೇಡರ್ಸ್ ಇದಾವೆ. ಯಾವ್ದಾದ್ರು ಒಂದು ಸಿಗುತ್ತೆ. ಬರೀ IAS ಅಂತಿಲ್ಲ, IAS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್, IRS, ಮತ್ತೆ ಬೇಕಾದಷ್ಟು ಕೇಡರ್ಸ್ ಇದಾವೆ. ಸೊ ಅದರಿಂದ ಯಾವ್ದಾದ್ರು ಒಂದು 24 ಕೇಡರ್ಸ್ ಅಲ್ಲಿ ಅದನ್ನು ಯು ವಿಲ್ ರೀಚ್ ಟು ದಿ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್. ಮೊದಲು ತರ ಬರೀ IAS ಅವ್ರಿಗೆ ಬೇರೆಯವ್ರಿಗೂ ಈಗ ಇವನ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವ್ರಿಗೂ ಸೆಕ್ರೆಟರಿ ಪೋಸ್ಟ್ ಕೊಡ್ತಾ ಇದ್ದಾರೆ, IRS ಅವರು ಆಗ್ತಾ ಇದ್ದಾರೆ. ಸೊ ಒಂದು 24 ಕೇಟರ್ ಯಾವ್ದಾದ್ರು ನೀವು ಪಾಸ್ ಆದ್ರಿಂದ ಅವತ್ತಿಂದ ನಿನ್ನೆ ನಾಳೆಯಿಂದ ಏನು ಖರ್ಚು ಮಾಡಂಗಿಲ್ಲ ನಿಮ್ಗೆ, ಎಲ್ಲ ಭಾರತ ಸರ್ಕಾರ ನೋಡ್ಕೊಳ್ಳುತ್ತೆ ಆ ರೀತಿ. ಸೊ ದಯವಿಟ್ಟು ನಮ್ಮ ಮನೋಬಲ ಏನಿದೆ, ಬರೀ ಡಾಕ್ಟರ್ ಇಂಜಿನಿಯರ್ ಅಂತ ನೀವೇನು MD ಓದಿದ್ರು ಕೂಡ ನೀವು IAS ಕೆಳಗಡೆ ಕೆಲಸ ಮಾಡಬೇಕು. ಒಂದು ಕತೆ ಏನ್ ಹೇಳ್ತಾರೆ ಅಂತಂದ್ರೆ, 3rd ಕ್ಲಾಸ್ ಪಾಸ್ ಆದವರೆಲ್ಲ IAS ಹೋಗ್ತಾರೆ, ಫೇಲ್ ಆದವರೆಲ್ಲ ಮಿನಿಸ್ಟರ್ ಆಗ್ತಾರೆ. ಉಲ್ಟಾ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಅವರೆಲ್ಲ ಅವ್ರ ಕೆಳಗಡೆ ಹೋಗ್ತೀವಿ ಅಷ್ಟೇ. ಅದಕ್ಕೋಸ್ಕರ ಸೊ ಮನೋಬಲ ಚೇಂಜ್ ಮಾಡಬೇಕು ಕನ್ನಡಿಗರಲ್ಲಿ. ಸೊ ನಾನು ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲೇ ನೇಚುರೋಪತಿ ಯೋಗ ಸಿಸ್ಟಮ್ ಅಲ್ಲಿ ಫಸ್ಟ್ ಟೈಮ್ ನ್ಯಾಷನಲ್ ಡೈರೆಕ್ಟರ್ ಆಗಿ ಪೂನಾದಿಂದ, ಮತ್ತೆ ಡೆಲ್ಲಿನಲ್ಲಿ ಯಾರು ಕಾಂಪಿಟೆಂಟ್ ಇಲ್ಲ ಅಲ್ಲಿ ಮತ್ತೆ ನಾನು ಅಲ್ಲಿ ಕರೆದು ನನಗೆ ಅಲ್ಲಿ ಡೈರೆಕ್ಟರ್ ಮಾಡಿದ್ರು. ಸೊ ಮನೋಬಲ ಇರಬೇಕು. ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಆಗಬೇಕು. ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಇಂಗ್ಲಿಷ್ ಬೈಟ್ ಮಾಡಿದೆ. ನಾರ್ತ್ ಇಂಡಿಯಾದಲ್ಲಿ ಓದಲಿ, ಹಿಂದಿ ಓದಲಿಲ್ಲ. ಬಟ್ ಟುಡೇ ಐ ಆಮ್ ಮಾಸ್ಟರ್ ಇನ್ ಹಿಂದಿ ವಿತೌಟ್ ಸ್ಟಡಿಂಗ್ ಹಿಂದಿ. ನಾನು ಸೆಲ್ಫ್ ಸ್ಟಡಿ ಮಾಡ್ಕೊಂಡ್ರೆ ನಾನು ಭಾರತ ಸರ್ಕಾರದಲ್ಲಿ ಇಂಗ್ಲಿಷು ಹಿಂದಿ ಫೈಲ್ ಮಾಡಲೇಬೇಕು. ಹಿಂದಿ ಫೈಲಿಂಗ್ಸ್ ಎಲ್ಲ, ನೋಟಿಂಗು, ಡ್ರಾಫ್ಟಿಂಗು, ಲೆಟರ್ಸ್ ಎಲ್ಲ ನಾನು MA ಇಂಗ್ಲಿಷ್ ಮಾಡಿದೆ, MA ಹಿಂದಿ ಮಾಡಿದವ್ರನ್ನ ಹಿಂದಿನ ನಾನು ಕರೆಕ್ಟ್ ಮಾಡ್ತಾ ಇದ್ದೆ. ಸೊ ಅದು ಸ್ವಂತ ಪ್ರಯತ್ನದಿಂದ ಬರುತ್ತೆ, ಬರೀ ಕ್ಲಾಸ್ ರೂಮ್ ಬುಕ್ಸ್ ಇಂದ ಬರೋದಿಲ್ಲ. ಹಾಗಾಗಿ ಸೊ ನಾವು ಒಂದು ಉನ್ನತ ಹುದ್ದೆ ಹೋಗ್ಬೇಕು, ಒಂದು ಜವಾಬ್ದಾರಿಯಿಂದ ಒಳ್ಳೆ ಪಬ್ಲಿಕ್ ಜನತೆ ಕೆಲಸ ಮಾಡಬೇಕು ಅಂತ. ಅದೇ ರೀತಿ ನಾನು ಪ್ರೈವೇಟ್ ಅಲ್ಲಿ 24 ವರ್ಷ ಕೆಲಸ ಮಾಡಿ ಬಿರ್ಲಾ, ಜಿಂದಾಲ್, ಧರ್ಮಸ್ಥಳದಿಂದ ಗೌರ್ಮೆಂಟ್ ಡೈರೆಕ್ಟರ್ ಆದಾಗ ಆ ಪ್ರೈವೇಟ್ ವರ್ಕ್ಮ್ಯಾನ್ಶಿಪ್ ಅನ್ನ ಗೌರ್ಮೆಂಟ್ ಅಲ್ಲಿ ತಂದ್ಕೊಟ್ಟೆ, ಸಕ್ಸಸ್ ಆದೆ. ಯಾರು ಕೆಲಸ ಮಾಡ್ತಾನೆ ಇರ್ಲಿಲ್ಲ, ಅವ್ರ ಹತ್ರ ಕೆಲಸ ತಗೊಂಡೆ ಫ್ರೆಂಡ್ಲಿಯಾಗಿ. ಯಾಕೆಂದ್ರೆ ನಾನೇ ಕಸ ಗುಡಿಸ್ದೆ, ಅವರು ಕಸ ಶುರು ಮಾಡಿದ್ರು, ನಾನೇ ಗಿಡಗಳಿಗೆ ನೀರ್ ಹಾಕ್ದೆ. ಈ ರೀತಿ ಮಾಡ್ಬೋದು. ಸೊ ಎಲ್ಲದೂ ಸಾಧ್ಯ ಇದೆ. ಸೊ ನಮ್ಮ ಮೆಂಟಲ್ ಬ್ಲಾಕ್ ಅನ್ನು ತೆಗಿಬೇಕು. ಇಷ್ಟು ಹೇಳಿ ನಾನು ಧನ್ಯವಾದಗಳು. Thank you, sir. Thank you so much. Few words of guidance from ma'am. ನಮಸ್ಕಾರ. ಬೆಳಗ್ಗೆ ಯಾವುದೋ ಒಂದು ಮ್ಯಾಗಝೈನ್ ಓದಬೇಕಾದ್ರೆ ಯು ನೀಡ್ ನಾಟ್ ಶೌಟ್ ಲೌಡ್, ನಾನು IAS ಆಗ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಯು ಹ್ಯಾವ್ ಟು ವಿಸ್ಪರ್ ಇನ್ ಯುವರ್ ಇಯರ್ಸ್. ಆವಾಗ ನಮಗೆ ಸೆಲ್ಫ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಯಾವುದೋ ಒಂದು ಕೊಟೇಶನ್ ಓದೆ, ತುಂಬ ಹಿತ ಅನಿಸ್ತು. ನಾವು ಹೇಳ್ತಾ ಇರ್ತೀವಿ ಜೋರಾಗಿ ಎಲ್ಲ ಮಾಡಬೇಕಲ್ಲ ಮಾಡಬೇಕು ಅಂತ. ಸೊ ಅದನ್ನು ಮಾಡೋದಕ್ಕಿಂತ ಯು ಹ್ಯಾವ್ ಟು ಸಬ್ಕಾನ್ಷಿಯಸ್ಲಿ ಫೀಡ್ ಯುವರ್ ಮೈಂಡ್ ದಟ್ ಯು ಆರ್ ಗೋಯಿಂಗ್ ಟು ಡೂ. ಅದು ನಮ್ಮ ಮನೋಬಲವನ್ನು ಜಾಸ್ತಿ ಮಾಡುತ್ತೆ. ಎಲ್ಲರೂ ಹೇಳ್ತಾ ಇರ್ತಾರೆ, ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದಾಗ, ಕಾರ್ಪೊರೇಟ್ಸ್ಗೆ ಹೋದಾಗ, ಕಾರ್ಪೊರೇಟ್ ಗುರುಗಳು ಏನೇನು ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ ಇಂದ, ಯೋಗದಿಂದ, ಭಗವದ್ಗೀತೆಯಿಂದ ನೋಡಿರೋದನ್ನ ಅದನ್ನ ಇಂಗ್ಲಿಷಕ್ಕೆ ಅನುವಾದ ಮಾಡಿ ಅದಕ್ಕೆ ಒಂದು ಹೊಸ ಪದಗಳನ್ನು ಉಪಯೋಗಿಸಿ ಆವಾಗ ನಿಮಗೆ ಬುದ್ಧಿ ಮಾತನ್ನು ಕೊಡ್ತಾರೆ. ಅದರ ಬದಲಿಗೆ ಈಗ ಇವರು ಏನು ಸ್ಟೆಪ್ಸ್ ತಗೊಂಡಿದಾರಲ್ಲ ಇದು ಬಹಳ ಮುಖ್ಯ. ಏಕೆಂದ್ರೆ ನನ್ನ ಮಗ ಹೊರಗಡೆ ಓದಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವನು ಹೇಳ್ದ, ಸುಮ್ಮನೆ ನಮಗೆ ಮೊದಲೇನೆ ಇದನ್ನೆಲ್ಲಾನು ತಲೆಗೆ ತುಂಬಿದ್ದಿದ್ರೆ ವಿ ವುಡ್ ಹ್ಯಾವ್ ಬೀನ್ ಮೋರ್ ಎಫಿಷಿಯೆಂಟ್ ಅಂಡ್ ಮೋರ್ ಅಚೀವ್ಮೆಂಟ್ಸ್ ಮಾಡ್ಬೋದಾಗಿತ್ತು ಅಂತ. ನಮಗೆ ಫೋಕಸ್ಸೇ ಇಲ್ಲ. ಈಗ ನೋಡಿದ್ದೀರಾ, ಒಂದು ಕುದುರೆ ಕಟ್ಟಿರ್ತಾರಲ್ಲ, ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಅದು ಕಲ್ಚರು. ಈ ಕಡೆ ಆ ಕಡೆ ಚೆನ್ನಾಗಿ ಅದಕ್ಕೆ ಡಿಸೈನ್ ಮಾಡಿರೋದೇನೋ ಕಟ್ಬಿಡ್ತಾರೆ.
ಬರಾತ್ ಹೋಗುತ್ತೆ, ಮದುವೆದು ದಿಬ್ಬಣ ಹೋಗುತ್ತಲ್ಲ, ಅದಕ್ಕೆ ಕುಣಿತಾ ಇದ್ರೆ ಮುಂದ್ಗಡೆ ಜನ ಅದು ನಿಂತ್ಕೊಂಡಿರುತ್ತೆ. ಕುಣಿಯದೇ ಇದ್ದಾಗ ಅದು ಮುಂದಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ಮೆಂಟಲಿ ಫೀಡ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಏನು ಅಂತ ಹೇಳಿದ್ರೆ, ಯು ಆರ್ ಸೋ ಕುದುರೆಗೆ ನ್ಯಾರೋಲಿ ಫೋಕಸ್ ಮಾಡೋದನ್ನ ಹೇಳ್ಕೊಟ್ಟಿರ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಮಕ್ಕಳಿಗೆ ಆ ನ್ಯಾರೋ ಫೋಕಸ್ಡ್ ಇರುತ್ತೆ. ಎಷ್ಟೋ ಜನ ಮಕ್ಕಳಿಗೆ ನಾವು ಹೇಳ್ತಾ ಇದ್ವಿ, ನೀವೆಲ್ಲ IAS ಓದ್ಬೇಕು, ಹಂಗ ಓದ್ಬೇಕು ಅಂದ್ರೆ, ಇಲ್ಲ ಗ್ರಾಜುಯೇಷನ್ ಆದ್ಮೇಲೆ ಮಾಡ್ತಾರೆ, ಫೋಕಸ್ ಡಿವಿಯೇಟ್ ಆಗುತ್ತೆ ಅಂತ. ಇಲ್ಲ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂದಾಗ ನಮ್ಗೆ ಅದನ್ನ ಅವಾಗ್ಲೇ ಮೊಳಕೆನಲ್ಲಿ ಬಿತ್ತಿದ್ರೆ ಮಾತ್ರನೇ ನಾವು ಅದನ್ನ ಆಗೋದಿಕ್ ಸಾಧ್ಯ ಇದೆ. ಇಲ್ಲ ನಾವ್ ಏನೋ ಮಾಡ್ಬಿಡ್ತೀವಿ ಅಂದ್ರೆ ನಮ್ ಫೋಕಸ್ ಡಿವಿಯೇಟ್ ಆಗ್ಬಿಡ್ತೀವಿ, ಇಲ್ಲ ಬ್ಲಂಟ್ ಆಗ್ಬಿಡ್ತೀವಿ. ನಾನು ಎಷ್ಟೋ ಜನ ಮಕ್ಕಳು ನೋಡಿದೀನಿ, ಎಂಥ ಇಂಟೆಲಿಜೆಂಟ್ ಇರ್ತಾರೆ, ಗೌರ್ಮೆಂಟ್ ಅಲ್ಲಿ ಹೋಗಿ ಅವರು ಬದಲಾವಣೆಗಳನ್ನು ಮಾಡ್ತಾರೆ. ಇವತ್ತು ಗೌರ್ಮೆಂಟ್ ಅಂದ್ರೆ ನಾವು ಅಂತೀವಿ, ಯಾಕೆ ಅಂತಂದ್ರೆ ಅಲ್ಲಿ ಏನು ಕೆಲಸ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ನಾಟ್ ಓನ್ಲಿ ಫ್ರಮ್ ದ ಹೈಯರ್ ಪೋಸ್ಟ್, ಎಲ್ಲ ಲೋವರ್ ಪೋಸ್ಟ್ ಅಲ್ಲೂ ಕೂಡ ಆ ಎಫಿಷಿಯನ್ಸಿ ಬೆಳೆಸ್ಬೇಕು. ನಾವೊಂದು ಕ್ಲರ್ಕ್ ಆಗ್ತೀವಿ ಅಂತ ಹೇಳಿದ್ರೆ ಏನು, ನಾವು ಬೇರೆ ಬೇರೆ ಹುದ್ದೆಗಳಿಗೆಲ್ಲ ಬೇರೆ ಪ್ರೈವೇಟ್ ಅಲ್ಲಿ ಮಾಡೋದಕ್ಕಿಂತ ಗೌರ್ಮೆಂಟ್ ಅಲ್ಲಿ ಒಂದು ಕ್ಲರ್ಕ್ ಆಗಿರೋದು ಅಥವಾ ಒಂದು ರಿಜಿಸ್ಟ್ರಾರ್ ಆಗಿರೋದು, ಇನ್ನೂ ಏನೋ ಒಂದು ಹುದ್ದೆಯಲ್ಲಿ ಇರೋದು ಕೂಡ ರಾಜರಿದ್ದಂಗೆ. ನೀವೇ IAS ಆಫೀಸರ್ಸು, IPS ಆಫೀಸರ್ಸು ಒಂದು ದೊಡ್ಡ ರಾಜ ಇದ್ದ ಚಕ್ರವರ್ತಿ ಆದ್ರೆ ಅವರೆಲ್ಲರೂ ಕೆಳಗಡೆ ಇರೋ ಸಾಮಂತರ ರಾಜರು, ಅವ್ರುಗಳನ್ನು ಎಫಿಷಿಯೆಂಟ್ ಆಗಿ ಆಡಿದ್ರೆ ನಮ್ ಗೌರ್ಮೆಂಟ್ ಚೆನ್ನಾಗಿರೋದು. ನಮ್ ಗೌರ್ಮೆಂಟ್ ಚೆನ್ನಾಗಿಲ್ದೇ ಇರೋದ್ರಿಂದ ನಮ್ಮಲ್ಲಿ ಏನೇ ನಾಲೆಡ್ಜ್ ಇದ್ರು ಎಲ್ಲ ಡ್ರೈನ್ ಔಟ್ ಆಗಿ ಹೊರಗಡೆಗೆ ಹೋಗ್ತಾ ಇದೆ. ಸೊ ಅದರಿಂದ ಇದನ್ನೆಲ್ಲ ನಾವು ಹನಿ ಗೂಡಿಸಿದ್ರೆ ಹಳ್ಳ ಅಂತ ಕಲೆಕ್ಟಿವ್ ಆಗಿ ನೋಡಿ, ವಿ ಹ್ಯಾವ್ ಟು ಆ ಸಮಗ್ರ ದೃಷ್ಟಿಯಲ್ಲಿ ನಾವು ಬೆಳಿಬೇಕು. ಅದಕ್ಕೋಸ್ಕರನೇ ವೇರಿಯಸ್, ಇದೊಂದೇ ಒಂದೆಲ್ಲ ಅಯ್ಯೋ ಎಷ್ಟು ಪೋಸ್ಟ್ ಇರ್ಬೋದು, ಒಂದು 200 ಪೋಸ್ಟ್ ಇದೆಯಾ, ಒಂದು 300 ಪೋಸ್ಟ್ ಇದೆಯಾ, ಎಲ್ಲ ಅಕಾಡೆಮಿಯವರು ಮಾಡ್ತಾರೆ, ಕ್ರೀಮ್ ಆಫ್ ದ ಕ್ರೀಮ್ ವಿಲ್ ಗೋ ಅವೇ, ವಿಲ್ ಬಿ ಲೆಫ್ಟ್ ಔಟ್ ಅಂತ ಎಷ್ಟೋ ಜನಕ್ಕೆ ಅಳಕಿರುತ್ತೆ. ಒಂದ್ 200 ಜನ ಪಾಸ್ ಆಗ್ಬಿಡ್ತಾರಪ್ಪ, ನಾವು ಆಮೇಲೆ ಏನ್ ಮಾಡೋದು, ನಾವು ಆ ಕಡೆಗೂ ಇಲ್ಲ, ನಾ ಘರ್ಕ ನಾ ಘಾಟ್ಕ ಅಂತ ಹೇಳ್ತಾರೆ. ಅಲ್ಲ, ಅದಕ್ಕೋಸ್ಕರ ಇವರು ತಗೊಂಡಿರುವಂತ, ಈ ಅಕಾಡೆಮಿಯವರು ತಗೊಂಡಿರುವಂತ ಸ್ಟೆಪ್ಸ್ ಬಹಳ ದೂರದೃಷ್ಟಿ ಇದೆ. ಅದಕ್ಕೆ ಇಟ್ ಈಸ್ ಎ ವಿಷನರಿ. ನಾನು ಅವಾಗ ಮೊದಲು ಡೆಲ್ಲಿನಲ್ಲಿ ಇವ್ರನ್ನೆಲ್ಲ ನೋಡಿದಾಗ ಎಷ್ಟು ಪ್ಯಾಷನೇಟ್. ದೇರ್ ಶುಡ್ ಬಿ ಅನ್ ಇನ್ಸ್ಟಿಟ್ಯೂಷನ್ ವಿಚ್ ವಿಲ್ ಬಿ ಲೆಡ್ ಬೈ ಎ ಪ್ಯಾಷನೇಟ್ ಪೀಪಲ್, ನಾಟ್ ಜಸ್ಟ್ ಟು ಮೇಕ್ ಎನ್ ಅಕಾಡೆಮಿ. ಕಾಲೇಜ್ ಮಾಡ್ಕೊಂತಾರೆ, ಅದೊಂಥರ ದಂಧೆ ಆಗಿದೆ. ಅದು ಆ ದಂಧೆಗೆ ಒಳಪಟ್ಟು ಈ ಸಂಸ್ಥೆ ನಡೆಯಲ್ಲ, ನನಗೆ ಖಂಡಿತ ಗೊತ್ತಿದೆ. ಹಾಗಾಗಿ ಇವ್ರಿಗೆ ನಾನು ಅಭಿನಂದಿಸ್ತಾ ಈ 2 ಮಾತುಗಳನ್ನ, ಉತ್ಸಾಹದ ಮಾತುಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಗೋ ಹೆಡ್. Thank you, ma'am. Thank you so much. Thank you so much. We'll have a very small presentation on put. I'll explain the course schedule on the board as such now. So, thank you, ma'am. Thank you to both the guests on stage to make time for us. Thank you so much. Okay, given the paucity of time, I will not take you through a very detailed presentation. I'll give you a picture in terms of what are the opportunities available, and on that basis, how is the foundation course designed. ಸೊ ನಿಮಗೆ ಯಾವುದೆಲ್ಲ ಅವಕಾಶಗಳಿವೆ ಡಿಗ್ರಿ ಮುಗಿದ ನಂತರ, ಸೊ ಅದಕ್ಕೆ ನೀವು ಈಗಲಿಂದ ಯಾವ ರೀತಿ ಪ್ರಿಪೇರ್ ಆಗ್ಬಹುದು, ಅಂಡ್ ಈ ಒಂದು ಫೌಂಡೇಶನ್ ಕೋರ್ಸ್ ನಿಮ್ಗೆ ಯಾವ ರೀತಿ ಸಹಕಾರಿ ಆಗುತ್ತೆ ಅನ್ನೋದನ್ನ ಒಂದು ಬೇಸಿಕ್ ಐಡಿಯಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಂತರ ವಿಲ್ ಟೇಕ್ ಕ್ವೆಶನ್ಸ್. ಎನಿ ಕ್ವೆಶನ್ಸ್ ದಟ್ ಯು ಹ್ಯಾವ್, ವಾಟ್ ಎವರ್ ಯು ವಾಂಟ್ ಟು ಆಸ್ಕ್, ಪ್ಲೀಸ್ ಪೋಲ್ ಇನ್ ಯೋರ್ ಕ್ವೆಶನ್ಸ್. ಇಲ್ಲೇ ಆನ್ಸರ್ ಮಾಡ್ತೀವಿ. ಆನ್ಲೈನ್ ನಲ್ಲಿ ಕೂಡ ಕ್ವೆಶನ್ಸ್ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಕೇಳಿ, ನಿಮ್ ಪ್ರಶ್ನೆಗಳನ್ನ ಆನ್ಸರ್ ಮಾಡೋಣ. ಓಕೆ, ಸೊ ಬೇಸಿಕಲಿ ವಾಟ್ ಆರ್ ವಿ ಟಾರ್ಗೆಟಿಂಗ್ ಇಸ್ ದಿ ಐಡಿಯಾ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. So the first question is, what is competitive exams and how many are available? So competitive exams is different from the larger setup of degree exams. Degree exams ಅಲ್ಲಿ ಏನಾಗುತ್ತೆ, ನೀವು ಒಂದು ಡಿಗ್ರಿ ಪರ್ಸ್ಯೂ ಮಾಡ್ತಾ ಇರ್ತೀರಾ, ನಿಮ್ಮ ಮಾರ್ಕ್ಸ್ ಬೇಸಿಸ್ ಮೇಲೆ ಸೆಮಿಸ್ಟರ್ ಅಲ್ಲಿ ನಿಮ್ ಎಕ್ಸಾಮ್ಸ್ ನಡೆಯುತ್ತೆ. ಸೆಮಿಸ್ಟರ್ ಸಿಸ್ಟಮ್ ಇರುತ್ತೆ, ಟ್ರೈಮಿಸ್ಟರ್ ಸಿಸ್ಟಮ್ ಇರುತ್ತೆ ಕೆಲವು ಯೂನಿವರ್ಸಿಟಿಗಳಲ್ಲಿ. ಸೊ ಅಲ್ಲಿ ನಿಮ್ ಎಕ್ಸಾಮ್ಸ್ ನಡೆದು, ಎಕ್ಸಾಮ್ಸ್ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಲೆಸ್ ಆರ್ ಮೋರ್ ಒಂದು ಡಿಗ್ರಿ ಅಂತೂ ಸಿಗುತ್ತೆ, ಪರ್ಸೆಂಟೇಜ್ ಇರುತ್ತೆ, ಆ ಬೇಸ್ ಮೇಲೆ ಡಿಗ್ರಿ ಅಂತೂ ಗ್ಯಾರಂಟಿ. ಇನ್ ಅ ಕಾಂಪಿಟೇಟಿವ್ ಎಕ್ಸಾಮ್ ದೇರ್ ಇಸ್ ಅ ಫಿಕ್ಸ್ ನಂಬರ್ ಆಫ್ ಪೋಸ್ಟ್. ಆ ನಂಬರ್ ಆಫ್ ಪೋಸ್ಟ್ ಗೆ ಅಂತ ಅವರು ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. Right? Many exams have a single stage, some exams have 2 stages, some exams like UPSC have 3 stages. ಈ ರೀತಿ ಸ್ಟೇಜಸ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಪ್ರತಿ ಸ್ಟೇಜ್ ಅಲ್ಲೂ ಕೂಡ ಅವ್ರು ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ. ಸೊ ಇನ್ ದಟ್ ಸೆನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ ದ ನೇಮ್ ಇಟ್ ಸೆಲ್ಫ್, ಇಟ್ ಇಸ್ ಸ್ಪರ್ಧಾತ್ಮಕ ಪರೀಕ್ಷೆ. ಸ್ಪರ್ಧೆ ನಡೀತಾ ಇರುತ್ತೆ. ಇರುವಂತ ಒಂದು ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ಅವರ ಮಧ್ಯೆ ಒಂದು ಸ್ಪರ್ಧೆ ನಡೆದು ಇರುವಂತ ಪೋಸ್ಟ್ ಗೆ ವರ್ಷಕ್ಕೊಮ್ಮೆ ಸೆಲೆಕ್ಷನ್ಸ್ ನಡೀತಾ ಇರುತ್ತೆ. ಸೊ ದಟ್ಸ್ ದಿ ಐಡಿಯಾ ಆಫ್ ಅ ಕಾಂಪಿಟೇಟಿವ್ ಎಕ್ಸಾಮ್. How many at what different levels? When we talk of the different levels available,
when we talk of the different levels available, and the central level, the most important agency is UPSC, which is Union Public Service Commission. It is a constitutional body. ಒಂದು ಸಂವಿಧಾನಾತ್ಮಕ ಸಂಸ್ಥೆ ಇದು. UPSC ಪ್ರತಿ ವರ್ಷ ಕೂಡ ಸಾಕಷ್ಟು ಬೇರೆ ಬೇರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. ಇದೊಂದೇ ಎಕ್ಸಾಮ್ ಅಂತಲ್ಲ, ಸಾಕಷ್ಟು. ಇದು ಒಂದು ಸಂಸ್ಥೆ, ಸಂವಿಧಾನಕ ಸಂಸ್ಥೆ. It's a constitutional body. This conducts multiple exams. Most important exam is a civil services exam. ನಾಗರಿಕ ಸೇವಾ ಪರೀಕ್ಷೆಗಳು ಅಂತ ಕರಿತೀವಿ. Civil services exam very important because this happens once in a year for sure. ಕ್ಯಾಲೆಂಡರ್ ತುಂಬಾ ಕ್ಲಿಯರ್ ಆಗಿದೆ. ಮುಂದಿನ ವರ್ಷದ ಎಕ್ಸಾಮಿನ ಕಂಪ್ಲೀಟ್ ಕ್ಯಾಲೆಂಡರ್ ನ ಒಂದು ವರ್ಷ ಮುಂಚೆನೆ ಅನೌನ್ಸ್ ಮಾಡ್ತಾರೆ. ಸೊ ವಿ ಆಲ್ರೆಡಿ ನೋ 2023ನೇ ಇಸ್ವಿಯಲ್ಲಿ ನಡೆಯುವಂತ ಪ್ರತಿಯೊಂದು ಪರೀಕ್ಷೆಗಳ ಕ್ಯಾಲೆಂಡರ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಇಂದ ಈ ವರ್ಷದ ಪ್ರಿಲಿಮ್ಸ್ ಇವತ್ತು ನಡೀತಾ ಇದೆ. ಒಂದು ಪೇಪರ್ ಬೆಳಗ್ಗೆ 9:30 11:00 ಈಗ ಅಷ್ಟೇ ಅಂತ್ಯಗೊಂಡಿದೆ. ಸೆಕೆಂಡ್ ಪೇಪರ್ ಈಗ 2:30 4:00 ಇದೆ. ಅಕ್ರಾಸ್ ಇಂಡಿಯಾ ಸುಮಾರು 3 ರಿಂದ 4 ಲಕ್ಷ ಜನ ಇವತ್ತು ಪ್ರಿಲಿಮ್ಸ್ ಸ್ಟೇಜ್ ಬರೀತಾ ಇರ್ತಾರೆ. ಅದೇ ರೀತಿ ಮುಂದಿನ ವರ್ಷದ ಪ್ರಿಲಿಮ್ಸ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಮೇ 28ನೇ ತಾರೀಕು 2023ರಲ್ಲಿ ಮುಂದಿನ ವರ್ಷದ ಪ್ರಿಲಿಮ್ಸ್ ನಡೀತಾ ಇದೆ. ಸೊ ಆ ರೀತಿ ದೇ ಆರ್ ವೆರಿ ವೆರಿ ಪ್ರೊಫೆಷನಲ್, ದೇ ಆರ್ ವೆರಿ ಕ್ಲಿಯರ್ ಅಬೌಟ್ ದಿ ಡೇಟ್ಸ್. ಪ್ರತಿ ವರ್ಷ ಕೂಡ ಎಕ್ಸಾಮ್ ಕಾಲ್ ಮಾಡ್ತಾರೆ, ಪ್ರತಿ ವರ್ಷ ನಡೀತಾ ಇರುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ನ ಕೊಡ್ತೀನಿ. ನಂತರ ಅಪಾರ್ಟ್ ಫ್ರಮ್ ದಿಸ್ ಸ್ಪೆಸಿಫಿಕಲಿ ಯು ಹ್ಯಾವ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್. ನಾವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಒಂದೇ ಎಕ್ಸಾಮ್ ಆಗಿದ್ದು, ಆ ಒಂದೇ ಎಕ್ಸಾಮ್ ಅಲ್ಲಿ ಸುಮಾರು 26 ಬೇರೆ ಬೇರೆ ಪೋಸ್ಟ್ ನಿಮಗೆ ಅವೈಲೇಬಲ್ ಇರುತ್ತೆ. 26 ಡಿಫರೆಂಟ್ ಪೋಸ್ಟ್ ಫ್ರಮ್ IAS, IPS, ಫಾರಿನ್ ಸರ್ವಿಸ್, ರೆವೆನ್ಯೂ ಸರ್ವಿಸ್, ರೈಲ್ವೆ ಸರ್ವಿಸಸ್, ಆಡಿಟ್ ಅಕೌಂಟ್ ಸರ್ವಿಸಸ್, ಆರ್ಡಿನೆನ್ಸ್ ಫ್ಯಾಕ್ಟರಿ, ಈ ತರ ಸುಮಾರು 26 ಬೇರೆ ಬೇರೆ ಸರ್ವಿಸಸ್ ಈ ಒಂದೇ ಎಕ್ಸಾಮ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಂತರ ಫಾರೆಸ್ಟ್ ಸರ್ವಿಸ್. ಫಾರೆಸ್ಟ್ ಸರ್ವಿಸ್ ಒಂದಕ್ಕೆ ಸಪರೇಟ್ ಇಟ್ಟಿದ್ದಾರೆ. ಪ್ರಿಲಿಮ್ಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಜೊತೆಗೆ ನಡೆಯುತ್ತೆ, ಬಟ್ ಮೇನ್ಸ್ ಇದಕ್ಕೆ ಸಪರೇಟ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಬರೆಯೋದಕ್ಕೆ ನಿಮ್ಮ ಡಿಗ್ರಿ ಐದರ್ ಸೈನ್ಸ್ ಡಿಗ್ರಿ ಆಗಿರ್ಬೇಕು ಅಥವಾ ಇಂಜಿನಿಯರಿಂಗ್ ಡಿಗ್ರಿ ಆಗಿರ್ಬೇಕು. ಕಾಮರ್ಸ್, ಆರ್ಟ್ಸ್ ಡಿಗ್ರಿ ಅವರಿಗೆ ಫಾರೆಸ್ಟ್ ಸರ್ವಿಸ್ ಬರೆಯೋ ಅವಕಾಶ ಇರಲ್ಲ. ದಟ್ಸ್ ದಿ ಸಿಂಪಲ್ ಐಡಿಯಾ. ಅದರ್ವೈಸ್ ಎವ್ರಿಬಡಿ ಎಲ್ಸ್ ಕ್ಯಾನ್ ರೈಟ್. Other than that, there are multiple exams like CAPF, Combined Armed Police Forces exam. ಇದು ಗ್ರೂಪ್ ಎ ಪೋಸ್ಟಿಂಗ್. UPSC ಕಂಡಕ್ಟ್ ಮಾಡೋ ಎಲ್ಲಾ ಎಕ್ಸಾಮ್ಸ್ ಕೂಡ ಗ್ರೂಪ್ ಎ ಪೋಸ್ಟಿಂಗ್. CAPF ಅಲ್ಲಿ ನಿಮಗೆ BSF, ITBP, SSB ಈ ತರ ಎಲ್ಲಾ ಪೊಲೀಸ್ ಫೋರ್ಸಸ್ ಅಲ್ಲಿ ಗ್ರೂಪ್ ಎ ಪೋಸ್ಟಿಂಗ್. ಇದು ಆಫೀಸರ್ ಲೆವೆಲ್ ಪೋಸ್ಟಿಂಗ್, ಅಸಿಸ್ಟೆಂಟ್ ಕಮಾಂಡೆಂಟ್. ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲರಿ 80,000-85,000 ಪ್ಲಸ್ ಇಂದ ಶುರು ಆಗ್ತಾ ಹೋಗುತ್ತೆ. ವೆರಿ ಗುಡ್ ಜಾಬ್ ಪೋಸ್ಟಿಂಗ್ಸ್ ಎಫೆಕ್ಟಿವ್ಲಿ CAPF. ನಂತರ ಯು ಹ್ಯಾವ್ CDS, Combined Defense Services. Defense level ಅಲ್ಲಿ group A postings. Then you also have exams which is conducted by IB with respect to DCIO exams. That's the Central Intelligence Officer. So ಈ ರೀತಿ UPSC ಅಲ್ಲಿ ಸಾಕಷ್ಟು ಎಕ್ಸಾಮ್ಸ್ ಇರುತ್ತೆ. ಅದ್ ಬಿಟ್ಟು ಅದೇ ಸೆಂಟ್ರಲ್ ಲೆವೆಲ್ ಅಲ್ಲಿ ನಿಮಗೆ ಈಗ ಸರ್ ಹೇಳ್ತಾ ಇದ್ದಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಿದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಡಕ್ಟ್ ಮಾಡೋ ಎಕ್ಸಾಮ್ ನ ನಾವು CGLE ಅಂತೀವಿ, ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್. ಸೊ ಗ್ರಾಜುಯೇಟ್ ಆಗಿರೋ ಪ್ರತಿಯೊಬ್ರು ಕೂಡ ಎಕ್ಸಾಮ್ಸ್ ಬರೀಬಹುದು. ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಲ್ಲಿ ವರ್ಷಕ್ಕೆ 1,000 ಪೋಸ್ಟ್ ಕಾಲ್ ಮಾಡ್ತಾರೆ. ಫಾರೆಸ್ಟ್ ಸರ್ವಿಸಸ್ 100 ರಿಂದ 150 ಪೋಸ್ಟ್ ಕಾಲ್ ಮಾಡ್ತಾರೆ. ಈ ರೀತಿ ಪೋಸ್ಟ್ ಇದ್ರೆ SSC ಅಲ್ಲಿ ಪ್ರತಿ ವರ್ಷ ಕಡಿಮೆ ಅಂದ್ರು 10 ರಿಂದ 15,000 ಪೋಸ್ಟ್ ಕಾಲ್ ಇದೆ. ಸೊ ನಂಬರ್ ಆಫ್ ಪೋಸ್ಟ್ ಆರ್ ಟು ಹೈ ಅಂಡ್ ದೀಸ್ ಆರ್ ಆಲ್ ಗ್ರೂಪ್ ಬಿ ಪೋಸ್ಟ್. ವೆರಿ ಇಂಪಾರ್ಟೆಂಟ್ ಗವರ್ಮೆಂಟ್ ಸರ್ವಿಸಸ್. ಗವರ್ಮೆಂಟ್ ನ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಕೂಡ SSC ಅಲ್ಲಿ ಪೋಸ್ಟಿಂಗ್ ಇರುತ್ತೆ. ಇದರ ನಂತರ ಅದೇ ಗ್ರೂಪ್ ಬಿ ಲೆವೆಲ್ ಅಲ್ಲಿ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಂತಿದೆ. ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ರೈಲ್ವೆ ಅಲ್ಲಿ ಡಿಪಾರ್ಟ್ಮೆಂಟ್ ಇರುವಂತ ಸಾಕಷ್ಟು ಹುದ್ದೆಗಳಿಗೆ ಪೋಸ್ಟ್ ಕಾಲ್ ಮಾಡ್ತಾರೆ. ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಅದ್ ಬಿಟ್ಟು ಬ್ಯಾಂಕಿಂಗ್ ಹುದ್ದೆಗಳಿಗೆ IBPS ಅಂತ ಆರ್ಗನೈಸೇಷನ್ ಇದೆ, ಇಂಡಿಯನ್ ಬ್ಯಾಂಕಿಂಗ್ ಪರ್ಸನಲ್ ಸರ್ವಿಸ್. ಇವ್ರು ಎಕ್ಸಾಮ್ ಕಾಲ್ ಮಾಡ್ತಾರೆ. ದೇಶದ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ, ಇನ್ ಟರ್ಮ್ಸ್ ಆಫ್ ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ದೀಸ್ ಆರ್ ದಿ ಬ್ಯಾಂಕ್ಸ್. ದಿಸ್ ಇಸ್ ದಿ ಆರ್ಗನೈಸೇಷನ್ ವಿಚ್ ಕಂಡಕ್ಟ್ಸ್ ಎಕ್ಸಾಮ್ ಫಾರ್ ಸೆಲೆಕ್ಟಿಂಗ್ ಟು PO, ಬ್ಯಾಂಕ್ PO, ಪ್ರೊಬೇಷನರಿ ಆಫೀಸರ್ ಪೋಸ್ಟ್ ಗೆ ಸೆಲೆಕ್ಟ್. ಕೆಲವು ಬ್ಯಾಂಕ್ಗಳು, ಫಾರ್ ಎಕ್ಸಾಂಪಲ್ SBI, ಕರ್ನಾಟಕ ಬ್ಯಾಂಕ್, ಇವರು ತಮ್ಮದೇ ಆದ ಎಕ್ಸಾಮ್ಸ್ ಸಪರೇಟ್ ಆಗಿ ಕಂಡಕ್ಟ್ ಮಾಡ್ತಾರೆ, ನಾಟ್ ಗೆಟಿಂಗ್ ಇನ್ ಟು IBPS. ಸೊ ಈ ರೀತಿ ಸೆಂಟ್ರಲ್ ಲೆವೆಲ್ ಅಲ್ಲಿ UPSC ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ ಬಿಟ್ಟು SSC, RRB, IBPS, SBI, ಕರ್ನಾಟಕ ಬ್ಯಾಂಕ್ ಅವ್ರದೇ ಆದ ಎಕ್ಸಾಮ್ಸ್. ನಂತರ ನಿಮಗೆ PSU ಹಂತದಲ್ಲಿ ಬರುವಂತದ್ದು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಎಲ್ಲಾ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಲೈಕ್ BL, BHCL, BEL, ಈ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅವ್ರದೇ ಆದ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. ಆ ಎಕ್ಸಾಮ್ಸ್ ಕೂಡ ನಿಮಗೆ PSUs ಕಂಡಕ್ಟ್. Other than that, lastly, you also have exams which we call specifically RBI,
ಬ್ಯಾಂಕಿಂಗ್ ಎಕ್ಸಾಮ್ಸ್ ಡೈರೆಕ್ಟ್ಲಿ IBPS ಕಂಡಕ್ಟ್ ಮಾಡಿದ್ರೆ RBI ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. RBI ನ ಗ್ರೇಡ್ ಬಿ ಎಕ್ಸಾಮ್ ಅಂತ ಕರೀತಾರೆ. Now, if you take one such central level posting and you have 1, 2, 3, 4, 5 and 6. You can also take a seventh one which is about the insurance companies, which is LIC, GIC, ಇವ್ರು ಕಂಡಕ್ಟ್. ಸೊ ಸೆಂಟ್ರಲ್ ಲೆವೆಲ್ ಅಲ್ಲಿ ಇಷ್ಟು ಎಕ್ಸಾಮ್ಸ್ ಇರುತ್ತೆ. ಪ್ರತಿ ವರ್ಷ ಬೇರೆ ಬೇರೆ ಟೈಮ್ ಪೀರಿಯಡ್ ಅಲ್ಲಿ ಈ ಎಕ್ಸಾಮ್ಸ್ ಗೆ ಕಾಲ್ ಫರ್ ಆಗ್ತಾ ಇರುತ್ತೆ ಪ್ರತಿ ವರ್ಷ. This is at the central level. Now, at the state level, specifically coming down to Karnataka, but it reflects in other states also. ಬೇರೆ ಸ್ಟೇಟ್ಸ್ ಅಲ್ಲೂ ಕೂಡ ಇರುತ್ತೆ. ಹೇಗೆ ಸೆಂಟ್ರಲ್ ಲೆವೆಲ್ ಅಲ್ಲಿ ನಿಮಗೆ UPSC ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಅಂತಿದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದೇ ರೀತಿ ಸ್ಟೇಟ್ ಲೆವೆಲ್ ಅಲ್ಲಿ ನಿಮಗೆ KPSC ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ಅಂತಿದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ ಸಾಕಷ್ಟು ಬೇರೆ ಬೇರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಗ್ರೂಪ್ ಎ ಹಂತದಲ್ಲಿ ದೇ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್. ಗೆಜೆಟೆಡ್ ಪ್ರೊಬೇಷನರ್ ಈ ಒಂದು ಎಕ್ಸಾಮ್ ಅಲ್ಲಿ ಸುಮಾರು 10 ಡಿಫರೆಂಟ್ ಪೋಸ್ಟ್ಗಳು ಕಾಲ್ ಆಗ್ತವೆ. ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್, ತಹಸೀಲ್ದಾರ್, DYSP, ಎಕ್ಸಿಕ್ಯೂಟಿವ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್ ಡೈರೆಕ್ಟರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್, ಈ ರೀತಿ ಸಾಕಷ್ಟು ಬೇರೆ ಬೇರೆ ಪೋಸ್ಟ್ ಈ ಒಂದೇ ಎಕ್ಸಾಮ್ ಕಾಲ್ ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್. ಅದ್ ಬಿಟ್ಟು KPSC ಸಾಕಷ್ಟು ಹುದ್ದೆಗಳಿಗೆ ಎಕ್ಸಾಮ್ ಕಾಲ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಪೊಸಿಷನ್ಸ್ ಇನ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್, ರೈಟ್? ಅಂಡ್ ದಿ ರೀಸೆಂಟ್ ಎಕ್ಸಾಮ್ಸ್ ದಟ್ ಯು ಹ್ಯಾವ್ ಬೀನ್ ವಿಟ್ನೆಸಿಂಗ್ ಇನ್ ಟರ್ಮ್ಸ್ what we call the assistant controller in state audit accounts department. ಈ ರೀತಿ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಹುದ್ದೆಗಳಿಗೆ ಎಕ್ಸಾಮ್ಸ್ ಕಾಲ್ ಮಾಡ್ತಾರೆ. ಯಾವಾಗ ಸ್ಪೆಸಿಫಿಕಲಿ ಇನ್ ಟರ್ಮ್ಸ್ ಆಫ್ PWD, BWSSB, KPTCL ಈ ರೀತಿ ಪೋಸ್ಟಿಂಗ್ ಇರುತ್ತೆ. ಇವರು ಸ್ಪೆಸಿಫಿಕಲಿ ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಕರೀತಾರೆ. ಇನ್ ಟರ್ಮ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ ಪೋಸ್ಟ್ ಅಲ್ಲಿ ಕರೀತಾರೆ. ಆದ್ರೂ ಕೂಡ ಇನ್ ದಟ್ ಸೆನ್ಸ್ all these exams, including the previous exam that I showed, ಈ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ನಂತರ ಈ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕೂಡ, right, there is a common paper which will help. This is KPSC, right? Other than KPSC specifically, this is about group A, group B. ಇಲ್ಲೂ ಕೂಡ ನಿಮ್ಗೆ ಸಾಕಷ್ಟು ಗ್ರೂಪ್ ಸಿ ಮತ್ತೆ ಡಿ ಎಕ್ಸಾಮ್ಸ್ ಇರುತ್ತೆ. ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಎಕ್ಸಾಮ್ಸ್ ಅಲ್ಲಿ ನಿಮಗ್ ಬರುವಂತ ಹುದ್ದೆಗಳು ಅಂತಂದ್ರೆ ಬೇಸಿಕಲಿ ಸ್ಟಾರ್ಟಿಂಗ್ ಫ್ರಮ್ FDA ಹುದ್ದೆಗಳಿಂದ PSI at different levels, civil, wireless, reserve police, police sub inspector exams ಆಗ್ಬೋದು. ನಂತರ in terms of revenue inspector, your coming in specifically the PDO exams, ಗ್ರಾಮ ಪಂಚಾಯತ್ ಸೆಕ್ರೆಟರಿ ಎಕ್ಸಾಮ್ಸ್, ಈ ರೀತಿ ಸಾಕಷ್ಟು ಹುದ್ದೆಗಳು ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ. Now, the idea of letting you know all this is, ಈ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕೂಡ from the central level exams of all these, in the state level exams, the different positions that are available, and the group C, group D levels exam. I have just listed the famous few. ಇನ್ನ ಸಾಕಷ್ಟು ಹುದ್ದೆಗಳಿವೆ. ಈ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕೂಡ, as we have seen, one of the most important and the common paper is something that is called ಜನರಲ್ ಸ್ಟಡೀಸ್. ಸಾಮಾನ್ಯ ಅಧ್ಯಯನ ಅಂತ ಕರಿತೀವಿ. ಕೆಲವು ಇದರಲ್ಲಿ ಇದನ್ನ GK ಅಂತ ಕರೀತಾರೆ, ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ಗೂ ಮತ್ತೆ ಜನರಲ್ ಸ್ಟಡೀಸ್ಗೂ ವ್ಯತ್ಯಾಸ ಇದೆ. ಸಾಕಷ್ಟು ಎಲ್ಲ ಹೈಯರ್ ಲೆವೆಲ್ ಗ್ರೂಪ್ ಎ, ಗ್ರೂಪ್ ಬಿ ಎಕ್ಸಾಮ್ಸ್ ಎಲ್ಲಕ್ಕೂ ಕೂಡ ಅದನ್ನ GS ಅಂತಾನೆ ಕರೆಯೋದು. ಜನರಲ್ ನಾಲೆಡ್ಜ್ ಅಂದಾಗ ಅದು ಸ್ವಲ್ಪ ಫ್ಯಾಕ್ಚುಯಲ್ ಆಗುತ್ತೆ. ಇದು ಒಂದು ಪೇಪರ್ ಎಲ್ಲಾ ಎಕ್ಸಾಮ್ಸ್ ಕೂಡ ಕಾಮನ್ ಆಗಿರುವಂತ ಪೇಪರ್. ಎಲ್ಲಾ ಎಕ್ಸಾಮ್ಸ್, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ, ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, one paper that is common is general studies. So this is very important. Now, ನಾವೆಲ್ಲ ಮಾಡ್ತಾ ಇರುವಂತ ಗ್ರಾಜುಯೇಷನ್ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ. ವಿ ಕಮ್ ಫ್ರಮ್ ಅ ಸೈನ್ಸ್ ಬ್ಯಾಕ್ ಗ್ರೌಂಡ್, ವಿ ಕಮ್ ಫ್ರಮ್ ಅನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ವಿ ಕಮ್ ಫ್ರಮ್ ಅ ಮೆಡಿಸಿನ್ ಬ್ಯಾಕ್ ಗ್ರೌಂಡ್, ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಕಾಮರ್ಸ್ ಬ್ಯಾಕ್ ಗ್ರೌಂಡ್, ಬಿಸ್ನೆಸ್ ಸ್ಟಡೀಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಇದೇ ರೀತಿ ಸಾಕಷ್ಟು ಡಿಫರೆಂಟ್ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ನಮ್ಮ ಗ್ರಾಜುಯೇಷನ್ ಮಾಡ್ತಾ ಇರ್ತೀವಿ. ಆಲ್ಸೋ ಇನ್ ಯೋರ್ 12th ಸ್ಟ್ಯಾಂಡರ್ಡ್ ನಿಮ್ಮ PUC ಯಲ್ಲೂ ಕೂಡ ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಬೇರೆ ಸ್ಟ್ರೀಮ್ಸ್ ತಗೊಂಡಿರ್ತೀವಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ದಿಸ್ ಇಸ್ ಅ ಪೇಪರ್ ವಿಚ್ ಇಸ್ ಕಾಮನ್ ಫಾರ್ ಎವ್ರಿಬಡಿ. ಸೊ ವಾಟ್ ಇಸ್ ಪಾರ್ಟ್ ಆಫ್ ದಿಸ್ ಪೇಪರ್? ಈ ಪೇಪರ್ ಇರುವಂತ ಬೇಸಿಕ್ ಸಿಲೆಬಸ್ ಏನು? ಇನ್ ದಟ್ ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ಸಿಲೆಬಸ್ ಅಂತ ಬಂದಾಗ ಹಿಸ್ಟ್ರಿ, geography,
ಕಾನ್ಸ್ಟಿಟ್ಯೂಷನ್ ಪಾಲಿಟಿ, ರೈಟ್, ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್. ಈ 4 ಸಬ್ಜೆಕ್ಟ್ ಫೌಂಡೇಶನ್ ಸಬ್ಜೆಕ್ಟ್ಸ್ ಅಂದ್ರೆ ಕಾಮನ್ ಸಬ್ಜೆಕ್ಟ್ಸ್. ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ ಮತ್ತೆ ಎಕನಾಮಿಕ್ಸ್. ಇತಿಹಾಸ, ಭೂಗೋಳ, ರೈಟ್, ನಮ್ಮ ಪೌರನೀತಿ ರಿಲೇಟೆಡ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಮತ್ತು ಪೌರನೀತಿ ಮತ್ತು ಅರ್ಥಶಾಸ್ತ್ರ, ಈ 4 ಸಬ್ಜೆಕ್ಟ್ಸ್ ಎಲ್ಲಕ್ಕೂ ಕೂಡ ಕಾಮನ್ ಆಗ್ತವೆ. And something on which forms a basic foundation for everything. Apart from these 4, you will have art and culture. ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಆರ್ಟ್ ಅಂಡ್ ಕಲ್ಚರ್, ಅಂಡ್ ಕಳೆದ 10 ವರ್ಷಗಳಿಂದ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತ ಪ್ರಶ್ನೆಗಳು, ಪರಿಸರ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಇದ್ರ ಜೊತೆಗೆ ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ, ರೈಟ್. ಜನರಲ್ ಸೈನ್ಸ್ ಅಂದಿದ ತಕ್ಷಣ ಇದರಲ್ಲಿ ಡೀಪ್ ನಾಲೆಜ್ ಆಫ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅವಶ್ಯಕತೆ ಇಲ್ಲ. ದಿಸ್ ಇಸ್ ನಾಲೆಜ್ ಆಫ್ ಸೈನ್ಸ್ ವಿಚ್ ಯು ಯೂಸ್ ಎವ್ರಿ ಡೇ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ನೋಡುವಂತ, ಬಳಸುವಂತ ವಿಜ್ಞಾನದ ಬಗ್ಗೆ, ರೈಟ್. ಶೇವಿಂಗ್ ಮಿರರ್ಸ್ ಅಲ್ಲಿ ಇರುವಂತ ಮಿರರ್ಗೂ ಅಥವಾ ಗಾಡಿಗಳಲ್ಲಿ ಹೆಡ್ಲೈಟ್ ಅಲ್ಲಿ ಇರುವಂತ ಮಿರರ್ಗೂ ಇರುವಂತ ಬೇಸಿಕ್ ವ್ಯತ್ಯಾಸ ಏನು, ಈ ರೀತಿಯ ಸೈನ್ಸಿನ ಅಂಡರ್ಸ್ಟ್ಯಾಂಡಿಂಗ್ ಜನರಲ್ ಸೈನ್ಸ್. ಅಂಡ್ ಫ್ರಮ್ ಅ ಪರ್ಸ್ಪೆಕ್ಟಿವ್, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂಡರ್ಸ್ಟ್ಯಾಂಡಿಂಗ್, ಸೈನ್ಸ್ ಅಂಡ್ ಟೆಕ್ನಾಲಜಿ. Right. So these are four subjects, and these are 4 additional subjects. With this, one that is common to everything is something that we call current events ಅಥವಾ ಪ್ರಚಲಿತ ವಿದ್ಯಮಾನ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನ ಕಂಪ್ಲೀಟ್ ಪಿಕ್ಚರ್ ಇಷ್ಟರಲ್ಲಿ ಬಂದಿದೆ. So 4 core subjects, 4 additional support subjects, and one common thing which adds on to all this, which is current events. ಸೊ ಏನಾಗತ್ತೆ, ನಮಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರಿವು ಅಥವಾ ಅವೇರ್ನೆಸ್ ತುಂಬಾ ಕಡಿಮೆ ಇರೋ ಕಾರಣ ನಾವು ಡಿಗ್ರಿ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಕೊಡ್ತೀವಿ. ಡಿಗ್ರಿ ಮುಗಿಯೋಷ್ಟೊಳಗಡೆ ಸಾಕಷ್ಟು ಟೈಮ್ ಕಳೆದಿರ್ತೀವಿ. ಇಮಿಡಿಯೇಟ್ಲಿ ಕರಿಯರ್ ಸೆಟ್ಲ್ ಆಗ್ಬೇಕು, ಏನಾದ್ರೂ ಒಂದು ಕೆಲಸ ಅನ್ನೋ ಒಂದು ಪ್ರೆಷರ್ ನಮ್ಮ ಮೇಲೆ ಜಾಸ್ತಿ ಇರುತ್ತೆ. ಆ ದೃಷ್ಟಿಕೋನದಿಂದ ಒಂದೇ ಸತಿಗೆ ನಾವು ಇದನ್ನೆಲ್ಲ ಓದಕ್ ಶುರು ಮಾಡಿದಾಗ ಒಂದ್ ಕಡೆ ಕ್ಲಾಸ್ ನಡೀತಾ ಇರುತ್ತೆ, ನೀವು ಒಂದ್ ಕಡೆ ಕೋಚಿಂಗ್ ಜಾಯ್ನ್ ಆಗಿರ್ತೀರಾ. ನಮ್ಮಲ್ಲೇ ಕ್ಲಾಸ್ ಜಾಯ್ನ್ ಆಗ್ತಿದ್ರೆ ನೀವು ಪ್ರತಿ ದಿನ ನಾವು 2.5 ಗಂಟೆ 3 ಗಂಟೆ ಕ್ಲಾಸ್ ಮಾಡ್ತೀವಿ. ಕ್ಲಾಸ್ ನಂತರ ನಿಮಗೆ ವಾರದಲ್ಲಿ ಒಂದು ಟೆಸ್ಟ್ ಕೊಡ್ತೀವಿ. ಆಪ್ಷನಲ್ ಅಂತ ಒಂದು ಕಲಿಯೋದಿರುತ್ತೆ, ಅದು ನಂತರ ಆದ್ಮೇಲೆ ಶುರು ಆಗುತ್ತೆ. ಸೊ ದಿನಕ್ಕೆ 3 ರಿಂದ 4 ಗಂಟೆ, ಕೆಲವು ಬಾರಿ 5 ಗಂಟೆ ಕ್ಲಾಸ್ ಇರುತ್ತೆ, ವಾರದಲ್ಲಿ ಒಂದು ಟೆಸ್ಟ್ ಇರುತ್ತೆ. ಇದನ್ನೆಲ್ಲವನ್ನೂ ಕೂಡ ಓದ್ತಾ, ಅದನ್ನ ಕಲಿತಾ, ಹೊಸದಾಗಿ ಸಬ್ಜೆಕ್ಟ್ಸ್ ಕಲಿತಾ, ಬುಕ್ಸ್ ಓದ್ತಾ, ಟೆಸ್ಟ್ ಅಟೆಂಡ್ ಮಾಡ್ತಾ, ಕೆಲವು ಬಾರಿ ನಮ್ಗೆ ಟೈಮಿನ ಕೊರತೆ ಕಾಣೋದಾಗ್ಲಿ, ಅಥವಾ ನಾನು ಏನ್ ಕಲಿಬೇಕು ಅಂತಿದ್ದೆ ಅದನ್ನ ನಾನು ಇನ್ನಷ್ಟು ಸದೃಢವಾಗಿ ಕಲಿಬಹುದಾಗಿತ್ತಲ್ವಾ ಅನ್ನೋ ಒಂದು ಕೊರತೆ ಕಾಣುತ್ತೆ. ದಿಸ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಅಬ್ಸರ್ವ್ಡ್. Given that understanding, what have we launched is something called the foundation course. In the foundation course, we are specifically planned that we will tackle these 4 subjects primarily and these subjects additionally, so that your foundation in these subjects is very strong. And ಇದನ್ನ ನೀವು ನಿಮ್ಮ PUC ಲೆವೆಲ್ ಅಲ್ಲಿ ಇರುವಾಗ, ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲೆವೆಲ್ ಅಲ್ಲಿ ಇರೋವಾಗ್ಲೇ ನೀವು ಇದನ್ನ ಮನಗೊಂಡ್ರೆ, and if you understand how these subjects work, probably ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ನಿಮ್ಮ ಸಬ್ಜೆಕ್ಟ್ಸ್ ಅಲ್ಲೇ ನೀವು ಈ ಸಬ್ಜೆಕ್ಟ್ಸ್ ಅನ್ನು ಕಲಿತಾ ಇದ್ರು ಕೂಡ, ನೀವು ಡಿಗ್ರಿಯಲ್ಲಿ ಇದೇ ಸಬ್ಜೆಕ್ಟ್ಸ್ ನ ಕಲಿಯೋ ಒಂದು ದೃಷ್ಟಿಕೋನಕ್ಕೂ, and from a competitive exam perspective to study the same subject, there is a difference. If you are able to identify that difference, and specifically those who are coming from an engineering background and science background, these are subjects the last time we would have studied in 10th standard. And 10ನೇ ಕ್ಲಾಸ್ ಅಲ್ಲಿ ನಾವು ಏನ್ ಓದಿರ್ತೀವಿ, ಎಷ್ಟು ಓದಿರ್ತೀವಿ, ಎಷ್ಟು ಮಟ್ಟಕ್ಕೆ ಅದು ನೆನಪಿರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ. ಸೊ ಆ ಒಂದು ದೃಷ್ಟಿಕೋನದಿಂದ, ಟು ಗೆಟ್ ದಿಸ್ ಫ್ರಮ್ ಅನ್ ಎಕ್ಸಾಮ್ ಪರ್ಸ್ಪೆಕ್ಟಿವ್, a foundation course will come to real use. That is why we have planned the foundation. From this, additionally, one other subject that has now become common, along with general studies, one other subject that has now become common is something that we call aptitude or mental ability. Aptitude or mental ability. Right? Now, aptitude or mental ability andid takshana sakashtu janake you feel that this is maths. No, this is not maths. Mathematics ku idukku vyathyasa ide. This is mental ability or reasoning. Idralli nimage numeracy, logical reasoning and the idea of comprehension ishtu barutte. Idanna ನಾವು ಕ್ಲಾರಿಟಿ ಆಗಿ ಇಟ್ಕೊಳ್ಳೋಣ. ಸೊ ಫೌಂಡೇಶನ್ ಕೋರ್ಸ್ ನ ಮೂಲ ಉದ್ದೇಶವಾಗಿ ನಾವು ಇಷ್ಟನ್ನ ನಿಮಗೆ from a basic foundation level understanding alli cover. Right? Now, if I am teaching all these subjects from a full exam perspective, we do a 1-year course.
ಒಂದು ವರ್ಷದ ಕೋರ್ಸ್ ಮಾಡ್ತೀವಿ. ಆ ಒಂದು ವರ್ಷದ ಕೋರ್ಸ್ ಅಲ್ಲಿ ನಾವು ಬರೀ ಜನರಲ್ ಸ್ಟಡೀಸ್ಗೆ ಅಂತಾನೆ ಸುಮಾರು 800 ಗಂಟೆಗಳ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಮಾಡಿ 800 hours ಇಷ್ಟು ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡಿ, ಇದ್ರ ಜೊತೆಗೆ ಮೇನ್ಸ್ ಅಂತ ಪಾರ್ಟ್ ಬರುತ್ತೆ. ಮೇನ್ಸ್ ಅಂದ್ರೆ UPSC ಅಲ್ಲಿ ನಾವು ಮೇನ್ಸ್ ಅಂತ ಪಾರ್ಟ್ ಅಂತೀವಿ. ಮೇನ್ಸ್ ಅಲ್ಲಿ ಬರುವಂತ ಸಬ್ಜೆಕ್ಟ್ಸ್ ಅನ್ನು ಕವರ್ ಮಾಡೋದು. ಇಷ್ಟು ಸಬ್ಜೆಕ್ಟ್ಸ್ ನ ಕವರ್ ಮಾಡೋದಕ್ಕೆ ಸುಮಾರು 800 ಗಂಟೆಗಳ ಕ್ಲಾಸ್ ರೂಮ್ ಪ್ರೋಗ್ರಾಮ್. ಅದ್ರ ಜೊತೆಗೆ ಕ್ಲಾಸ್ ಅಲ್ಲಿ ಟೆಸ್ಟ್ ಕೊಡ್ತೀವಿ. ಆ ಟೆಸ್ಟ್ ನಿಮಗೆ ಸುಮಾರು 100+ ಟೆಸ್ಟ್ ಇರುತ್ತೆ. ಇದು when we are doing a regular full course. So when you are attending 2.5 3 hours every day and continuously taking tests, that will naturally add a certain pressure to you, because ಪ್ರತಿಯೊಂದು ವಿಷಯವನ್ನು ಹೊಸದಾಗಿ ಕಲಿತಾ ಇರ್ತೀರಾ. ಆ ಕಲಿಯೋದನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲೂ ಕಲಿಬೇಕು, ಮುಂದಿನ ವರ್ಷ ನನ್ನ ಎಕ್ಸಾಮ್ ಇದೆ ಅದನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಕಲಿಬೇಕು. ಈ ಎಲ್ಲಾ ಐಡಿಯಾಸ್ ನ ಮನದಲ್ಲಿ ಇಟ್ಕೊಂಡು ಹೌ ಹ್ಯಾವ್ ವಿ ಡಿಸೈನ್ಡ್ ಅ ಫೌಂಡೇಶನ್ ಕೋರ್ಸ್? ವಾಟ್ ಇಸ್ ದಿ ಡಿಸೈನ್ ಆಫ್ ಅ ಫೌಂಡೇಶನ್ ಕೋರ್ಸ್? ಇನ್ ಅ ಫೌಂಡೇಶನ್ ಕೋರ್ಸ್ we will take first only weekends. Now why only weekends? All of you who are target for the foundation course are those who are just after your 12th standard, going through your first year PUC or second year PUC, or who have in your first year degree, second year degree, third year degree. Given that now NEP ಬಂದಿರೋದ್ರಿಂದ 4 ವರ್ಷದ ಡಿಗ್ರಿ ಪ್ರೋಗ್ರಾಮ್ಸ್ ಇವೆ, ಆನರ್ಸ್ ಮಾಡ್ತಾರೋರು ಇರುತ್ತೆ. ಕೆಲವರು ಸಾಕಷ್ಟು ಜನ ಡಿಗ್ರಿ ಮುಗಿಸಿರೋರು ಕೂಡ ಈ ಪ್ರೋಗ್ರಾಮ್ ತಗೊಂಡಿರೋದಿದೆ, ನಮ್ಮಲ್ಲೂ ತಗೊಂಡಿದ್ದಾರೆ, ಈಗಲೂ ಕೂಡ ತಗೊಂಡ್ಬಹುದು. ವೀಕೆಂಡ್ಸ್ ಮಾಡೋ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ನಾವು ಟಾರ್ಗೆಟ್ ಆಗಿ ಪ್ಯೂರ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಮಾಡ್ತೀವಿ. ಸ್ಯಾಟರ್ಡೆ ಮತ್ತು ಸಂಡೇ ಮಾಡಿದಾಗ ಕೆಲವರು ವರ್ಕಿಂಗ್ ಇರೋರು ಕೂಡ, ವರ್ಕಿಂಗ್ ಪ್ರೊಫೆಷನಲ್ಸ್ ಕೂಡ ಈ ಒಂದು ಕೋರ್ಸ್ ನ ತಗೊಳ್ಬಹುದು. ಕಾಲೇಜ್ ಹೋಗ್ತಾ ಇರೋರು, ನಿಮ್ಮ ರೆಗ್ಯುಲರ್ ಶೆಡ್ಯೂಲ್ ಅಲ್ಲಿ ಇರೋರು ಕೂಡ ದಿಸ್ ಪ್ರೋಗ್ರಾಮ್ ವಿಲ್ ನಾಟ್ ಅಫೆಕ್ಟ್ ಯುವರ್ ಕಾಲೇಜ್ ಟೈಮಿಂಗ್ಸ್, ರೈಟ್? ಸೊ ಯು ನೀಡ್ ನಾಟ್ ಬಿ ವರೀಡ್ ದಟ್ ಕಾಲೇಜ್ ಮಧ್ಯದಲ್ಲಿರುತ್ತೆ, ಕಾಲೇಜ್ಗೂ ಇದಕ್ಕೂ ಕ್ಲಾಶ್ ಆಗುತ್ತೆ, ನಾ ಏನ್ ಮಾಡಿ. So this is purely on Saturday. What will be the timings? On Saturday, we will have the time between 5 to 8. Very rarely we will call you between 3 to 5:30. Largely it will between 5 to 8 on Saturday. On Sunday, it will be between 11 to 2. Sometimes we will call you between 2 to 5. This is the larger timings that we call in for Saturday, Sunday. So that ನಿಮ್ಮ ಕಾಲೇಜ್ ಶೆಡ್ಯೂಲ್ ಯಾವುದೇ ರೀತಿ ಎಫೆಕ್ಟ್ ಆಗದೆ ಇರಲಿ, ನಿಮ್ಮ ಸ್ಟಡಿ ಶೆಡ್ಯೂಲ್ ಆಗ್ಬೋದು, ನಿಮ್ಮ ವರ್ಕ್ ಶೆಡ್ಯೂಲ್ ಆಗ್ಬೋದು, ಯಾವುದೇ ರೀತಿ ಎಫೆಕ್ಟ್ ಆಗದೆ ಇರಲಿ ಅಂತ. ದಿಸ್ ಇಸ್ ದಿ ಟೈಮಿಂಗ್ಸ್ that we follow. Right? Now, ಎಮರ್ಜೆನ್ಸಿ ಬಂತು, ಹೆಲ್ತ್ ಹಾಳಾಯ್ತು, ಏನೋ ಒಂದು ಎಮರ್ಜೆನ್ಸಿ ಬಂತು, ಎಲ್ಲೋ ಹೋಗ್ಬೇಕಾಯ್ತು, ಸೊ ಒಂದ್ ಸ್ಯಾಟರ್ಡೆ ಕ್ಲಾಸ್ ಮಿಸ್ ಆಯ್ತು, ಸೊ ಏನ್ ಮಾಡ್ಬೋದು? ಆ ಸ್ಯಾಟರ್ಡೆ ಏನ್ ಕ್ಲಾಸ್ ನಡೆದಿತ್ತು, ಏನ್ ಮಾಡಿದ್ವಿ, ಅದನ್ನ ನಾವು ನಿಮಗೆ ಒಂದು ಲಿಂಕ್ ಶೇರ್ ಮಾಡ್ತೀವಿ. ಆ ಲಿಂಕ್ 2 ದಿವಸ 3 ದಿವಸದ ಮಟ್ಟಕ್ಕೆ ವ್ಯಾಲಿಡ್ ಇರುತ್ತೆ. ಅದನ್ನ ನೀವು ಮತ್ತೆ ಕೇಳ್ಕೊಬಹುದು ನೀವು ಫ್ರೀ ಆಗಿದ್ದಾಗ. ಸೊ ಕ್ಲಾಸ್ ನಿಮ್ಗೆ ರಿವೈಸ್ ಆಗೋ ರೀತಿಯಲ್ಲಿ ಆಗುತ್ತೆ. ಅದ್ ಬಿಟ್ಟು ಎಂಟೈರ್ ಪ್ರೋಗ್ರಾಮ್ಗೆ ಮೆಂಟರ್ಶಿಪ್ ಇರುತ್ತೆ. ನೀವು ಏನೇ ಡೌಟ್ಸ್, ಏನೇ ಕ್ಲಾರಿಫಿಕೇಶನ್ ಇದ್ರು ಮೆಂಟರ್ಸ್ ಕ್ಲಾರಿಫೈ ಮಾಡ್ಕೊಬಹುದು. ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ಬೋದು. ನಮ್ಮಲ್ಲಿ ಒಂದು ಕಂಪ್ಲೀಟ್ ಟೀಮ್ ಇದೆ. ಟೀಮಿನ ಯಾವುದೇ ಟೀಮ್ ಮೆಂಬರ್ ಜೊತೆ ಯು ಕ್ಯಾನ್ ಸ್ಟೇ ಇನ್ ಟಚ್ ಅಂಡ್ ಕಂಟಿನ್ಯೂಸ್ಲಿ ಗೆಟ್ ಸ್ಟಡಿ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಟೈಮಿಂಗ್. ಹೌ ಇಸ್ ದಿ ಕೋರ್ಸ್ ಡಿಸೈನ್? How many weekends are we looking at? We are looking at 16 weekends. 16 weekends. 16 weekends antandre sessions that will become into 2, that is about 32 sessions. So per week 2 days, 16 weekends, 32 days. Effectively 5 hours per week, which is 2.5 hours, 3 hours andaga, we are looking at approximately 100+ hour course. 100 to 110 hour course. What will we do in this 100 to 110 hours course? Every Saturday is dedicated specific to the idea of NCERT, and every Sunday is dedicated specific to the idea of current affairs. Now, today is just the inaugural orientation lunch. Coming Saturday, that will be 11th and 12th, we will give you a detailed orientation specifically about syllabus, study and perspective. Yake? Whenever we start any course, it is a clear idea. ನಾವು ಯಾವತ್ತೂ ಕೂಡ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಜಂಪ್ ಮಾಡಲ್ಲ. ನೀವು ಏನನ್ನ ಕಲಿಯಕ್ ಬಂದಿದ್ದೀರಾ ಅದ್ರ ಬಗ್ಗೆ ಬೇಸಿಕ್ ಐಡಿಯಾ ನಿಮ್ಗೆ ಇರ್ಬೇಕು. ಈಗ NCERT ಅಂದ್ರೆ ಏನು, NCERT ಅಲ್ಲಿ ಏನಿರುತ್ತೆ, ಅದನ್ನ ಹೇಗೆ ಓದ್ಬೇಕು ಅನ್ನೋದನ್ನ ಕೂಡ ನಾವು ತಿಳಿಸ್ಕೊಡ್ತೀವಿ. ರೈಟ್? ನೀವು ಜಾಯಿನ್ ಆಗಿದ್ದೀರಾ, ದಿಸ್ ಇಸ್ ದಿ NCERT, ನೀವು ಓದ್ಕೊಂಡ್ ಬನ್ನಿ, ನಾವು ಟೆಸ್ಟ್ ಕೊಡ್ತೀವಿ. ನೋ, ದಟ್ ವಿಲ್ ನಾಟ್ ಬಿ ದಿ ಐಡಿಯಾ. ಸೊ ಕಮಿಂಗ್ ಸ್ಯಾಟರ್ಡೆ ಯು ವಿಲ್ ಹ್ಯಾವ್ ಅ ಡೀಟೇಲ್ಡ್ ಓರಿಯಂಟೇಷನ್ ಅಬೌಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರುವಂತ ಸಿಲೆಬಸ್ ಹೇಗಿರುತ್ತೆ, ಪ್ರಶ್ನೆಗಳೇ ಇರುತ್ತೆ, ನೀವು ಓದೋ ರೀತಿ ಹೇಗಿರ್ಬೇಕು,
ಯಾವೆಲ್ಲ ಪೋಸ್ಟ್ ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಇದರದ್ದು 1 ಗಂಟೆ ಸೆಷನ್ ಮಾಡಿದ್ರೆ NCERTs ನ ಹೇಗೆ ಓದ್ಬೇಕು, ಯಾಕೆ ಓದ್ಬೇಕು ಅಂಡ್ ಹೌ ಟು ಸ್ಟಡಿ NCERTs ಅನ್ನೋದ್ರ ಬಗ್ಗೆ ಒಂದು ಸೆಷನ್ ಸ್ಯಾಟರ್ಡೆ. ಸೊ ಈ ಸ್ಯಾಟರ್ಡೆ 2 ಸೆಷನ್ ಇರುತ್ತೆ. ಇಟ್ ವಿಲ್ ನಾಟ್ ಬಿ 2.5 hours, it will approximately be 4 hours, 2 hours, 2 sessions on Saturday. And on Sunday, we'll do a session specific to current affairs where current affairs giruvanta sources ಏನು, specifically targeting newspaper. Because ನಿಮ್ಮೆಲ್ಲರಲ್ಲೂ ಕೂಡ ನ್ಯೂಸ್ ಪೇಪರ್ ಓದುವಂತ ಅಭ್ಯಾಸ ಬೆಳೆಸೋದಕ್ಕೆ ಹೌ ಟು ಸ್ಟಡಿ ನ್ಯೂಸ್ ಪೇಪರ್ ಇಂದ ಕರೆಂಟ್ ಅಫೇರ್ಸ್ ನ ಹೇಗೆ ಪಿಕ್ ಮಾಡೋದು, ರಷ್ಯಾ ಮತ್ತೆ ಯುಕ್ರೇನ್ ವಾರ್ ನಡೀತಾ ಇದೆ ಅಂತಂದ್ರೆ ಅದರಿಂದ ಕರೆಂಟ್ ಅಫೇರ್ಸ್ ಹೇಗೆ ಬರುತ್ತೆ, ಶ್ರೀಲಂಕಾದಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ನಡೆದು ಶ್ರೀಲಂಕಾದಲ್ಲಿ ತುಂಬಾನೇ ತೊಂದರೆ ಆಗಿದೆ, ಅದರಿಂದ ಪ್ರಶ್ನೆ ಹೇಗೆ ಬರುತ್ತೆ. ಸೊ ಶ್ರೀಲಂಕಾ ಅನ್ನೋದನ್ನ ಎಕನಾಮಿಕ್ ದೃಷ್ಟಿಕೋನದಿಂದನೂ ಪ್ರಶ್ನೆ ಕೇಳಬಹುದು, ಶ್ರೀಲಂಕಾನ ಮ್ಯಾಪ್ ದೃಷ್ಟಿಕೋನದಿಂದನೂ ಪ್ರಶ್ನೆ ಕೇಳಬಹುದು, ಅದೇ ಶ್ರೀಲಂಕಾ ಚೈನಾ ರಿಲೇಷನ್ಸ್ ಬೇಸಿಸ್ ಮೇಲೆ ಇಂಡಿಯಾಗೆ ಏನ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ಕ್ವಶನ್ ಕೇಳಬಹುದು, ಶ್ರೀಲಂಕಾ ಸಾರ್ಕ್ ನ ಒಂದು ಮೆಂಬರ್ ಆಗಿರೋದ್ರಿಂದ ಅದನ್ನು ಕೂಡ ಕೇಳಬಹುದು. ಸೊ ಈ ರೀತಿ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ವಿಷಯಗಳನ್ನ ಹೌ ಡು ಅನಲೈಸ್, ಹೌ ಟು ಅಂಡರ್ಸ್ಟ್ಯಾಂಡ್ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. So that is something that we are doing this Saturday, Sunday. Saturday you will have a session where how to read NCERTs, how to understand NCERTs, syllabus specific understanding. Sunday you will have a session specific to current affairs, how to understand current affairs, what is the source of current affairs and newspaper. ಇದಾದ ನಂತರ ಈ ಸ್ಯಾಟರ್ಡೆ ನಿಮ್ಮ ಕ್ಲಾಸ್ ಮಾಡಿದಾಗ ವಿಲ್ ಗಿವ್ ಯು ಅ ಕಂಪ್ಲೀಟ್ ಪ್ಲಾನ್. ನಿಮ್ ಎಲ್ರ ಕೈಗೂ ಒಂದು ಕಂಪ್ಲೀಟ್ ಪ್ಲಾನ್ ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ 11th of June till we are targeting approximately mid-September or early September, first week of September ಅಷ್ಟೊಳಗೆ ಕೋರ್ಸ್ ಮುಗಿಸುವಂತ ಪ್ಲಾನ್ ಇದೆ. ಸೊ ಇಲ್ಲಿಂದ ಹಿಡಿದು ಆ ಸೆಪ್ಟೆಂಬರ್ ವರೆಗೂ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಒಂದೊಂದು ವಾರಕ್ಕೂ ನಿಮಗೆ ಇರುವಂತ ಏನ್ ಟಾರ್ಗೆಟ್ಸ್, ಇಷ್ಟು ಟಾರ್ಗೆಟ್ಸ್ ನ ಕಂಪ್ಲೀಟ್ ಆಗಿ ನಿಮಗೆ ಇನ್ ಹ್ಯಾಂಡ್ ಔಟ್ ಪ್ರಿಂಟೆಡ್ ಕೊಟ್ಬಿಡ್ತೀವಿ. ಸೊ ನಿಮ್ಗೆ ಏನಾಗುತ್ತೆ, ಈ ಸ್ಯಾಟರ್ಡೆ ಬಂದು 11ನೇ ತಾರೀಕು, ಮುಂದಿನ ಶನಿವಾರ ಬಂದು ನಿಮಗೆ ತಾರೀಕು 18. 18th ಜೂನ್ಗೆ ನಿಮಗಿರೋ NCERT ಟಾರ್ಗೆಟ್ ಯಾವುದು ಅಂತ ನಾವು ಸ್ಯಾಟರ್ಡೆ ನಿಮ್ಗೆ ಹೇಳ್ತೀವಿ. ನಿಮಗೆ NCERT ಹೇಗೆ ಓದಬೇಕು ಏನು ಅಂತ ನಾವು ತಿಳಿಸ್ಕೊಟ್ಟಿರ್ತೀವಿ. 18 ಜೂನ್ ಒಳಗಡೆ ಈ NCERT ನ ನೀವು ಓದಿರ್ಬೇಕು ಅಂತ ನಾವು ತಿಳಿಸ್ತೀವಿ. ಸೊ ಯಾವಾಗ ಓದೋದು, ಪ್ರತಿ ದಿವಸ ಯು ಶುಡ್ ಅಟ್ ಲೀಸ್ಟ್ ಟ್ರೈ ಟು ಮೇಕ್ 1 hour ಮಿನಿಮಮ್ ಅಂಡ್ ಇಫ್ ಯು ಕ್ಯಾನ್ ಮೇಕ್ 2 hours ಬ್ರಿಲಿಯಂಟ್. ಆ ಡಿಮಾಂಡ್ ಇಸ್ 2.5 hours. ನೀವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತೆಗಿತೀರಾ ಅಂದ್ರೆ ವೆರಿ ಗುಡ್, ದಯವಿಟ್ಟು ತೆಗೆದು ಅದಕ್ಕೆ ಟೈಮ್ ಕೊಡಿ. ಸೊ ಪ್ರತಿ ದಿವಸ ನೀವು 1-1.5 ಗಂಟೆ 2 ಗಂಟೆ ಕಾಲ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿದೀರಾ ಅಂತಂದ್ರೆ ಬೈ ನೆಕ್ಸ್ಟ್ ದಟ್ ಇಸ್ ಈ ಕಮಿಂಗ್ ಸ್ಯಾಟರ್ಡೆ 11th ಇಂದ 18th ಅಷ್ಟರೊಳಗಡೆ ಆ NCERT ನ ನಿಮ್ಮ ಅರ್ಥಕ್ಕೆ ಅನುಗುಣವಾಗಿ ನೀವು ಓದ್ಕೊಂಡು ಬಂದಿರ್ತೀರ. ವೆನ್ ಯು ಕಮ್ ಆನ್ 18th ಪ್ರತಿ ಸ್ಯಾಟರ್ಡೆ ನಾವು ನಿಮ್ಗೆ NCERT ಟಾರ್ಗೆಟ್ ಕೊಡ್ತೀವಿ, ನೀವು ಕ್ಲಾಸಿಗೆ ಬರ್ತೀರಾ. ಕ್ಲಾಸಿಗೆ ಬಂದಾಗ ನಾವು ಫಸ್ಟ್ ಒಂದು ಟೆಸ್ಟ್ ಕೊಡ್ತೀವಿ. ದಿಸ್ ಟೆಸ್ಟ್ ವಿಲ್ ಬಿ ಅ 30 questions test and that will be for 30 to 40 minutes. First test ಕೊಡ್ತೀವಿ. ಟೆಸ್ಟ್ ನೀವು ಅಟೆಂಪ್ಟ್ ಮಾಡ್ತೀರಾ, ನೀವು ಓದ್ಕೊಂಡು ಬಂದಿದ್ದೀರಾ, ನೀವು ಟೆಸ್ಟ್ ಕೊಡ್ತೀವಿ, ಟೆಸ್ಟ್ ನೀವು ಅಟೆಂಪ್ಟ್ ಮಾಡ್ತೀರಾ. ಟೆಸ್ಟ್ ಆದ ನಂತರ OMR ಶೀಟ್ಸ್ ಕಂಪ್ಲೀಟ್ ಕಲೆಕ್ಟ್ ಮಾಡ್ತೀವಿ. ಟೆಸ್ಟ್ ಯಾವ್ದನ್ನು ಕೂಡ ಸಿಂಪಲ್ ಆಗಿ ಕೊಡಲ್ಲ, ಕ್ವೆಶ್ಚನ್ ಪೇಪರ್ ಕೊಡ್ತೀವಿ, OMR ಶೀಟ್ಸ್ ಕೊಡ್ತೀವಿ. UPSC ಅಲ್ಲಿ ಯಾವ ರೀತಿ ಟೆಸ್ಟ್ ನಡೆಯುತ್ತೋ ಅದೇ ರೀತಿ ಟೆಸ್ಟ್ ನಡೆಸ್ತೀವಿ. OMR ಶೀಟ್ ಕೊಡ್ತೀವಿ, OMR ಶೀಟ್ ಅಲ್ಲಿ ಮಾರ್ಕ್ ಮಾಡ್ತೀರಾ. ಆದ ನಂತರ ವಿಲ್ ಕಲೆಕ್ಟ್ ದಿ OMR ಶೀಟ್ಸ್, ದೆನ್ ವಿ ವಿಲ್ ಡಿಸ್ಕಸ್ ದಿಸ್ ಎಂಟೈರ್ ಪೇಪರ್. 30 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದಾಗ ಆ 30 ಕ್ವೆಶನ್ಸ್ ಕೂಡ ಅದೇ NCERT ಅಲ್ಲಿ ಇರೋ ಬೇಸಿಸ್ ಮೇಲೆನೆ ಪ್ರಶ್ನೆ ಇರುತ್ತೆ. ನೀವ್ ಏನ್ ಓದಿರ್ತೀರಾ NCERT ಅಲ್ಲಿ ಅದರಲ್ಲೇ ಪೇಜ್ ವೈಸ್ ನಮ್ಗೆ ಕ್ವೆಶನ್ ಮಾಡಿರ್ತೀವಿ. ನಾನು ಓದಿದ್ದಕ್ಕೂ ಪ್ರಶ್ನೆ ಯಾವ ರೀತಿ ಬಂದಿದೆ, ಹೌ ಡು ಐ ಆನ್ಸರ್ ದಿಸ್ ಕ್ವೆಶನ್, ಹೌ ಡು ಐ ಅನಲೈಸ್ ದಿ ಅಂಡರ್ಸ್ಟ್ಯಾಂಡಿಂಗ್, ಇದನ್ನ ನೀವು ಅರ್ಥ ಮಾಡಿ. ವಿ ವಿಲ್ ಸ್ಪೆಂಡ್ half an hour, 1 hour ಕಂಪ್ಲೀಟ್ಲಿ ಸಮರೈಸಿಂಗ್ ದಿ ಎಂಟೈರ್ NCERT that we have listed. ಸೊ ಆ ಒಂದು ವಾರದಲ್ಲಿ ನೀವು NCERT ಓದಿರ್ತೀರಾ, ನಾವು ಟೆಸ್ಟ್ ಕೊಡ್ತೀವಿ, ಟೆಸ್ಟ್ ಬೇಸಿಸ್ ಮೇಲೆ ಡಿಸ್ಕಷನ್ ನಡೆಯುತ್ತೆ ಅಂಡ್ ದ ಎಂಟೈರ್ NCERT ವಿಲ್ ಬಿ ಸಮರೈಸ್ಡ್. ದಟ್ ವಿಲ್ ಹ್ಯಾಪನ್ ಆನ್ ಸಂಡೇ, ರೈಟ್? ಆ ಎಂಟೈರ್ ವೀಕ್ ಅಲ್ಲಿ ನೀವು ನ್ಯೂಸ್ ಪೇಪರ್ ನ ಸ್ವಲ್ಪ ಗಮನ ಇಟ್ಟು ಓದಿರ್ತೀರಾ, ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಬೆಳೆಸಿರ್ತೀರಾ, ನ್ಯೂಸ್ ಪೇಪರ್ ಓದ್ಕೊಂಡು ಬಂದಿರ್ತೀರಾ, ಇಲ್ಲಿ ಮತ್ತೆ ಟೆಸ್ಟ್ ಕೊಡ್ತೀವಿ. ಅಗೇನ್ ದಿಸ್ ಟೆಸ್ಟ್ ವಿಲ್ ಬಿ 30 questions. You will be given 30 to 40 minutes. ಸೊ ಬಂದಿದ ತಕ್ಷಣ ಅರ್ಧ ಗಂಟೆ 3/4 ಗಂಟೆ ಟೆಸ್ಟ್ ಅಟೆಂಪ್ಟ್ ಮಾಡ್ತೀವಿ, ರೈಟ್? ನಾವು ಟೆಸ್ಟ್ ಅಲ್ಲಿ ನನಗೆ ಮಾರ್ಕ್ಸ್ ಎಷ್ಟು ಬಂತು, ನಾ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಅಲ್ಲ. ಪ್ಲೀಸ್ ಡೋಂಟ್ ವರಿ ಅಬೌಟ್ ಮಾರ್ಕ್ಸ್. ದ ಟೆಸ್ಟ್ ಇಸ್ ಟು ರಿಪೀಟೆಡ್ಲಿ ಎಂಫಸೈಸ್ ಅಪಾನ್ ಯು. ನೀವು ಓದೋದಕ್ಕೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರೋ ಕ್ವೆಶನ್ಸ್ ಹೇಗಿರುತ್ತೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೌ ಯು ಸ್ಟಡಿ ಅಂಡ್ ಹೌ ದಿ ಕ್ವೆಶನ್ಸ್ ಕಮ್, ಹೌ ಡು ಐ ನೀಡ್ ಟು ಅಡ್ಯಾಪ್ಟ್. ಸೊ ಟೆಸ್ಟ್ ಇರುತ್ತೆ, ಇಮಿಡಿಯೇಟ್ಲಿ ಆ ಟೆಸ್ಟ್ ಡಿಸ್ಕಸ್ ಮಾಡಿ.
ಡಿಸ್ಕಸ್ ಮಾಡೋದಕ್ಕೆ ನಾವು ಹಾಫ್ ಅನ್ ಅವರ್ ಇಂದ 1 hour ತಗೊಂಡ್ರೆ ವಿ ವಿಲ್ ಸ್ಪೆಂಡ್ ಅಟ್ ಲೀಸ್ಟ್ 2 hours to cover at least 3 to 4 current affairs topics of the last 2 weeks. So ಪ್ರತಿ ವಾರ ನಿಮಗೆ ಮಿನಿಮಮ್ 2ರಿಂದ ಮ್ಯಾಕ್ಸಿಮಮ್ 4 ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ನ ಕವರ್ ಮಾಡ್ತಾರೆ. It will be all topics that are happening around you, right? From the topic of what happens in Supreme Court, what are the recent judgments, Russia-Ukraine war, Quad, USA, China, all these international issues in the hidu, national issues, economic issues, political issues from exam perspective. Politics discuss ಮಾಡಲ್ಲ, policy discuss ಮಾಡ್ತೀವಿ, ಎಕ್ಸಾಮ್ ದೃಷ್ಟಿಕೋನದಿಂದ ಕರೆಂಟ್ ಅಫೇರ್ಸ್. ಈ ರೀತಿ ಪ್ರತಿ ವಾರ ನಿಮಗೆ NCERT ಬೇಸ್ಡ್ ಕ್ಲಾಸ್ ನಡೆಯುತ್ತೆ, ಟೆಸ್ಟ್ ನಡೆಯುತ್ತೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ಲಾಸ್ ನಡೆಯುತ್ತೆ, ಟೆಸ್ಟ್. ದಿಸ್ ಇಸ್ ದಿ 16 weeks. ಇದರ ಮಧ್ಯದಲ್ಲಿ ಸುಮಾರು 3 ರಿಂದ 4 ವಾರ ತೆಗೆದಿರ್ತೀವಿ ಎಕ್ಸ್ಕ್ಲೂಸಿವ್ಲಿ. ಅಲ್ಲಿ ಕರೆಂಟ್ ಅಫೇರ್ಸ್ ಬದಲು ಆ 3 to 4 weeks we will be doing something which we call aptitude. In civil services language we call it CSAT or civil services aptitude test ಅಂತ. So 3 to 4 weeks ನಾವು ನಿಮಗೆ aptitude ಕವರ್ ಮಾಡ್ತೀವಿ. So ಫಂಡಮೆಂಟಲ್ಸ್ ಆಫ್ ಯರ್ ಆಪ್ಟಿಟ್ಯೂಡ್ಸ್ ಆರ್ ಆಲ್ಸೋ ದೇರ್. ಅದನ್ನು ಕೂಡ ನೀವು ಹೇಗೆ ಕಲಿಬೇಕು ಅಂತಾನು ತಿಳಿಸ್ಕೊಟ್ಟು ಅದರ ಬೇಸಿಸ್ ಮೇಲೂ ಕೂಡ ಕ್ಲಾಸ್ ಮಾಡಿ ಆಪ್ಟಿಟ್ಯೂಡ್. So effectively over a period of this 100-120 hours session, ನಿಮ್ಮ ಎಲ್ಲಾ NCERTs, what are the NCERTs that we are targeting? Basic history, geography, polity, economics, science, environment, ಇಷ್ಟುದು ಕೂಡ from 6th standard to 12th standard. ಇಷ್ಟು NCERTs ನ ಟಾರ್ಗೆಟ್ ಮಾಡಿ ಕವರ್ ಮಾಡುವಂತ ಕೆಲಸ. ಎಲ್ಲಾ NCERTs ಅಂದಾಗ ಇದರಲ್ಲಿ ಜಾಗ್ರಫಿಯಲ್ಲಿ 4 NCERT 11th ಅಲ್ಲಿ 2, 12th ಅಲ್ಲಿ 2 ಬರುತ್ತೆ. 4 NCERT ಕವರ್ ಮಾಡಕ್ಕಾಗಲ್ಲ ಬಿಕಾಸ್ ದಟ್ಸ್ ಎ ಲಿಟಲ್ ಟೆಕ್ನಿಕಲ್. ಅದನ್ನ ಕ್ಲಾಸ್ 2 ಕವರ್ ಮಾಡೋಕ್ಕಾಗಿರುತ್ತೆ. ಸೊ ಎಫೆಕ್ಟಿವ್ಲಿ 6 to 12th ಆಫ್ ಆಲ್ ದೀಸ್ NCERTs ಕವರ್ ಮಾಡೋ ಟಾರ್ಗೆಟ್. ಪ್ರತಿ ವಾರದ ಕರೆಂಟ್ ಅಫೇರ್ಸ್ ಕೋರ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಥ್ರೂ ಕೂಡ ನಿಮಗೆ ವರ್ಕ್ ಮಾಡುವಂತ ಟಾರ್ಗೆಟ್. So in the over the span of this 120 hours, NCERT gets covered, current affairs gets covered, test ನಡೆಯುತ್ತೆ ಕಂಟಿನ್ಯೂಸ್ ಆಗಿ. ಕೆಲವು ಬಾರಿ ನಿಮ್ಗೆ ಅವಶ್ಯಕತೆ ಇರುವಂತ ಹ್ಯಾಂಡ್ಔಟ್ಸ್ ಕೊಡ್ತೀವಿ, ನಿಮಗೆ ಬೇಕಾಗಿರುವಷ್ಟನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. So end of the foundation course, you will be strong enough with the fundamental understanding of history, economics, geography, polity, science, environment and the idea of current affairs. With all this, you are now exam ready. ಹಾಗಾದ್ರೆ ಸರ್ ಎಕ್ಸಾಮ್ ಬರೀಬಹುದಾ? ನೋ. ನಿಮ್ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ. ಈ ಬೇಸಿಸ್ ಮೇಲೆ ನಿಮ್ಮ ಡಿಗ್ರಿ ಜೊತೆಗೇನೆ ಯು ಕ್ಯಾನ್ ನೌ ಡಿಸೈಡ್. ನೀವು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ರೆ ದೆನ್ ಪ್ರಾಬ್ಲಿ ಈ ವರ್ಷ ನೀವು ಕಂಪ್ಲೀಟ್ ನಿಮ್ ಕೋರ್ಸ್ ಮುಗಿಸ್ಕೊಂಡು ಸೆಕೆಂಡ್ ಇಯರ್ ಅಲ್ಲಿ ಒಂದು ಫುಲ್ ಕೋರ್ಸ್ ಜಾಯಿನ್ ಆಗಿ ಫುಲ್ ಕೋರ್ಸ್ ಥ್ರೂ ಕಂಪ್ಲೀಟ್ ಕ್ಲಾಸ್ ಕಲಿತು ಥರ್ಡ್ ಇಯರ್ ಅಲ್ಲಿ ಟೆಸ್ಟ್ ಸೀರೀಸ್ ತಗೊಂಡು ಇಮಿಡಿಯೇಟ್ಲಿ ಎಕ್ಸಾಮ್ ಬರೆಯೋ ತರ ಪ್ಲಾನ್. ಇಫ್ ಯು ಆರ್ ಇನ್ ಯರ್ ಸೆಕೆಂಡ್ ಇಯರ್ ಡಿಗ್ರಿ, ಇಫ್ ಯು ಆರ್ ಇನ್ ಯರ್ ಥರ್ಡ್ ಇಯರ್ ಡಿಗ್ರಿ, ದೆನ್ ಫೌಂಡೇಶನ್ ಕೋರ್ಸ್ ಮುಗಿದ ನಂತರ ಇಮಿಡಿಯೇಟ್ಲಿ ನೀವು ಫುಲ್ ಕೋರ್ಸ್ ತಗೊಂಡು ಫೈನಲ್ ಇಯರ್ ಅಷ್ಟೊಳಗಡೆ ಎಕ್ಸಾಮ್ ಬರೆಯೋದಕ್ಕೆ ರೆಡಿ. The simple formula ಅಂದ್ರೆ all those who are taking a foundation course, ನೀವು ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಎಕ್ಸಾಮ್ ಅಟೆಂಪ್ಟ್ ಮಾಡಬೇಕು. ಡಿಗ್ರಿ ಫೈನಲ್ ಇಯರ್ the first attempt that you give should be a very good attempt, and end of that you should be ready enough that I should have targeted. Okay, so this dream of first attempt ಅಲ್ಲಿ ನಾನು ಕ್ಲಿಯರ್ ಮಾಡಬಹುದಾ ಅನ್ನೋದನ್ನ ಇನ್ನಷ್ಟು ರಿಯಲೈಸ್ ಮಾಡೋದಕ್ಕೆ we work. That is the idea. Okay, again ನಿಮ್ಮಲ್ಲೂ ಕೂಡ ಡೋಂಟ್ put a unnecessary pressure that ನಾನು ಇದನ್ನ ಮಾಡ್ತಾ ಇದ್ರೆ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಆಗ್ಲೇಬೇಕು, ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಯೋಚನೆ. As we repeatedly say, it's a competitive exam. Across India competition ಇರುತ್ತೆ. ನಮ್ ಕಡೆಯಿಂದ ನಾವು ಆನೆಸ್ಟ್ ಆಗಿ ಕಂಪ್ಲೀಟ್ ಟೈಮ್ಗೆ ಎಫರ್ಟ್ ಕೊಟ್ಟು ಟೈಮ್ ಅನ್ನು ರೆಸ್ಪೆಕ್ಟ್ ಮಾಡಿ ಲೆಟ್ಸ್ ಪುಟ್ ದಿ ಎಫರ್ಟ್. If it happens very well, things work very well and we have put the effort in that direction, it is ಆ ರೀತಿ ವರ್ಕ್ ಮಾಡಿ. This is the overall plan of a foundation course. Okay, right? Any doubts, any clarifications, ಏನೇ ಇದ್ರು ಕೂಡ ದಯವಿಟ್ಟು ಕೇಳಿ. Right, we'll help you, we'll clarify. Like I said, coming Saturday, Sunday 11ನೇ ತಾರೀಕು ಮತ್ತೆ 12ನೇ ತಾರೀಕು 2 ದಿವಸ ಕೂಡ ಇದೇ ಕರೆಂಟ್ ಅಫೇರ್ಸ್ ಈ ಸಬ್ಜೆಕ್ಟ್ ಬೇಸಿಸ್ ಮೇಲೆ ನಿಮ್ಗೆ ನ್ಯೂಸ್ ಪೇಪರ್ ಹೇಗೆ ಓದೋದು, ನ್ಯೂಸ್ ಪೇಪರ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾಸ್ ಇರುತ್ತೆ 11ನೇ ತಾರೀಕು. ಅಂಡ್ 12ನೇ ತಾರೀಕು 11ನೇ ತಾರೀಕು ನಿಮ್ಗೆ NCERT ಹೇಗೆ ಓದೋದು, NCERT ಬೇಸಿಕ್ಸ್ ಇಂದ ಹಿಡಿದು ಕ್ಲಾಸ್ ಸಬ್ಜೆಕ್ಟ್ ಅರ್ಥ ಆಗೋದ್ರ ಬಗ್ಗೆನೂ ಕ್ಲಾಸ್ ಇರುತ್ತೆ 11 ಮತ್ತೆ 12, 11th and 12th. For those who are attending online, sir class ಅಲ್ಲಿ ಏನೋ ಟೆಸ್ಟ್ ಕೊಡ್ತೀರಾ, ಆನ್ಲೈನ್ ಅಲ್ಲಿ ಹೇಗೆ ಟೆಸ್ಟ್ ಕೊಡ್ತೀರಾ? ನಿಮಗೂ ಕೂಡ ಕ್ವೆಶ್ಚನ್ ಪೇಪರ್ ಕಳಿಸ್ತೀವಿ. All those who would have subscribed to the course, we will send the question paper on to your group. ಆ ಕ್ವೆಶ್ಚನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂತೀರಾ. OMR ಶೀಟ್ ಒಂದು ಶೀಟ್ ನ ನಾವು ಕಳಿಸಿರ್ತೀವಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂತೀರಾ.
we would suggest ಆ OMR sheet ನ ಪ್ರಿಂಟ್ ತೆಗೆದು ಇಟ್ಕೊಂಡು ಅದ್ರ ಮೇಲೆ ಮಾರ್ಕ್ ಮಾಡಿ ಕಳಿಸಿ ಅಂತ. ಅದರ್ವೈಸ್ ನೀವು ನಾರ್ಮಲ್ ಶೀಟ್ ಪೇಪರ್ ಅಲ್ಲೂ ಕೂಡ ಟೆಸ್ಟ್ ನಂಬರ್ ಬರೆದು ನಿಮ್ಮ ಹೆಸರು ಬರೆದು ಕ್ವೆಶ್ಚನ್ ನಂಬರ್ 1 ಆಪ್ಷನ್, ಕ್ವೆಶ್ಚನ್ ನಂಬರ್ 2 ಆಪ್ಷನ್ ಈ ತರ ಬರೆದು ಅದನ್ನ ನೀವು ಫೋಟೋ ಮಾಡಿ ನಿಮಗೆ ಕಳಿಸಿದ್ರು ಕೂಡ ದಟ್ ಇಸ್ ಆಲ್ಸೋ ದೇ. ರೈಟ್. ಸೊ ಈ ರೀತಿ ಆನ್ಲೈನ್ ಅಲ್ಲಿ ಇರೋರು ಕೂಡ ಎಲ್ಲಾ ರೀತಿ ಕಂಪ್ಲೀಟ್ ಇಂಟ್ರಾಕ್ಷನ್ ಇರುತ್ತೆ. ನಮ್ಮ ಮುಂದೆಗಡೆ ವಿಲ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್, ರೈಟ್, ವೇರ್ ಆಲ್ ದಿ ಡೌಟ್ಸ್ ಅಂಡ್ ಕ್ಲಾರಿಫಿಕೇಶನ್ಸ್ ದಟ್ ಯು ವಿಲ್ ಬಿ ಪುಟಿಂಗ್ ಇನ್, these doubts also will be taken into, so we will be immediately interacting with you. So online students also will be taken in complete consideration. Okay, so this is the idea. This is how the online students are also taken into picture. Okay, so any doubts, any clarifications is welcome. Any doubts idu kuda keli. Tomorrow 5:30 we have a guest lecture. We have this series of guest lectures which we call Know Their Story, Write Your Story. These are people who are just now selected, right? So ಈ ವರ್ಷ ಸೆಲೆಕ್ಟ್ ಆಗಿ ಲಾಸ್ಟ್ ವರ್ಷ ಸೆಲೆಕ್ಟ್ ಆಗಿರೋರನ್ನ ನಾವು ಕರೆದು ಅವ್ರ ಕಡೆಯಿಂದ ಗೆಸ್ಟ್ ಲೆಕ್ಚರ್ಸ್ ಮಾಡಿದಾಗ ಅವರು ಅವರ ಜರ್ನಿ, ಅವ್ರ ಸ್ಟೋರಿ ಹೇಳ್ತಾರೆ. ಯು ವಿಲ್ ನೋ ದೇರ್ ಸ್ಟೋರಿ so that you can write your story. That is the objective. We call this guest lecture series Know Their Story, Write Your Story. The first session of the second season of the lectures is happening tomorrow. First lecture is happening by Harshavardhan BJ. Right, he's ranked 369. He'll be an IPS officer, something that he dreamed of. So, all of you please join that session tomorrow at 5:30. So, the same channel where you got our links today, you will get the links tomorrow also. And you can also come down here, attend the session offline. Right, always something that pleasure to see an officer just then selected, ask questions to him, talk to him. So, ಯಾರು ಇಲ್ಲಿ ಬಂದು ಅಟೆಂಡ್ ಮಾಡಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಬನ್ನಿ ಅಟೆಂಡ್ ಮಾಡಿ. ನಮ್ಮ ಈ ವರ್ಷದ ಬ್ಯಾಚ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ, ನೀವು ಅವ್ರ ಜೊತೆ ಕೂಡ ಕೂತು ಕ್ಲಾಸ್ ಅಟೆಂಡ್ ಮಾಡಬಹುದು. ಓಕೆ, 5:30 ಇಂದ ಮ್ಯಾಕ್ಸಿಮಮ್ 1 hour, maximum 1 hour 15 minutes ತನಕ ಇರುತ್ತೆ. ನಾಟ್ ಮೋರ್ ದೆನ್ ದಟ್. ದಟ್ ವಿಲ್ ಬಿ ಓಕೆ. Otherwise, the foundation course will resume coming Saturday, that is 11th of June. 11th and 12th you will have classes. 11th ನೀವು ಬಂದಾಗ ನಿಮಗೆ ಡೀಟೇಲ್ ಶೆಡ್ಯೂಲ್ ಕೊಡ್ತೀವಿ. ಆ ಡೀಟೇಲ್ ಶೆಡ್ಯೂಲ್ ಅಲ್ಲಿ ಅಪ್ ಟಿಲ್ ಡಿಸೆಂಬರ್ ಯಾವ ರೀತಿ ನಿಮ್ಮನ್ನ ಕ್ಯಾರಿ ಓವರ್ ಮಾಡ್ತೀವಿ ಅಂತ ಪ್ರತಿಯೊಂದು ಕೂಡ ಇರುತ್ತೆ. ಲಾಸ್ಟ್ಲಿ ಈ ಅಪ್ ಟಿಲ್ ಸೆಪ್ಟೆಂಬರ್ ಇರುತ್ತೆ. ಸೆಪ್ಟೆಂಬರ್ ತನಕನೂ ನಿಮ್ಮ ಮಧ್ಯದಲ್ಲಿ ಒಂದು ಸೆಮಿಸ್ಟರ್ ಎಕ್ಸಾಮ್ ಬಂತು, ಕ್ಲಾಸ್ ಯೂನಿಟ್ ಟೆಸ್ಟ್ ಬಂತು, ಒಂದು ಕ್ಲಾಸ್ ಮಿಸ್ ಆಯ್ತು, ಈ ತರ ಇದ್ದಾಗ ಲೈಕ್ ವಿ ಸೆಡ್ ವಿ ವಿಲ್ ಕಂಟಿನ್ಯೂಸ್ಲಿ ಬಿ ದೇರ್ ವಿತ್ ಯು. ನೀವು ಆ ಕ್ಲಾಸ್ ಇದ್ದ ಟೈಮಲ್ಲಿ ಅದು ಮಿಸ್ ಮಾಡ್ಕೊಂಡ್ರೆ ಅದ್ ಬಂದು ನೀವು ವೀಕ್ ಡೇಲಿ ಯಾವ್ದಾದ್ರು ತಗೊಳ್ಬೇಕು ಅಂದ್ರೆ ಆಲ್ವೇಸ್ ವೆಲ್ಕಮ್. ಅದ್ ಬಿಟ್ಟು ನಿಮಗೆ ಅದರದೊಂದು ರೆಕಾರ್ಡೆಡ್ ಸೆಷನ್ ಬೇಕು ಅಂತಂದ್ರೆ ನಾವು ರೆಕಾರ್ಡೆಡ್ ಸೆಷನ್ಸ್ ನ ಕೊಡಲ್ಲ. ಬಟ್ ಎಮರ್ಜೆನ್ಸಿಯಲ್ಲಿ ಕ್ಲಾಸ್ ಮಿಸ್ ಆದಾಗ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ವಿತ್ ಅ ಲಿಂಕ್. That link through you can listen to the class. The link will be valid for 2 days or 3 days. That will be. We are working on an LMS system which will be an app. So very soon we'll be launching our app. App na ನೀವು ಡೌನ್ಲೋಡ್ ಮಾಡ್ಕೊಂಡು app ಅಲ್ಲೂ ಕೂಡ you can subscribe the course and our course through ಕೂಡ ನೀವು ನೋಡಬಹುದು. That is also something that we are working. Okay. This is the second edition of our foundation course. We have successfully completed one foundation course. This will be much more planned, meaningful and something that all of you can take maximum advantage of. So, ನಿಮ್ಮೆಲ್ಲ ಫ್ರೆಂಡ್ಸ್ಗೂ, ನಿಮ್ಮ ರಿಲೇಟಿವ್ಸ್ಗೂ, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಯಾರೇ ಇಂಟ್ರೆಸ್ಟೆಡ್ ಇದ್ರು ಅವ್ರಿಗೂ ಕೂಡ ತಿಳಿಸಿ. You can bring them also. Generally, when you study in a larger group and understand together, it helps. But studies happen individually, right? When it comes to this combined studies idea, we largely discourage because what is your study? At times, something it is your feeling. ನಿಮಗೆ ಈಸಿ ಅನ್ಸಿದ್ ಮತ್ತೊಬ್ಬರು ಕಷ್ಟ ಅನ್ಸ್ಬೋದು, ನಿಮಗೆ ಕಷ್ಟ ಅನ್ಸಿದ್ ಅವ್ರಿಗೆ ಈಸಿ ಅನ್ಸ್ಬೋದು. ಈ ರೀತಿ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಆ ದೃಷ್ಟಿಯಿಂದ ಸ್ಟಡೀಸ್ ಇಂಡಿವಿಜುವಲಿ ಮಾಡಿ, ರಿವಿಷನ್ ಅಲ್ಲಿ ಬೇಕಾದ್ರೆ ನೀವು ಜೊತೆ ಮಾಡೋ ತರ ಮಾಡ್ಬೋದು. ಬಟ್ ಎನ್ಕರೇಜ್ ದೋಸ್ ಆಫ್ ಯೋರ್ ಫ್ರೆಂಡ್ಸ್ ಆರ್ ಇಂಟ್ರೆಸ್ಟೆಡ್ ಹೂ ಡಸಂಟ್ ನೋ ಅಬೌಟ್ ದಿಸ್, ಅವರು ಕೂಡ ತಿಳಿಸಿ. See you all tomorrow for the session and Saturday for the second session of foundation course that we are starting. Okay. Now, any doubts, any clarifications, anything that you want to ask here, please ask. People online also, if there is any question, ask. Tomorrow 5:30 p.m. Tomorrow 5:30 p.m. 5 o'clock around we will be sharing in. All of you can join at 5 o'clock and you can join in. Okay. Fees of the foundation course. Now, fees we have already said this is a basic foundation course, so we don't want at any point. The foundation course will charge minimum only 15,000 rupees. There is only 15,000 rupees for the entire 120 hours course completely. This is the fees. Now, ಈ ಫೀಸ್ ಅಲ್ಲಿ ನೀವು ಕ್ಲಾಸ್ ಅಟೆಂಡ್ ಮಾಡಿ ಕಂಪ್ಲೀಟ್ ಮಾಡಿದಾಗ ಅಟ್ ದಿ ಎಂಡ್ ಆಫ್ ದಿಸ್ ಅಂದ್ರೆ ಎಂಟೈರ್ ಸೆಷನ್ಸ್ ಮುಗಿದಾಗ ಒಂದು ಟೆಸ್ಟ್ ಕೊಡ್ತೀವಿ. ಆ ಟೆಸ್ಟ್ ಇಟ್ ವಿಲ್ ಬಿ ಅ ಫುಲ್ ಪೇಪರ್ ಟೆಸ್ಟ್. ಇಲ್ಲಿ ಪ್ರತಿ ಸ್ಯಾಟರ್ಡೆ ನಿಮ್ಗೆ ಕೊಡೋದು ಒಂದೊಂದು NCERT ಬೇಸ್ ಮೇಲೆ ಇರುತ್ತೆ, ಒಂದೊಂದು ಸಬ್ಜೆಕ್ಟ್ NCERT ಬೇಸ್ ಇರುತ್ತೆ. ಅಟ್ ದಿ ಎಂಡ್ ವಿಲ್ ಗಿವ್ ಯು ಅ ಫುಲ್ ಟೆಸ್ಟ್ ವೇರ್ ಆಲ್ NCERT ಇಸ್ ಕಂಪೈಲ್ಡ್ ಒಂದು ಟೆಸ್ಟ್ ಇರುತ್ತೆ.
ಆ ಟೆಸ್ಟ್ ನೀವು ಅಟೆಂಪ್ಟ್ ಮಾಡಿ, ಆ ಟೆಸ್ಟ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿ, ಆ ಬೇಸಿಸ್ ಮೇಲೆ ನಮ್ಮ ರೆಗ್ಯುಲರ್ ಕೋರ್ಸ್ ಫೀಸ್ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಕೊಡುವಂತ ವ್ಯವಸ್ಥೆನೂ ಕೂಡ ಇದೆ. To encourage you actively participate and your performance in these tests also. So regular tests ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಮಾನಿಟರ್ ಮಾಡ್ತಾ ಇರ್ತೀವಿ, ಫೈನಲ್ ಎಂಡ್ ಅಲ್ಲಿ ಒಂದು ಟೆಸ್ಟ್ ಮಾಡ್ತೀವಿ, ಆ ಟೆಸ್ಟ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ನೋಡ್ತೀವಿ. ಆ ಎಲ್ಲಾ ಬೇಸಿಸ್ ಮೇಲೆ ವೆನ್ ಯು ಜಾಯಿನ್ ಅವರ್ ಫುಲ್ ಕೋರ್ಸ್, ನಮ್ಮ ಫುಲ್ ಕೋರ್ಸ್ ಫೀಸ್ ಮೇಲೂ ಕೂಡ ನಿಮ್ಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ. ಓಕೆ, so it's all up for taking. This is your course, to make maximum use of it. Otherwise, the academy is open all 7 days from morning 9:30 till evening 7:30. Anytime you want to walk in, you want to bring your friends, you want to bring your parents, ಅವ್ರ ಜೊತೆ ಏನಾದ್ರು ಡಿಸ್ಕಷನ್ ಮಾಡಿ, ಅವ್ರ ಪೇರೆಂಟ್ಸ್ ಏನಾದ್ರು ಡೌಟ್ಸ್ ಕೇಳೋದು ಅಂತಿದ್ರು, ಎನಿ ಟೈಮ್ all of you are welcome. Over phone also you can discuss, you can call and talk, except that ಬೆಳಗ್ಗೆ 9 ಗಂಟೆಯಿಂದ ಮುಂಚೆ ಕಾಲ್ ಮಾಡಿದ್ರೆ ಕೆಲವು ಬಾರಿ ನಿಮ್ ಕಾಲ್ ರಿಸೀವ್ ಆಗದೆ ಇರ್ಬೋದು, ಅಥವಾ ಸಂಜೆ 7 ಗಂಟೆ ನಂತರ ಕಾಲ್ ಮಾಡಿದ್ರೆ ಕೆಲವು ಬಾರಿ ನಿಮ್ ಕಾಲ್ ರಿಸೀವ್ ಆಗದೆ ಇರ್ಬೋದು. ವಿ ಆರ್ ಮೇಕಿಂಗ್ ಮ್ಯಾಕ್ಸಿಮಮ್ ಎಫರ್ಟ್ ದಟ್ ಮಿಸ್ ಕಾಲ್ಸ್ ಕೂಡ ಮತ್ತೆ ಕಾಲ್ ಮಾಡಿ ವಿ ಗೆಟ್ ಬ್ಯಾಕ್ ಟು ಯು. ಸೊ ಕಾಲ್ ರಿಸೀವ್ ಆಗದೆ ಇರೋವಾಗ ದಯವಿಟ್ಟು ಡೋಂಟ್ ಗೆಟ್ ಡಿಸ್ಟರ್ಬ್, ಕಾಲ್ ಅಸ್ ಅಗೇನ್. Leave us a message if we don't answer. We will get back to you. We'll answer that. Okay. Any questions? Anything that you want to ask people who are there? Any doubts? Any clarification that you have? Yes, please. In this, if there is any specific doubt, since a mentor is already assigned, you can get in touch with the mentor, get your doubt clarified then and there over phone. Evenings will give you time where you can talk to the mentor also. If you are close by, you are always welcome to walk down here, sit down with the mentor and learn. The test will not be based specifically on some parts, it will be based generally on how the questions are asked. At the most, if you are not understanding one concept, you will not be able to answer one question. When you come to the weekend, after the test, when we discuss the test and when we give you a larger summary of the NCERT, there also your larger portions are covered. So that is taken. Okay. Yes, ma'am. Good question. So question is, what after September? So we are now in June. So we will be taking up till September. So what after September? Like we said, option 1, after September you can join our full course, continue, so that you are in regular routine. By next year you are completely thorough with the course. Which means if you are planning to write exam in 23 or 24, then you can join the full course. This is encouraged. If you are planning to write the exam in next year, that's 23 or 24, you can join the full course immediately after the foundation. This is encouraged. We have our new courses starting somewhere in June end, July end and August, September end also. So you can join a full course. This is one option. For some of you who are looking at writing exam in 25 or 26, for those of you who are in first year PUC, second year PUC, first year degree, who still have the exams late, for you now in Martivi, after September, we keep in regular touch through some tests which are weekly. We will also do continuous guest lecture sessions. So, we will keep in touch with you till next March. At that point of time, we once again will put you have the option of joining a full course, which will be completely getting. Weekly, once in 15 days or say 3 classes per month. 3 classes per month, we do something called current affairs classes. Now, these current affairs classes are happening for regular course students. These current affairs classes are open for those who have attended the foundation course. Foundation course mugida nantara, September nantara, ಪ್ರತಿ ತಿಂಗಳಲ್ಲಿ 3 ಕ್ಲಾಸಸ್ ನಡೀತಾ ಇರುತ್ತೆ ರೆಗ್ಯುಲರ್ ಬ್ಯಾಚ್ ಸ್ಟೂಡೆಂಟ್ಸ್ಗೆ, ಬೇರೆ ಬೇರೆ ಟೈಮಿಂಗ್ಸ್ ನಡೀತಾ ಇರುತ್ತೆ. ಅದನ್ನ ನಾವು ತಿಳಿಸ್ಕೊಡ್ತೀವಿ. ನೀವು ಅಲ್ಲೂ ಕೂಡ ಬಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಹೋಗಬಹುದು, ವಿಚ್ ವಿಲ್ ಕಂಟಿನ್ಯೂಸ್ಲಿ ಕೀಪ್ ಇನ್ ಟಚ್ ವಿತ್ ಆಲ್ ಕರೆಂಟ್ ಅಫೇರ್ಸ್ ದಟ್ ಆರ್ ಹ್ಯಾಪನಿಂಗ್. ದಿಸ್ ಇಸ್ ಫಾರ್ those who are in just passed out of 12th standard, first year degree, second year degree students ke, those who are targeting 25, 26 ಅಲ್ಲಿ exam ಬರೆಯಕ್ಕೆ target ಮಾಡ್ತಾರೆ ಅವ್ರಿಗೆ, this is also option that is available. Okay. So once you are students of a foundation course, see it's a culture ನಮ್ಮಲ್ಲಿ, specifically as India for S Academy, once you are part of the academy, you are part of a larger family that we build. So ಒಂದ್ಸತಿ ಒಂದ್ ಕೋರ್ಸ್ ಜಾಯಿನ್ ಆದ್ರೆ ಆಮೇಲೆ ನಮಗೂ ನಿಮಗೂ ಸಂಬಂಧ ಮುಗೀತು ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಒಂದ್ಸತಿ if you are part of us, you are part of us until you crack an exam, become an officer and continue your service. Okay. So we will be continuously associated with you anytime, any doubts, any clarifications, mentorship, you want to come down, sit down, you have a different exam to attend, you want to have a counseling, you want to get in touch with some officers who can help you with this idea. We will put all effort so that you can get it.
Dr. Kedar is our chairman, somebody who is younger than all of us in terms of the energy and enthusiasm that he puts to. He will be available at times in the office. You can come down, sit down, talk to him, interact with him. That also is something that you can get. So in all these ways, we will be trying to help you out in the larger sense. Okay. Anything else? People online also, any questions? ಫೌಂಡೇಶನ್ ಕೋರ್ಸ್ ಜೊತೆಗೆ ಫುಲ್ ಕೋರ್ಸ್ ಕೂಡ ಜಾಯ್ನ್ ಆಗ್ಬೋದು. ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು, ಬಿಕಾಸ್ ಫೌಂಡೇಶನ್ ಕೋರ್ಸ್ ಬರೀ ವೀಕೆಂಡ್ಸ್ ಅಲ್ಲಿ ಮಾತ್ರ ಇರೋದ್ರಿಂದ ಫುಲ್ ಕೋರ್ಸಸ್ ಬೇರೆ ಟೈಮ್ ಅಲ್ಲಿ ಇರುತ್ತೆ. ಸೊ ಆ ಟೈಮ್ಸ್ ನೀವು ಮ್ಯಾನೇಜ್ ಮಾಡಿ ಎರಡನ್ನೂ ಕೂಡ ಜೊತೆಗೆ ಮಾಡ್ಬೋದು. ಇಟ್ಸ್ ಅನ್ ಆಪ್ಷನ್, ಬಟ್ how do you manage the full course and foundation course is something that we will also be helping you. You should also be mentally ready. Definitely you can join both courses together. If you are looking at foundation course, ನನಗೆ ಬೇಸಿಕ್ಸ್ ಕ್ಲಿಯರ್ ಆಗುತ್ತೆ, ಫುಲ್ ಕೋರ್ಸ್ ಇಂದ ನಾನು ಇನ್ನಷ್ಟು ಅದನ್ನ ಎಫೆಕ್ಟಿವ್ ಆಗಿ ಕಲಿತೀನಿ ಅಂತಂದ್ರೆ ಡೆಫಿನೆಟ್ಲಿ ಜೊತೆಗೆ ಜಾಯ್ನ್ ಆಗಿ. ಸರ್ ಅದು ಬೇರೆ ಬೇರೆ ಬ್ಯಾಚಸ್ ಇದೆ. ಈಗ ನಾವು ಮೇ ಅಲ್ಲಿ ಒಂದು ಬ್ಯಾಚ್ ಶುರು ಮಾಡಿದೀವಿ. ದಿಸ್ ಇಸ್ ಅನ್ ಈವ್ನಿಂಗ್ ಬ್ಯಾಚ್ ದಟ್ is running at 5:30 to 8 p.m. It's an evening batch. Every day. Monday to Saturday class irutte, Sunday test irutte. So ee reeti evening. Every day. June end alli on course shuru ಮಾಡ್ತಾ ಇದೀವಿ. This is a morning batch. This is 8 to 10:30 a.m. Morning batch. So like we said, every day 2.5 hours. Monday to Saturday class, Sunday test. This is June end of July. We are planning a batch. This will be 11 to 1:30 p.m. These are generally students graduation ಮುಗಿದು ಕಂಪ್ಲೀಟ್ ಆಗಿರೋರು ಫುಲ್ ಟೈಮ್ ಜಾಬ್ ಮಾಡೋದು. ಜುಲೈ ಶುರು ಆಗೋದು. There is a plan somewhere in September, October also we plan. Generally August ಕ್ಲಾಸ್ ಮಾಡ್ತೀವಿ, ಬಟ್ ಗಿವನ್ ಕೋವಿಡ್ ಸಾಕಷ್ಟು ಯೂನಿವರ್ಸಿಟೀಸ್ ಟೈಮ್ ಲೈನ್ ತುಂಬಾ ಡಿಲೇ ಆಗಿದೆ. ಸೊ ಎಕ್ಸಾಮ್ಸ್ ಮುಗಿತಾ ಇರೋ ಡಿಲೇ ಆಗ್ತಾ ಇದೆ. ಸೊ ಆಗಸ್ಟ್ ಸೆಪ್ಟೆಂಬರ್ ಕೂಡ ಕೆಲವು ಸತಿ ನಾವು ಬ್ಯಾಚ್ ಶುರು ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಸ್ಟೂಡೆಂಟ್ಸ್ ಡಿಮಾಂಡ್ ಅಂಡ್ ಐಡಿಯಾ. That timings will be one of these timings only. We can also plan other timing and we can go. So, ಈ ರೀತಿ ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಬ್ಯಾಚಸ್ ನಡೀತಾ ಇರುತ್ತೆ. ಜನರಲಿ ಪರ್ ಡೇ ಬರೀ 2.5 hours ಮಾತ್ರ ಕ್ಲಾಸ್ ಮಾಡ್ತೀವಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಎಂಗೇಜ್ ಯು ಲೈಕ್ ಅ ಕಾಲೇಜ್ ಪರ್ ಡೇ 5 hours 6 hours ಕ್ಲಾಸ್ ಮಾಡಿ ಎಂಗೇಜ್ ಮಾಡೋದು ಇಲ್ಲ. GS ಕ್ಲಾಸ್ 2.5 ಗಂಟೆ ಇರುತ್ತೆ, ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಡಿಸೆಂಬರ್ ನಂತರ ಸ್ಪೆಷಲ್ ಕ್ಲಾಸಸ್ ಅಂತ ಸ್ವಲ್ಪ ಕ್ಲಾಸ್ ಅವಧಿ ಜಾಸ್ತಿ ಆಗುತ್ತೆ. When we have teachers coming in from Delhi, Hyderabad, who are teachers who teach across India, ಅವರ ಶೆಡ್ಯೂಲ್ಸ್ ಕಮ್ಮಿ ಇದ್ದು ನಮ್ಮಲ್ಲಿ ಬಂದಾಗ ದೆನ್ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ನಿಮಗೆ ಫುಲ್ ಡೇ ಕ್ಲಾಸ್ ಇರುತ್ತೆ. ಇನ್ ಟರ್ಮ್ 6 hours ಕ್ಲಾಸ್ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ ಮಾರ್ನಿಂಗ್ ಫ್ರಮ್ 9 o'clock to 5 o'clock. ಮಧ್ಯದಲ್ಲಿ ಬ್ರೇಕ್ಸ್ ಜೊತೆಗೆ 6 hours ಕ್ಲಾಸ್ ಇರುತ್ತೆ, ಓನ್ಲಿ ಆನ್ ಸ್ಯಾಟರ್ಡೆ. This is only some weekends when we have somebody like Karim sir. Karim sir is the best faculty across the country when it comes to history. Right, or Srinivas sir is our ethics teacher. When he comes down, we have a continuous class for ethics. So, adana nimage almost good 2 weeks in prior inform ಮಾಡ್ತೀವಿ, so that nim calendars ನೀವು manage ಮಾಡಿ, timelines manage ಮಾಡೋದು. That is something that ಇದು ಫುಲ್ ಕೋರ್ಸ್ ಮಾತ್ರ ಸರ್. ಫುಲ್ ಕೋರ್ಸ್ ಮಾತ್ರ, ಒಳ್ಳೆ ಕ್ಲಾಸ್ ಇರೋದು ಫುಲ್ ಕೋರ್ಸ್ ಮಾತ್ರ. ಫೌಂಡೇಶನ್ ಕೋರ್ಸ್ ಯಾವ್ದು ಇರುತ್ತೆ. Right? Anything else? Any other question? People online, any question? Okay, ethics your foundation course alli Jairam avare ethics classes iralla. Foundation course alli, as you said, this is purely targeting the foundational subjects of history, economics, geography, polity and foundation as such. So illi ethics anta class iralla, but on perspective kodti option andre enu idar ಬಗ್ಗೆ idea ಕೊಡ್ತೀವಿ. Ethics is part of the full course because it's purely mains. Prelims alli ಯಾವುದೇ ರೀತಿ ethics ಇಲ್ಲ. So purely mains alli ಒಂದು full course ಇದೆ ethics ಅಂತ. Mains alli ಅದಕ್ಕೆ working people, how to get full course. So for specifically working people, the reason why we do batch at this time and batch at this time is so that working people can manage it. So those who have morning shifts, ನೀವು 5:30 to 8 attend ಮಾಡಬಹುದು. Those who have shifts after this, you can attend this course. So working people, ಈ ಎರಡು ಟೈಮಿಂಗ್ ಸೂಟ್ ಆಗಲಿ ಅನ್ನೋ ರೀತಿ ವರ್ಕ್ ಮಾಡ್ತೀವಿ. Sometimes when you miss the class, we'll help you with that link where you can watch the class after the work hours. ಆ ರೀತಿ ಕೂಡ ಹೆಲ್ಪ್ ಮಾಡ್ತೀವಿ. We have a plan in the next 2 months to start one weekend course also. I can't confirm that right away, but on weekend batch ಶುರು ಮಾಡೋದಕ್ಕೂ ಕೂಡ ಪ್ಲಾನ್ ಇದೆ, ಸ್ಪೆಸಿಫಿಕಲಿ ಫಾರ್ ವರ್ಕಿಂಗ್ ಪೀಪಲ್. ಅವ್ರು ಹೆಲ್ಪ್ ಆಗುತ್ತಾ. ಬಟ್ ವೀಕೆಂಡ್ ಅಲ್ಲಿ there is a specific challenge. ವೀಕೆಂಡ್ ಅಲ್ಲಿ ಏನಾಗುತ್ತೆ, ನಾವು ಇವ್ರಿಗೆ ಪ್ರತಿ ದಿವಸ 2.5 ಗಂಟೆ ಅಂತ 6 days ಅಲ್ಲಿ ಏನ್ 15 hours ಕ್ಲಾಸ್ ಮಾಡ್ತೀವಿ. ವೀಕೆಂಡ್ ಅವ್ರಿಗೆ ಬರೀ ಸ್ಯಾಟರ್ಡೆ ಸಂಡೇ 2 ದಿವಸದಲ್ಲಿ ನಾವು ಅಷ್ಟು ಮಾಡ್ಬೇಕು. ಸೊ ಸ್ಯಾಟರ್ಡೆ ಆಲ್ಮೋಸ್ಟ್ 6 to 7 hours
Sunday almost 6 to 7 hours. So ನಿಮಗೆ ಏನಾಗುತ್ತೆ ವೀಕೆಂಡ್ ಬ್ಯಾಚ್ ಅಲ್ಲಿ ಏನಾಗುತ್ತೆ ಯು ವಿಲ್ ಬಿ ವರ್ಕಿಂಗ್ ಥ್ರೂ ಔಟ್ ದಿ ವೀಕ್ ಅಂಡ್ ಸ್ಯಾಟರ್ಡೆ ಸಂಡೇ ಎರಡು ದಿವಸ ನಾವು ನಿಮ್ಮನ್ನ ಆಕ್ಯುಪೈ ಮಾಡಿದಾಗ your week will get hectic. After certain point of time you will break down. So ಆ ದೃಷ್ಟಿಕೋನದಿಂದ we are planning a weekend batch, but this weekend batch will be a 2-year course, not targeting 1 year, 2-year course. So that with breaks ಮಾಡ್ತಾ ನೀವು ವರ್ಕ್ ಮಾಡ್ತಾ ಇದ್ರು ಕೂಡ ನಾಟ್ ಟಾರ್ಗೆಟಿಂಗ್ 23 ಬಟ್ 24 ಎಕ್ಸಾಮ್ ಟಾರ್ಗೆಟ್ ಮಾಡೋ ವರ್ಕಿಂಗ್ ಅವ್ರಿಗೆ ಒಂದು ವೀಕೆಂಡ್ ಮ್ಯಾಚ್ ಪ್ಲಾನ್ ಇದೆ. ಬಟ್ ಇಮಿಡಿಯೇಟ್ಲಿ ಯಾವಾಗ ಶುರು ಆಗುತ್ತೆ ಏನು ಅನ್ನೋದನ್ನ ದೇರ್ ಇಸ್ ನೋ ಕನ್ಫರ್ಮೇಶನ್ ಬಿಕಾಸ್ ದಿಸ್ ಇಸ್ ಅಂಡರ್ ಪ್ಲಾನ್. ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಇದು ಕೂಡ. ದ ಪ್ಲಾನ್ ಇಸ್ ಆಲ್ಸೋ ದಟ್ somewhere we will start this close towards ITPL or in Kerala or that region, specifically targeting the working crowd people. So these batches will run specifically in our campus. That is also the plan. So many things are in pipeline. This is specifically what is happening here in terms of courses. But this is foundation course. Foundation course specifically happening on weekends, and as I said, timings will be in terms Saturday and Sunday, Saturday afternoon and evening, and Sunday in the morning or noon. This is the plan for foundation. Can we start with optional? For foundation course students, first year, second year, optional ಯಾವುದೇ ಕಾರಣಕ್ಕೂ we don't encourage, because only when you get to full course is when you should think about optional. Optional is one part of your larger study, but ಎಲ್ಲಿವರೆಗೂ ನಿಮಗೆ ಬೇಸಿಕ್ ಜನರಲ್ ಸ್ಟಡೀಸ್ ಬಗ್ಗೆ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಸಿಗಲ್ಲ, ಆ ಐಡಿಯಾ ಸಿಗಲ್ಲ, ಅಲ್ಲಿ ತನಕ ಆಪ್ಷನಲ್ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಆಪ್ಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ, ನಿಮ್ಮ ಡಿಗ್ರಿಯಲ್ಲಿ ಎಲೆಕ್ಟಿವ್ಸ್ ಅಂತ ನೀವು ಯಾವ ರೀತಿ ಓದ್ತೀರಾ ಅದೇ ರೀತಿ UPSC ಕೂಡ ಜನರಲ್ ಸ್ಟಡೀಸ್ ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಸಬ್ಜೆಕ್ಟ್ ಸ್ಟಡಿ ಮಾಡುವಂತದ್ದಿದೆ. ಇಟ್ ಇಸ್ ಕಂಪಲ್ಸರಿ, ಯು ಹ್ಯಾವ್ ಟು ಸ್ಟಡಿ ಒಂದು ಎಕ್ಸ್ಕ್ಲೂಸಿವ್. ದಿಸ್ ಸಬ್ಜೆಕ್ಟ್ ಕ್ಯಾನ್ ಬಿ ಎನಿ. 25 ಸಬ್ಜೆಕ್ಟ್ ಇದೆ, ಆ 25ರಲ್ಲಿ ಯು ಶುಡ್ ಚೂಸ್ ಒನ್. ಯು ಕ್ಯಾನ್ ಚೂಸ್. ಹೌ ಟು ಚೂಸ್ ಆಪ್ಷನಲ್, ಆನ್ ವಾಟ್ ಬೇಸಿಸ್ ಟು ಚೂಸ್ ಆಪ್ಷನಲ್ ನಾವು ಗೈಡ್ ಮಾಡ್ತೇವೆ ನಿಮ್ಗೆ. ಆಪ್ಷನಲ್ ಬಗ್ಗೆ ಒಂದು ಓರಿಯಂಟೇಶನ್ ಮಾಡ್ತೀವಿ. ಬಟ್ ಫೌಂಡೇಶನ್ ಕೋರ್ಸ್ ಥ್ರೂ ಅಥವಾ ನಿಮ್ಮ ಡಿಗ್ರಿ ಓದ್ತಾ ಇರೋ ಟೈಮಲ್ಲಿ ದಯವಿಟ್ಟು ಆಪ್ಷನಲ್ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೋಬಾರ್ದು. ಬಿಕಾಸ್ ಆಪ್ಷನಲ್ ನ ಸ್ಪೆಷಲೈಸ್ಡ್ ಆಗಿ ಸ್ಟಡಿ ಮಾಡಬೇಕು. ಜನರಲ್ ಸ್ಟಡೀಸ್ ಇಸ್ ಕಾಮನ್, ಯು ಕ್ಯಾನ್ ಸ್ಟಡಿ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಆಪ್ಷನಲ್ ಗೆ ಎಕ್ಸ್ಕ್ಲೂಸಿವ್ ಎಫರ್ಟ್ ಕೊಟ್ಟು ಸ್ಟಡಿ ಮಾಡಬೇಕು, ವಿಚ್ ರಿಕ್ವೈರ್ಸ್ ಎ ಡೆಡಿಕೇಟೆಡ್ ಟೈಮ್ ಆಫ್ 3 to 4 months, 5 months. ಸೊ ಆಪ್ಷನಲ್ ನ ಇಮಿಡಿಯೇಟ್ಲಿ ಈಗ ಎನ್ಕರೇಜ್ ಮಾಡಲ್ಲ. GS ಬಗ್ಗೆ ನಿಮ್ಮ ಕಂಪ್ಲೀಟ್ ಹೋಲ್ಡ್ ಆದ ನಂತರ ಆಪ್ಷನಲ್ ಬಗ್ಗೆ ವಿಲ್ ಬಿ ಹೆಲ್ಪ್. ದಟ್ ಶುಡ್ ಬಿ ದಿ ಗೇಮ್ ಪ್ಲಾನ್ ವಿತ್ ಆಪ್ಷನ್. ಓಕೆ, full course. No one, that these are full day courses. Not what courses that we said, these are full day courses. These are all full day courses. Now, what is starting in May will end by February, March. What is starting in June will end by March, April. What is starting in July will end by April end. But January in the ಸ್ವಲ್ಪ extra classes ಮಾಡ್ತಾ ಹೋಗ್ತೀವಿ. When we start a little late, January ಇಂದ ಸ್ವಲ್ಪ extra class ಇರುತ್ತೆ, like about 6 hours classes, 5 hours classes. January ಇಂದ specifically exam targeted ಆಗಿರುತ್ತೆ. This is the idea. These are all full courses. Sorry, week-long courses. These are all week-long. Sir, 1 year allo weekend course ಮಾಡಬಹುದು, ಮಾಡಿದೀವಿ ಮುಂಚೆ. But as I said, who joins weekend course, those are busy throughout the week. Now Saturday no ಅವ್ರನ್ನ 6-7 hours, Saturday 6 to 7 hours, Sunday 6 to 7 hours ಅಂತ Saturday Sunday ಕೂಡ ನಾವು 14 hours ಆಕ್ಯುಪೈ ಮಾಡ್ಬಿಟ್ಟಾಗ we have observed that after 2 months, after 3 months, ಅವರ ಎಫಿಷಿಯನ್ಸಿ ಆಗ್ಬೋದು, ಟೆಸ್ಟ್ ತಗೊಳೋದಾಗ್ಬೋದು, ಇದು ಕಮ್ಮಿ ಆಗ್ಬಿಡುತ್ತೆ. ಬಿಕಾಸ್ ದೇರ್ ಇಸ್ ನೋ ಫ್ರೀ ಟೈಮ್ ಫಾರ್ ದೆಮ್ ಟು. ಸೊ ಆದಷ್ಟು ನೀವು ಟೈಮ್ ಮ್ಯಾನೇಜ್ ಮಾಡಿ ಸಂಜೆ ಕ್ಲಾಸಸ್ ಅಟೆಂಡ್ ಮಾಡೋ ತರ ಅಥವಾ ಅರ್ಲಿ ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡೋ ತರ ಮಾಡೋದು ಒಳ್ಳೇದು. ಇಫ್ ಯು ಆರ್ ಸ್ಟಿಲ್ ಲುಕಿಂಗ್ ಎಟ್ ವೀಕೆಂಡ್ ಕೋರ್ಸ್, ಸಿನ್ಸ್ ದೇರ್ ಇಸ್ ಅ ಲಾಟ್ ಆಫ್ ಡಿಮಾಂಡ್, ರೈಟ್, ಸ್ಪೆಸಿಫಿಕಲಿ ವರ್ಕಿಂಗ್ ಅಂಡ್ IT ಕ್ರೌಡ್ ಇರೋದ್ರಿಂದ, ಅವರಿಂದ ಡಿಮಾಂಡ್ ಇರೋದ್ರಿಂದ ವಿ ಆರ್ ಪ್ಲಾನಿಂಗ್, ದಿಸ್ ಇಸ್ ಸ್ಟಿಲ್ ಇನ್ ದಿ ಪ್ಲಾನಿಂಗ್ ಸ್ಟೇಜ್. 2-year ಬೇಸಿಸ್ ಮೇಲೆ ಒಂದು ವೀಕೆಂಡ್ ಕೋರ್ಸ್ ಪ್ಲಾನ್ ಇದೆ. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಪ್ರಾಬ್ಲಿ 15 days once or 3 weeks in a month, ಆ ರೀತಿ ಸ್ಯಾಟರ್ಡೆ ಸಂಡೇ ಟೈಮಿಂಗ್ಸ್ ಅಲ್ಲಿ, ನಾಟ್ 6 hours ಬಟ್ 5 hours, 2 classes on Saturday, 2 classes on Sunday. ಸೊ ಈ ರೀತಿ ಪ್ಲಾನ್ ಮಾಡಿ ತುಂಬಾ ಎಫೆಕ್ಟಿವ್. ಬಿಕಾಸ್ ನಾವು ಕೋರ್ಸ್ ಮಾಡಿದ್ವಿ, ನೀವು ಕಲಿತ್ರಿ ಅನ್ನೋದಕ್ಕಿಂತ ನೀವು ಕಲಿಯೋದು ಇನ್ನಷ್ಟು ಎಫೆಕ್ಟಿವ್ ಆಗ್ಲಿ, ಎಕ್ಸಾಮ್ ದೃಷ್ಟಿಕೋನಕ್ಕೆ ನೀವೇನ್ ಕಲಿತ ಅದು ಇನ್ನಷ್ಟು ಯೂಸ್ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ there is a plan. So when we make it 2 years, the idea would be Saturday you will have 2 sessions of 2.5 hours, Sunday you will have 2 sessions of 2.5 hours, so 5 hours. ಈ ರೀತಿ ನಿಮಗೆ ಓವರ್ ದಿ ಸ್ಪ್ಯಾನ್ ಆಫ್ 2 years ಟಾರ್ಗೆಟ್ ಮಾಡೋದನ್ನ ಒಂದು ಪ್ಲಾನ್ ಇದೆ. ಬಟ್ ದಟ್ಸ್ ಅನ್ ಎಕ್ಸ್ಕ್ಲೂಸಿವ್ ಪ್ಲಾನ್ ವಿಚ್ ಇಸ್ ಸ್ಟಿಲ್ ಅಂಡರ್ ಪ್ಲಾನಿಂಗ್, ರೈಟ್. We will let you know, there will be announcement separately on that. That's it.
Okay. Right. Classes will be in English or Kannada, specifically UPSC classes 80-85% English ಅಲ್ಲೇ ನಡೆಯುತ್ತೆ. ನಾವು ಇಲ್ಲಿನವರಿದ್ದು ಇಲ್ಲೇ ಪಾಠ ಮಾಡುವಾಗ ನಾವು ಸಾಕಷ್ಟು ಕನ್ನಡ ಬಳಸ್ತೀವಿ, ಬಟ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆ ನೀವು ಕ್ವೆಶನ್ ಪೇಪರ್ ವಿಲ್ ಬಿ ಇನ್ ಇಂಗ್ಲಿಷ್. So we will largely use English in the idea of teaching, specifically conceptual subjects like geography, economics, English is the language, history, polity ಇದೆಲ್ಲದರಲ್ಲೂ ಕೂಡ. But since we are all very well versed in Kannada, ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ we'll use Kannada also, right? But largely it will be English, notes will be given in English. ಹಾಗಂತ those who are in Kannada medium and those who are planning to write the exam in Kannada medium, ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿರೋರಿಗೆ ನಮ್ಮ ಕಡೆಯಿಂದ ಎಲ್ಲಾ ರೀತಿ ಸಪೋರ್ಟ್ ಇರುತ್ತೆ. ಮೀನ್ಸ್ ಆನ್ಸರ್ ರೈಟಿಂಗ್ ನ ಇವ್ಯಾಲ್ಯೂಯೇಟ್ ಮಾಡೋದ್ರಿಂದ ಹಿಡಿದು ಕನ್ನಡದಲ್ಲಿ ಯಾವ ಪುಸ್ತಕಗಳನ್ನ ಓದಬೇಕು, ಯಾವ ಆಥರ್ಸ್ ಬುಕ್ಸ್ ಓದಬೇಕು, NCERT ಬಂದು ನೀವು ಸ್ಟೇಟ್ DSCRTs ಓದೋದಕ್ಕೆ ಅದರ ಇವ್ಯಾಲ್ಯೂಯೇಷನ್ ಆಗಿ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಇರುತ್ತೆ. ಬಟ್ UPSC ಅಲ್ಲಿ ಇಲ್ಲಿವರೆಗೂ ಕೂಡ ನಿಮ್ಮ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡೂ ಕೂಡ ಇಂಗ್ಲಿಷ್ ಅಲ್ಲಿ ಕ್ವೆಶನ್ಸ್ ಬರೋದ್ರಿಂದ ನಿಮ್ಮನ್ನ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ವೃದ್ಧಿಗೊಳಿಸಿ ನೀವು ಬರೆಯೋದನ್ನ ಕನ್ನಡದಲ್ಲಿ ಬರೀರಿ, ಅರ್ಥ ಮಾಡ್ಕೊಂಡು ಬರೆಯೋದನ್ನ ಕನ್ನಡದಲ್ಲಿ ಬರೀರಿ, ಅದಕ್ಕೆ ಎಲ್ಲಾ ರೀತಿ ಸಪೋರ್ಟ್ ಇರುತ್ತೆ. ಸೊ ಕನ್ನಡ ಮಾಧ್ಯಮದಲ್ಲಿ ಬರೆಯೋರಿಗೆ ಎಲ್ಲಾ ರೀತಿ ಸಹಾಯ ಅಸಿಸ್ಟೆನ್ಸ್ ನಮ್ಮ ಕಡೆಯಿಂದ ಇರುತ್ತೆ. ಪಾಠ ಲಾರ್ಜ್ಲಿ ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ, ಕನ್ನಡದಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೆಂಟರ್ಶಿಪ್ ಮಾಡಿದಾಗ ನಿಮ್ಮ ಡೌಟ್ಸ್ ಇದ್ದಾಗ ಅದನ್ನ ಕನ್ನಡದಲ್ಲೂ ಕೂಡ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ರೈಟ್. ಸೊ ಐ ಥಿಂಕ್ ಲಾರ್ಜ್ಲಿ ವಿ ಆರ್ ಡನ್ ವಿತ್ ದಿ ಡೌಟ್ಸ್. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಡಿಗ್ರಿ ಯೋರ್ ಸಜೆಷನ್ ಬಿಕಾಸ್ ದೇರ್ ಇಸ್ ವೆರಿ ಲೆಸ್ ಟೈಮ್. Rashmi, specifically when you have some questions as such, final year students with respect to time management as such, we would encourage, please come down to the academy. ಸ್ವಲ್ಪ ಟೈಮ್ ಮಾಡ್ಕೊಂಡು ಬನ್ನಿ, ಅರ್ಧ ಗಂಟೆ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ ಜೊತೆ ಸ್ಪೆಸಿಫಿಕ್ ಆಗಿ ಕೂತು ನಿಮ್ಮ ಕಾಲೇಜ್ ಟೈಮಿಂಗ್ಸ್ ಏನಿದೆ, ಎಷ್ಟು ಗಂಟೆಗೆ ಹೇಳ್ತೀರಾ, ಎಷ್ಟು ಗಂಟೆಗೆ ಮಲ್ತೀರಾ, ಯಾವ ರೀತಿ ನೀವು ಟೈಮ್ ಮ್ಯಾನೇಜ್ ಮಾಡ್ಬೋದು, ನಮ್ಮಲ್ಲಿ ಯಾವ ಕೋರ್ಸ್ ಸೇರ್ಕೊಂಡಾಗ ನೀವು ಎಫೆಕ್ಟಿವ್ಲಿ ಯುಟಿಲೈಸ್ ಮಾಡ್ಕೊಬಹುದು, ಇದ್ರ ಬಗ್ಗೆ ನಾವು ಗೈಡ್ ಮಾಡ್ತೀವಿ. ಫೈನಲ್ ಇಯರ್ ಅಲ್ಲಿ ಇದ್ದಾಗ ನೀವು ಮಾಡಬಹುದಾ? ಡೆಫಿನೆಟ್ಲಿ ಮಾಡಬಹುದು. ಇಟ್ ಇಸ್ ಆಲ್ ಕಮ್ಸ್ ಡೌನ್ ಟು ಇಂಡಿವಿಜುವಲ್ ಸೆಲ್ಫ್ ಡಿಸಿಪ್ಲಿನ್. ನಾನು ಒಂದನ್ನು ಮಾಡಬೇಕು ಅಂತ ನನ್ನಲ್ಲಿ ಇಚ್ಛೆ ಇದ್ದು, ಇಫ್ ಐ ಆಮ್ ಡಿಸೈಡಿಂಗ್ ದಟ್, ದೆನ್ ಐ ವಿಲ್ ಹ್ಯಾವ್ ಟು ಮೇಕ್ ಸಮ್ ಎಕ್ಸ್ಟ್ರಾ ಟೈಮ್, ಕಟ್ ಡೌನ್ ಆನ್ ಮೈ ರಿಕ್ರಿಯೇಷನ್ ಟೈಮ್, ಯೂಸ್ ಟೈಮ್ ಎಫೆಕ್ಟಿವ್ಲಿ. ಅಗೇನ್ ವಿ ಆರ್ ನಾಟ್ ಟೆಲಿಂಗ್ ದಟ್ ಬರೀ ಓದ್ಬೇಕು, ಬೇರೆ ಏನು ಮಾಡಬಾರ್ದು, ರೈಟ್? ಸಿ, ವಿ ಎನ್ಕರೇಜ್ ಪೀಪಲ್ ಹೂ ಆರ್ ಇನ್ ಟು ಡಾನ್ಸ್, ವಿ ಆರ್ ಎನ್ಕರೇಜ್ ಪೀಪಲ್ ಹೂ ಆರ್ ಇನ್ ಟು ಮ್ಯೂಸಿಕ್, ಆರ್ ಇನ್ ಟು ವರ್ಕ್ಔಟ್ ಸೆಷನ್ಸ್, ಜಿಮ್ ಹೋಗೋರಿಗೆ ಅದನ್ನ ಯಾವತ್ತೂ ನಿಲ್ಲಿಸಬೇಡಿ, ರೈಟ್? ಮಾಡ್ತಾ ಇರಿ. ಬಟ್ ಅದ್ರ ಜೊತೆಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡಿ. ನಾನು ರಾತ್ರಿ 2 ಗಂಟೆಗೆ ಮಲಗ್ತೀನಿ, ಬೆಳಗ್ಗೆ 8 ಗಂಟೆಗೆ ಹೇಳ್ತೀನಿ ಅನ್ನೋದು ನಾವ್ ಏನ್ ಹೇಳ್ತೀವಿ, ರಾತ್ರಿ ಅಷ್ಟು ಲೇಟಾಗಿ ಮಲಗಬೇಡಿ, ಅಟ್ಲೀಸ್ಟ್ 10, 11, 12 ಗಂಟೆ ಅಷ್ಟೊಳಗೆ ಮಲಗಬಿಡಿ. ಬೆಳಗ್ಗೆ 6 ಗಂಟೆಗೆ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ, ಬೆಳಗ್ಗೆ ಒಂದು 2 ಅವರ್ ಟೈಮ್ ಸಿಗುತ್ತೆ, ಈ ರೀತಿ ಟೈಮ್ ಯುಟಿಲೈಸೇಷನ್ಸ್ ಮಾಡ್ಕೊಳ್ಳಿ ಅನ್ನೋ ರೀತಿ ವಿಲ್ ಗಿವ್ ಯು ಪ್ಲಾನ್ಸ್. ದಟ್ ಇಸ್ ಅನ್ ಇಂಡಿವಿಜುವಲ್ ಐಡಿಯಾ, ವಿಲ್ ಸಿಟ್ ಡೌನ್ ವಿತ್ ಯು, ವಿಲ್ ಪ್ಲಾನ್, ದಟ್ ಇಸ್ ಸಮಥಿಂಗ್ ವಿಲ್ ಹೆಲ್ಪ್. ಸೊ ಈ ರೀತಿ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಜಸ್ಟ್ ಫಿನಿಶ್ಡ್ ಗ್ರಾಜುಯೇಟ್ಸ್ ಈ ತರ ಇದ್ರು, ಬನ್ನಿ ಕೂತ್ಕೊಳ್ಳಿ, ವಿಲ್ ವರ್ಕ್ಔಟ್. ಓಕೆ, weekend classes, one subject will be taken at a time. We'll give you the schedule at this Saturday. You will understand once we give you the schedule. Counselings are all free. ನಮ್ಮಲ್ಲಿ ಯಾವುದಕ್ಕೂ ಕೂಡ ಅದೇ ರೀತಿ ಚಾರ್ಜಸ್ ಏನಿರಲ್ಲ. ಯು ಕ್ಯಾನ್ ಆಲ್ವೇಸ್ ವಾಕ್ ಇನ್, ಆಲ್ವೇಸ್ ವೆಲ್ಕಮ್. ದಿ ಎಂಟೈರ್ ಅಕಾಡೆಮಿ ಇಸ್ ದೇರ್ ಫಾರ್ ಯು ಟು ಸಪೋರ್ಟ್. ನಥಿಂಗ್ ಇಸ್ ಚಾರ್ಜ್. ಕೋರ್ಸಸ್ ಅಂತ ಜಾಯಿನ್ ಆದಾಗ, ಸಿನ್ಸ್ ಟೆಸ್ಟ್ ಅಂಡ್ ಎಲ್ಲ ಬಂದಾಗ, ದಟ್ ಇಸ್ ಸಬ್ಸ್ಕ್ರೈಬ್. ಅಂಡ್ ಆಸ್ ವಿ ಸೆಡ್, ವಿ ವರ್ಕ್ ಆನ್ ಅ ವೆರಿ ಲೋ ಕಾಸ್ಟ್ ಸಿಸ್ಟಮ್ ಟು ಎನ್ಶೋರ್ ಆಲ್ ಆಫ್ ಯು. ಸ್ಕಾಲರ್ಶಿಪ್ ಸಿಸ್ಟಮ್ಸ್ ಇದೆ ಬೇಸ್ ಟು ಹೆಲ್ಪ್ ದೋಸ್ ಹೂ ಆರ್ ಇನ್ ಸ್ಪೆಸಿಫಿಕ್ ನೀಡ್, ಅದು ಕೂಡ ಹೆಲ್ಪ್ ಮಾಡ್ತೀವಿ. ಫುಲ್ ಫೀಸ್ 15,000 ಒಂದೇ ಫೀಸ್, ಕಮ್ಮಿ ಇರೋದ್ರಿಂದ ಅದನ್ನ ಒನ್ ಶಾಟ್ ಅಲ್ಲಿ ಪೇ ಮಾಡಿ ಅಂತ ಹೇಳ್ತೀವಿ. ವೆನ್ ವಿ ಹ್ಯಾವ್ ಅ ಫುಲ್ ಕೋರ್ಸ್ ಫೀಸ್ ಒಂದ್ಸತಿ ಕಟ್ಟಕ್ಕಾಗಲ್ಲ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬೋದು, ಡೆಫಿನೆಟ್ಲಿ ಕಟ್ಬೋದು, ಅದನ್ನು ಕೂಡ ಹೆಲ್ಪ್ ಮಾಡ್ತೀವಿ. ಬಟ್ ಟೈಮ್ ಲೈನ್ಸ್ ಅಡ್ಹೇರ್ ಆಗಿ ಅಂತ ರಿಕ್ವೆಸ್ಟ್. ಪ್ರತಿಯೊಂದು ಕೂಡ ವಿ ಟೇಕ್ ಇಟ್ ಗೋಸ್ ಟು ದಿ ಬ್ಯಾಂಕ್, ಟ್ಯಾಕ್ಸಸ್ ಇರುತ್ತೆ. ಇನ್ ದಟ್ ಸೆನ್ಸ್ ಎವ್ರಿಥಿಂಗ್ ಗೆಟ್ಸ್ ಅಕೌಂಟಬಲ್. ಸೊ ಇನ್ ದಟ್ ಸೆನ್ಸ್ ವಿ ಆರ್ ಆಲ್ಸೋ ಅಕೌಂಟಬಲ್ ಆ ದೃಷ್ಟಿಕೋನ. ಅದರ್ವೈಸ್ ವಿ ಆರ್ ಹಿಯರ್ ಟು ಹೆಲ್ಪ್ ಆಲ್ ದೋಸ್ ಹೂ ಆರ್ ಇನ್ ನೀಡ್. ಓಕೆ, ಸೊ ದಟ್ಸ್ ದಿ ವರ್ಡ್ ದಟ್ ಇಸ್. ಓಕೆ, yes sir. ಮತ್ತೆ ಹೇಳ್ತೇವೆ, ಈ ಸ್ಯಾಟರ್ಡೆ ಸಂಡೇ ಮಾಡೋದು ಅದನ್ನೇ. ಯಾವ್ದೆಲ್ಲ ಬುಕ್ಸ್ ಯಾವ ಇದಕ್ಕೆ ಎಷ್ಟನ್ನು ಪರ್ಚೇಸ್ ಮಾಡಬೇಕು, ಎಲ್ಲಿ ಸಿಗುತ್ತೆ, ಯಾವ ರೀತಿ. ಇನ್ಫ್ಯಾಕ್ಟ್ ವಿ ಹವ್ ಆಲ್ಸೋ ಟ್ರೈಡ್ ದಟ್ ನಾವೇ ಅಷ್ಟನ್ನು ಕೂಡ ಕಂಪೈಲ್ ಮಾಡಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಒಂದು ಫುಲ್ ಸೆಟ್ ಕೊಡೋ ತರ ಟ್ರೈ ಮಾಡಿದೀವಿ. ಬಟ್ NCERTs ಈಗ ರಿವಿಷನ್ಸ್ ಅಲ್ಲಿ ಇರೋದ್ರಿಂದ ಕೆಲವು ಕಾಪೀಸ್ ಅವೈಲೇಬಲ್ ಇಲ್ಲ, ಅಂಡ್ ಬರೋದೆಲ್ಲ ಡೆಲ್ಲಿಯಿಂದ ಬರಬೇಕು. ಈ ದೃಷ್ಟಿಕೋನದಿಂದ ಇಂಡಿವಿಜುವಲಿ ಟು ಪ್ರೊಕ್ಯೂರ್ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಬಟ್ ಸುತ್ತಮುತ್ತ ತುಂಬಾ ಒಳ್ಳೆ ಬುಕ್ ಶಾಪ್ಸ್ ಇವೆ. ನಮ್ಮ ಅಸೋಸಿಯೇಷನ್ ಇರೋ ಬುಕ್ ಶಾಪ್ಸ್ ಅವ್ರು ಗೈಡ್ ಮಾಡ್ತೀವಿ. ಅವ್ರು ನಿಮಗೆ ಅವಶ್ಯಕತೆ ಇರೋ ಅಷ್ಟು ಬುಕ್ಸ್ ಕೊಡ್ತಾರೆ. ಎಲ್ಲಾ ಬುಕ್ಸ್ ನ ಒಂದೇ ಸತಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇನಿಷಿಯಲಿ 4 ಸಬ್ಜೆಕ್ಟ್ಸ್ ಮಾತ್ರ ಬುಕ್ಸ್ ತಗೊಂಡು, ನಂತರ ನಿಮಗೆ ಟೆಸ್ಟ್ ಬಂದಾಗ ನೀವು ಬುಕ್ಸ್ ತಗೊಳ್ಳೋ ತರ ಕೂಡ ಮಾಡಿ. ದಟ್ ಆಲ್ ದಟ್ ಗೈಡೆನ್ಸ್ ವಿಲ್ ಗಿವ್ ಯು ಆನ್ Saturday. Classes are both online and offline.
It will be available online and offline. Fees is same for both online and offline. It is available both online and offline. As much as possible, ಹತ್ತದಲ್ಲೇ ಇದ್ರೆ ಬಂದು ಇಲ್ಲೇ ಅಟೆಂಡ್ ಮಾಡಿ. ದೂರದಲ್ಲಿರೋರಿಗೆ ಇದಕ್ಕೆ ಅಂತ ಬಂದು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋರಿಗೆ ಅಂಡ್ ಬೇರೆ ಜಿಲ್ಲೆಗಳಲ್ಲಿರೋರಿಗೆ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡಿ. ಆನ್ಲೈನ್ ಅಲ್ಲವರೆಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಅಂಡ್ ಎಫಿಷಿಯನ್ಸಿ ಇತ್ತು ಕ್ಲಾಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ and thank you so much for being part of this. And any doubts, any clarifications, any point of time, all of you are welcome. Join in. Right, our team is already working on solutions for today's GS paper. So GS paper already asked ಬಂದಿದೆ, the solutions work ಮಾಡ್ತಾ ಇದೀವಿ. We generally ensure that ದಿನದ ಎಂಡ್ ಅಷ್ಟೊಳಗಡೆ ಇವತ್ತಿನ ಪೇಪರ್ ಏನ್ ಕೀ ಆನ್ಸರ್ಸ್ ಇರುತ್ತೆ ಆ ಕೀ ಆನ್ಸರ್ಸ್ ರಿಲೀಸ್ ಮಾಡಬೇಕು ಅಂತ. ಬಿಕಾಸ್ ಇವತ್ತು ಯಾರು ಎಕ್ಸಾಮ್ ಬರ್ದಿರ್ತಾರೆ ಸಂಜೆ 5 ಗಂಟೆ ನಂತರ ಕೀ ಆನ್ಸರ್ಸ್ ಏನು ನಾವು ಬರ್ದಿರೋದು ಕರೆಕ್ಟ್ ಆದಪ್ಪ ಅಂತ. ಸೊ ದಟ್ ವರ್ಕ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್. ಐ ಶುಡ್ ಜಾಯಿನ್ ದಟ್ ಟೀಮ್ ಆಲ್ಸೋ. So any doubts, any clarifications, all of you are welcome at any point of time. Thank you so much for joining us in this session. People online also, thank you so much. Let this association continue and let today be start of a journey that will mark lot of good changes in your life ahead. And all the best to all of you from the entire family of India Forest. Welcome once again. Thank you so much. Goodbye. Have a very great weekend ahead. Enjoy. Thank you so much. Goodbye.